ನಮ್ಮ ಇಡೀ ಇಂಡಿಯಾದಲ್ಲೇ ವಿಮೆನ್ ಆಂಟರ್ಪ್ರಿನರ್ಸ್ ಅಂತ ರೆಕಗ್ನೈಸ್ಡ್ ಆಗಿ ರಿಜಿಸ್ಟರ್ಡ್ ಆಗಿರೋದು 14% ಆಫ್ ದ ಆಂಟರ್ಪ್ರಿನರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ವಿಮೆನ್ ಆಂಟರ್ಪ್ರಿನರ್ಸ್. ಪ್ಲಸ್ ಅದು ವುಮೆನ್ ಅಂತಂದ್ರೆ ಇನ್ನೂ ಒಂದು ಎಕ್ಸ್ಟೆಂಡೆಡ್ ಏನು ಬೆನಿಫಿಟ್ ಅವ್ರಿಗೆ ಸಿಗುತ್ತೆ. ಸೊ ಇವತ್ತು ವಿಮೆನ್ಸ್ ಆಂಟರ್ಪ್ರಿನರ್ಸ್ ಡೇ ಪ್ರಯುಕ್ತ ಸೊ ಮಂಜು ಅವರೇ, ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ? ಇವತ್ತೊಂದು ಸ್ಪೆಷಲ್ ಇವೆಂಟ್ ಬಗ್ಗೆ ಮಾತಾಡೋಣ. ಸ್ಪೆಷಲ್ ಇವೆಂಟ್ ಏನಂದರೆ ವುಮೆನ್ ಎಂಟರ್ಪ್ರೆನರ್ಸ್ ಡೇ. ಓ ಸೂಪರ್. ನಮ್ಮ ಇಂಡಿಯಾಗೆ ಮಾತಾಡೋಣ ಹೇಗೆ? ಇಲ್ಲ ಇಂಡಿಯಾಗೆ ಮಾತಲ್ಲ, ಆಲ್ ಓವರ್ ವರ್ಲ್ಡ್. ಸೊ ಇಟ್ಸ್ ಕನ್ಸಿಡರ್ ಆಸ್ ಎ ಹೋಲ್ ವರ್ಲ್ಡ್ ವುಮೆನ್ ಎಂಟರ್ಪ್ರೆನರ್ಸ್ ಡೇ. ನಮಗೆ ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ವಿಮೆನ್ಸ್ ಡೇ ಬಗ್ಗೆ ಗೊತ್ತು, ಆದರೆ ತುಂಬ ಕಡಿಮೆ ಜನ ವಿಮೆನ್ ಆಂಟರ್ಪ್ರಿನರ್ಸ್ ಡೇ ಬಗ್ಗೆ ಮಾತಾಡೋದು. ಕರೆಕ್ಟ್. ಸೊ ಐ ಥಿಂಕ್ ಇವತ್ತು ಬರೀ ವಿಮೆನ್ ಆಂಟರ್ಪ್ರಿನರ್ಸ್ ಬಗ್ಗೆ ಇರೋ ಸ್ಕೀಮ್ ಬಗ್ಗೆನೇ ಹೇಳೋ ಆಗಿದೆ ನೀವು ಹಂಗಾದ್ರೆ. ಕರೆಕ್ಟ್. ಅದಲ್ಲದೆ ನಾವು ತುಂಬ ಸಮಾನತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ನಮ್ಮ ಸಮಾನತೆ ಮಾತು ಬಿಸ್ನೆಸ್ಸಲ್ಲೂ ಬರಬೇಕು, ಇಲ್ಲ ಅಂದರೆ ಸರಿ ಬರಲ್ಲ. ಯಾಕೆ ನಾವು ಬರೀ ಸಮಾನತೆಯನ್ನು ಬಾಕಿ ಸೋಷಿಯಲ್ ಇದ್ರಲ್ಲಿ ತೊಗೋತೀವಿ, ಬಿಸ್ನೆಸ್ಸಲ್ಲಿ ಮತ್ತು ಬಿಸ್ನೆಸ್ ವರ್ಲ್ಡಲ್ಲಿ ತುಂಬ ಅದನ್ನು ನಾವು ಕಮ್ಮಿ ಕೇಳ್ತಾ ಇದ್ದೀವಿ. ಏನಕ್ಕೆ ಹಿಂಗೆ ಹೇಳ್ತಿದ್ದೀರಿ? ಏನಕ್ಕೆ ಹೇಳ್ತೇನೆ, ಗೌರ್ಮೆಂಟ್ ಅವರು ತುಂಬ ಪುಷ್ ಮಾಡ್ತಾ ಇದೆ ಅವರಿಗೆ ಏನು ಅಪರ್ಚುನಿಟಿ ಮತ್ತು ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋಕ್ಕೆ. ಬಟ್ ಸ್ಟಿಲ್ ನಾವು ತುಂಬ ನಮ್ಮ ಮೈಂಡ್ಸೆಟ್ಟು ಬಾಕಿ ಸೋಷಿಯಲ್ ಮೈಂಡ್ಸೆಟ್ಟು ಸ್ಟಿಲ್ ನಾಟ್ ಇವ್ಯಾಲ್ಯೂ ದಟ್ ಎಕ್ಸ್ಟೆಂಡ್. ಸೊ ಈವನ್ ನೀವು ನೋಡಿದ್ರೆ ಸೆಬಿ ಅವರು ಮತ್ತು ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ವುಮೆನ್ ಡೈರೆಕ್ಟರ್ಶಿಪ್ ಅಂತಲೇ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಮ್ಯಾಂಡೇಟ್ರಿ ಕೆಲವೊಂದು ಕಂಪ್ನಿಗಳಿಗೆ, ಕೆಲವೊಂದು ಅಪ್ಲಿಕೇಬಲ್ ಕಂಪ್ನಿಗಳಿಗೆ ಮ್ಯಾಂಡೇಟ್ರಿ ವುಮೆನ್ ಡೈರೆಕ್ಟರ್ಸ್ ಇರಬೇಕು ಬೋರ್ಡಲ್ಲಿ ಅಂತ. ರೀಸನ್ನು ಅದರದ್ದೇ ಆದಂಥ ಒಂದು ಸ್ಟ್ಯಾಟಿಕ್ಸ್ ರೀಸನ್ ಇದೆ. ಸೊ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು ಬೋರ್ಡಲ್ಲಿ ವುಮೆನ್ ಎಂಟರ್ಪ್ರೈನರ್ ಇರೋದ್ರಿಂದ ಏನು ಬೆನಿಫಿಟ್, ಅವ್ರು ಏನು ನೋಡ್ತಾರೆ ಅಂತ. ಡೆಫಿನೆಟ್ಲಿ ಖಂಡಿತವಾಗಿಯೂ ಇಫ್ ಅಟ್ ಆಲ್ ವಿಮೆನ್ ಆಂಟರ್ಪ್ರಿನರ್ ಅಂತಾನೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಏನಾದರೂ ಇದ್ರೆ ಅವ್ರಿಗೆ ಸ್ಪೆಷಲ್ ಕನ್ಸೆಷನ್ಸ್ ಇರುತ್ತೆ, ಸ್ಪೆಷಲ್ ಸ್ಕೀಮ್ಸ್ ರಿಲೇಟೆಡ್. ಈಗ ನೀವು ಹೇಳ್ದಂಗೆನೆ ಈಗ ಲೋನ್ ಕೊಡೋದಕ್ಕಾಗ್ಲಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಾಗ್ಲಿ ತುಂಬಾ ಪ್ರಾವಿಷನ್ ಇದೆ. ಅದಕ್ಕಿಂತ ಶಾಕಿಂಗ್ ಇನ್ಫಾರ್ಮೇಶನ್ ಏನಂದ್ರೆ, ಸಿನ್ಸ್ ಐ ಆಮ್ ಟು ರಿಸರ್ಚ್ ಅಲ್ಲ, ಹೀಗೆ ಮೊನ್ನೆ ಕೂತಾ ಹಂಗೆ ನನ್ನ ಕೊಲೀಗ್ ಜೊತೆ ಮಾತಾಡ್ತಿದ್ದೆ. ನಮ್ಮ ಇಡೀ ಇಂಡಿಯಾದಲ್ಲೇ ವಿಮೆನ್ ಆಂಟರ್ಪ್ರಿನರ್ಸ್ ಅಂತ ರೆಕಗ್ನೈಸ್ಡ್ ಆಗಿ ರಿಜಿಸ್ಟರ್ಡ್ ಆಗಿರೋದು 14% ಆಫ್ ದ ಆಂಟರ್ಪ್ರಿನರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ವಿಮೆನ್ ಆಂಟರ್ಪ್ರಿನರ್ಸ್. ಸೊ ನಮ್ಮಲ್ಲಿ 49% ಪಾಪ್ಯುಲೇಷನ್ ವಿಮೆನ್ಸ್ ಇದ್ದಾರೆ, 51% ಮೆನ್ಸ್ ಇದೀವಿ. ಸುಮಾರು ಹತ್ತತ್ರ ಈಕ್ವಲ್ಲೇ ಇದೀವಿ. ಬಟ್ ಅದ್ರ ವಿಮೆನ್ ಆಂಟರ್ಪ್ರಿನರ್ಸ್ ಅಂತ ಬಂದಾಗ ಬರೀ 14% ಇದೆ. ನಮ್ಮಲ್ಲಿ ಆಂಟರ್ಪ್ರಿನರ್ ಅಥವಾ ಬಿಸ್ನೆಸ್ ಮ್ಯಾನ್ ಅಂತೀವಿ. ಅದು ಹೆಂಗೆ ಅಂದ್ರೆ ಮ್ಯಾನ್ ಅನ್ನೋ ವರ್ಡ್ ಬಂದ್ಬಿಟ್ಟಿದೆ. ಆ ವಿಮೆನ್ ಆಂಟರ್ಪ್ರಿನರ್ ಅನ್ನೋದನ್ನ ಇನ್ನು ಈಗ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ MSME ಸೆಕ್ಟರ್ ಅಲ್ಲೂ ನೋಡಿದ್ರು ನಮಗೆ 20.5% ಆಫ್ ದ ರಿಜಿಸ್ಟರ್ಡ್, ಅದರಲ್ಲಿ ವಿಮೆನ್ ಆಂಟರ್ಪ್ರಿನರ್ಸ್ ಇದ್ದಾರೆ. ಬಟ್ ಅದರಲ್ಲೂ ಒಂದು ಕಂಡೀಷನ್ ಇದೆ, ಅದನ್ನ ಮೋರ್ ದೆನ್ 51% ಏನಾದ್ರು ಸ್ಟೇಕ್ ಇದೆ ಅಥವಾ ಪಾರ್ಟ್ನರ್ಶಿಪ್ ಇದೆ ಅಥವಾ ಅವ್ರ ಓನರ್ಶಿಪ್ ಇದೆ, ದಟ್ ವಿಲ್ ಕಾಲ್ ಇಟ್ ಆಸ್ ಎ ವುಮೆನ್ ಎಂಟರ್ಪ್ರಿನರ್ಸ್ ಅಂತ. ಸ್ಟಿಲ್ ರೂಮ್ ಫಾರ್ ದ ಮೆನ್ ಫಾರ್ ದ ಆಪರೇಟಿಂಗ್ ಆರ್ ಅದರ್ ಥಿಂಗ್ಸ್. ಅವ್ರ 49% ಇನ್ನ ಇದೆ. ಬರೀ 51% ಸ್ಟೇಕ್ ಜಾಸ್ತಿ ಇದ್ದಾಗ ಅಷ್ಟೇ ಅವ್ರನ್ನ ವುಮೆನ್ ಆಂಟರ್ಪ್ರಿನರ್ಶಿಪ್ ಅಂತ ಕನ್ಸಿಡರ್ ಮಾಡಿ, ಕರೆಕ್ಟ್, ಆ 20% ನಾವು ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ. ಕರೆಕ್ಟ್. ಬಟ್ ಆದ್ರೂ ಐ ಹ್ಯಾವ್ ವರ್ಡ್, ಈಗ ನಮ್ಮಲ್ಲೇ ಆಗ್ಲಿ ನಮ್ಮ ಸುತ್ತಮುತ್ತದಲ್ಲೇ ಎಷ್ಟೋ ಆಫೀಸ್ಗಳಲ್ಲಿ ನೋಡಿದ್ದೀನಿ. ಈಗ ಕಂಪನಿ ಸೆಕ್ರೆಟರಿ ಆಫೀಸ್ ಆಗಿರ್ಬೋದು, ಇಲ್ಲ ಯಾವ್ದೋ ಸಣ್ಣ ಪುಟ್ಟ ಆಫೀಸ್ ಯಾವ್ದೇ ನಡೆಸ್ತಿದ್ರು 100% ಫೀಮೇಲ್ ಎಂಪ್ಲಾಯ್ಮೆಂಟ್ ಅಂತಾನೆ ಕೊಟ್ಟಿದ್ದಾರೆ. ಎಷ್ಟೋ ಸಲಿ ಇಫ್ ಇಟ್ ಇಸ್ ಸ್ಟಾರ್ಟೆಡ್ ಬೈ ದ ಫೀಮೇಲ್, ತುಂಬಾ ವುಮೆನ್ಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಸುತ್ತಮುತ್ತನೇ ತುಂಬಾ ಕಡೆ ನೋಡಿದೀನಿ. ಎಂಟೈರ್ ಆಫೀಸ್ ಪೂರ್ತಿ ಬರೀ ಹೆಣ್ಮಕ್ಳು ಇರ್ತಾರೆ, ಅಲ್ಲಿ ಒಬ್ರು ಗಂಡ್ಮಕ್ಳು ಸಹ ಇರೋದೇ ಇಲ್ಲ. ಸೊ ದೇ ಆರ್ ಸಕ್ಸಸ್ಫುಲಿ ರನ್ನಿಂಗ್ ಫ್ರಮ್ ಪಾಸ್ಟ್ 10 years 15 years. ಈ ಥರದ್ದು ಸಹ ನಾವು ಸುತ್ತಮುತ್ತ ನೋಡಿದ್ದೀವಿ. ತುಂಬ ಮಹಿಳಾ ಸ್ವಾವಲಂಬಿ ಅವ್ರದ್ದು ಗ್ರೂಪ್ ಎಲ್ಲ ಇರುತ್ತಲ್ಲ, ಹೆಲ್ಪ್ ಗ್ರೂಪ್. ಸೊ ಅದ್ರಲ್ಲಿ ತುಂಬ ಈ ಥರದ್ದು ಬರ್ತಾ ಇದೆ ಈಗಿನ ಕಾಲದಲ್ಲಿ. ಯಾಕೆಂದರೆ ಅವ್ರದ್ದು ಸೀರೆ ನೋಯೋದಿರ್ಬೋದು ಅಥವಾ ಬೇರೆ ಏನಾದ್ರು ತಿಂಡಿಗಳು ಮಾಡೋದಿರ್ಬೋದು, ಆ ಥರದಲ್ಲಿ ಅವರವರೇ ಮಹಿಳೆಯರು ಸೇರಿ ತುಂಬ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಸೊ ನಿಮ್ಗೆ ಹೇಳಬೇಕಂದ್ರೆ ಈ MSME 3 ಕ್ಯಾಟಗರಿ ಇದೆ, ಮೈಕ್ರೋ, ಸ್ಮಾಲ್ ಅಂತ ಮೀಡಿಯಂ ಅಂತ. ಸೊ ಅದನ್ನ ಹೇಗೆ ಬೈಫರ್ಕೇಟ್ ಮಾಡಿದ್ದಾರೆ ಅಂದರೆ 31 March 2025 ಅವರಿಗೆ ಒಂದು ಬೇರೆ ಬೈಫರ್ಕೇಷನ್ ಇತ್ತು. 31 March 2025 ನಂತರ ಬೇರೆ ಬೈಫರ್ಕೇಷನ್ ಮಾಡಿದ್ದಾರೆ. ಯಾಕೆಂದರೆ ಇವಾಗಿನ ಟ್ರೆಂಡಲ್ಲಿ, ಇವಾಗಿನ ಬಿಸ್ನೆಸ್ಸು ಮತ್ತು ಇವಾಗಿನ ಎಕಾನಮಿ ಹೋಗ್ತಾ ಇರೋ ರೇಂಜಲ್ಲಿ ಹಳೆ ಏನು ಥ್ರೆಶೋಲ್ಡ್ ಅಥವಾ ಹಳೇದೇನು ಲಿಮಿಟ್, ಅದು ಇಟ್ ವಿಲ್ ಬಿ ವೆರಿ ಲೋ. ಅಂದರೆ ಸಿಂಪಲ್ ಆಗಿ ನಮ್ಮ ತಾತನ ಕಾಲದಲ್ಲಿ ಮಾಡಿದ್ರೆ ಈಗ ನನ್ನ ಕಾಲಕ್ಕೆ ಬರ್ತಿದ್ದಾರೆ. ಸೊ ಮುಂಚೆ ಏನಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ 1 CR ಇದ್ರೆ ಅಥವಾ ಟರ್ನ್ ಓವರ್ 5 CR ಇದ್ರೆ ಮೈಕ್ರೋ ಅಂತ ಕನ್ಸಿಡರ್ ಮಾಡ್ತಿದ್ದು. 31 March 2025 ನಂತರ ಅದೇನು ಮಾಡಿದ್ದಾರೆ ಅಂದರೆ 2.5 crores ವರೆಗೆ ಇನ್ವೆಸ್ಟ್ ಮಾಡಿದ್ರು ಮೈಕ್ರೋ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಟರ್ನ್ ಓವರ್ ಅಪ್ ಟು 10 CR ವರೆಗೆ ಆದ್ರೂ ಅದು ಮೈಕ್ರೋ ಎಂಟರ್ಪ್ರೈನರ್ಸ್ ಅಂತಾನೆ ಕರೀತಾರೆ. ಇದು ಟರ್ನ್ ಓವರಿಗೆ ಮಾತ್ರ. ಇದು ಟರ್ನ್ ಓವರ್ ಮತ್ತೆ ಎರಡರಲ್ಲಿ ಯಾವ್ದು ನಿಮಗೆ ಒಳಗಿದ್ರು ಯಾವ್ದೊಂದು ಬ್ರೀಚ್ ಆದ್ರೂ ಯು ವಿಲ್ ನಾಟ್ ಕನ್ಸಿಡರ್ ದ ಮೈಕ್ರೋ. ಪ್ರಾಫಿಟ್ ಅಥವಾ ಟರ್ನ್ ಓವರ್. ಓಕೆ, ಅಲ್ಲ ಇನ್ವೆಸ್ಟ್ಮೆಂಟ್ ಆರ್ ಟರ್ನ್ ಓವರ್. ಓಕೆ, ಇನ್ವೆಸ್ಟ್ಮೆಂಟ್ ಆರ್ ಟರ್ನ್ ಓವರ್. ಸೊ ಎರಡನೇ ಕ್ಯಾಟಗರಿ ಬಂದು ಸ್ಮಾಲ್. ಅದರಲ್ಲಿ ಮುಂಚೆ 10 crores ಇತ್ತು, ಮತ್ತೆ ಟರ್ನ್ ಓವರ್ ನಿಮಗೆ 50 crores ಇತ್ತು. ಸೊ ಇವಾಗ ಎಷ್ಟು ಮಾಡಿದ್ರೆ 25 crores ಇನ್ವೆಸ್ಟ್ಮೆಂಟ್
ಮಾಡಿದರೆ ಅಷ್ಟರೊಳಗಿದ್ರೆ, ಮತ್ತು ಟರ್ನ್ ಓವರ್ ಲೆಸ್ ದೆನ್ 50 crores-ಇಂದ 100 crores ಮಾಡಿದರೆ, 100 crores ಕಮ್ಮಿ ಇದ್ದರೆ ಅದನ್ನ ಸ್ಮಾಲ್ ಅಂತ ಕನ್ಸಿಡರ್ ಮಾಡಿ. 100 ಕೋಟಿಗಿಂತ ಕಡಿಮೆ ಟರ್ನ್ ಓವರ್ ಇದ್ರೆ ಅವ್ರೀಗ ಸ್ಮಾಲ್ ಅಂತ ಕನ್ಸಿಡರ್ ಆಗುತ್ತೆ. ಮುಂಚೆ 50 ಕೋಟಿ ಇತ್ತು, 50 ಕೋಟಿಯಿಂದ 100 ಕೋಟಿ ಅಂದ್ರೆ ತುಂಬ ದೊಡ್ಡ ಇದೇನೆ. ಯಾಕೆಂದರೆ ಈಗಿನಲ್ಲಿ ಕೆಲವೊಂದು ಕಂಪ್ನಿ ಎಲ್ಲ 100 ಕೋಟಿ ರೀಚ್ ಆಗೋದು ತುಂಬ ದೊಡ್ಡ ವಿಷಯನೇ ಇಲ್ಲ, ಆಗಿದೆ ಪರಿಸ್ಥಿತಿ. ಅಂದರೆ ಅಷ್ಟು ಏನು ಗ್ರೋತ್ ನಡೀತಾ ಇದೆ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಅದು ಬಿಟ್ಟು ಮೀಡಿಯಂ ಸ್ಕೇಲಲ್ಲಿ ಮುಂಚೆ 50 crores ಇತ್ತು ಇನ್ವೆಸ್ಟ್ಮೆಂಟು, ಅದನ್ನು ಇವಾಗ 125 crores ಮಾಡಿದ್ದಾರೆ. ಸೊ ಅದು ಅಲ್ಲಿವರೆಗೆ ಇನ್ವೆಸ್ಟ್ ಮಾಡಿದ್ರು ಸ್ಟಿಲ್ ದೇ ವಿಲ್ ಕಾಲ್ ಇಟ್ ಆಸ್ ಎ ಮೀಡಿಯಮ್. ಸೊ ಅದಲ್ಲದೆ 250 crores ಟರ್ನ್ ಓವರ್ ಇತ್ತು ಮುಂಚೆ, ಇವಾಗ ಅದನ್ನ 500 crores-ವರೆಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಲಿಮಿಟಲ್ಲಿ ಯಾರ್ಯಾರು ಬೀಳ್ತಾರೋ ಅವರಿಗೆಲ್ಲ MSME ಅಂತಲೇ ಬೆನಿಫಿಟ್ ಇರುತ್ತೆ. ಪ್ಲಸ್ ಅದು ವುಮೆನ್ ಅಂತಂದರೆ ಇನ್ನೂ ಒಂದು ಎಕ್ಸ್ಟೆಂಡೆಡ್ ಏನು ಬೆನಿಫಿಟ್ಟು ಅವ್ರಿಗೆ ಸಿಗುತ್ತೆ. ಸೊ ಇವತ್ತು ವಿಮೆನ್ಸ್ ಆಂಟರ್ಪ್ರಿನರ್ಸ್ ಡೇ ಪ್ರಯುಕ್ತ ಎಲ್ಲ ವಿಮೆನ್ ಆಂಟರ್ಪ್ರಿನರ್ಸ್ ಯಾರ್ಯಾರೆಲ್ಲ ನೋಡ್ತಿದ್ದಾರೆ ಅವ್ರಿಗೆ ನಮ್ಮ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಪ್ರಯುಕ್ತ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಏನೇನೆಲ್ಲ ಸಬ್ಸಿಡೀಸ್ ಬರುತ್ತೆ, ಸ್ಕೀಮ್ಸ್ ಬರುತ್ತೆ, ಅದನ್ನ ಇವತ್ತು ನಾವು ಮಾತಾಡ್ತಾ ಇದೀವಿ. ಕರೆಕ್ಟ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಧಮಾಕ ಕ್ವಶನ್ ಕೇಳೋಣ. ಕೇಳಿ. ಫಸ್ಟ್ ಸ್ಕೀಮ್ ಯಾವ್ದು ತಗೋಬೇಕು ಅಂದ್ರೆ ನೀವೀಗ ನಮ್ಮ ಇಡೀ ಇಂಡಿಯಾದಲ್ಲೇ ಇದ್ರ ಬಗ್ಗೆ ಅತಿ ಹೆಚ್ಚು ಇನ್ಫಾರ್ಮೇಶನ್ ಜನಕ್ಕೆ ಇರಬಾರ್ದು, ಆದ್ರೆ ಇದು ತುಂಬಾ ಒಂದು ಒಳ್ಳೆ ಇಂಪಾರ್ಟೆಂಟ್ ಸ್ಕೀಮ್. ಇದ್ರ ಬಗ್ಗೆ ನಮ್ಮ ಜನಕ್ಕೆ ಅರಿವೇ ಇಲ್ಲ. ಇದು ಒಂದು ವಿಮೆನ್ ಆಂಟರ್ಪ್ರಿನರ್ಸ್ಗೆ ಒಂದು ದೊಡ್ಡ ಬೂಸ್ಟ್ ಕೊಡುವಂತ ಸ್ಕೀಮು, ಆದ್ರೆ ತುಂಬಾ ಕಡಿಮೆ ಗೊತ್ತಿರೋದು ಯಾವುದು. ಸೊ ನಮ್ಮ ಸ್ಟೇಟ್ದೇನೆ, ನಮ್ಮ ಬೆಂಗಳೂರದೇನೆ ಒಂದಿದೆ, ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ. ತುಂಬ ಕಮ್ಮಿ ಜನ ಗೊತ್ತು, ಕಮ್ಮಿ ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಬಟ್ ತುಂಬ ವೆಲ್ ಆರ್ಗನೈಸ್ಡ್, ವೆಲ್ ಎಸ್ಟಾಬ್ಲಿಷ್ಡ್, ವೆಲ್ ಸರ್ವಿಂಗ್ ಟು ದ ವುಮೆನ್ ಎಂಟರ್ಪ್ರಿನರ್ಸ್ ಅನ್ನೋದ್ರ ಬಗ್ಗೆ ನೋ ಡೌಟ್. ಸೊ ಇದು ಬಂದು IIM ಅವ್ರು ಮಾಡ್ತಾ ಇದ್ದಾರೆ. IIM ಬೆಂಗಳೂರು ಅವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಕರೆಕ್ಟ್, 100% ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಮಾಡೇ ಇರ್ತಾರೆ, ಅದೇನು ಡೌಟೇ ಇಲ್ಲ. ಸೊ ಇದ್ರ ಜೊತೆಗೆ ಮುಂಚೆ ಒಂದು ಬ್ಯಾಂಕ್ ಇತ್ತು, ಅದ್ರ ಹೆಸರು ಮತ್ತೆ, ಇವಾಗ ಕೊಟಕ್ ಮಹೇಂದ್ರದವರು, ಗೋಲ್ಡ್ಮನ್ ಸ್ಯಾಕ್ಸ್. ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಮೊದಲು ಅದ್ರ ಟೈಪ್ ಮಾಡ್ಕೊಂಡು ಶುರು ಮಾಡಿದ್ರು. ಇವಾಗ ಕೊಟಕ್ ಮಹೇಂದ್ರದವ್ರು ಇದ್ದಾರೆ. ಕೊಟಕ್ ಮಹೇಂದ್ರದ CSR ಫಂಡ್ ಇದಕ್ಕಿದ್ದಾರೆ. ಅದ್ರ ಜೊತೆ ಬೇರೆ ಬೇರೆ ಪಾರ್ಟ್ನರ್ಸು ಇದ್ದಾರೆ. ಇದಕ್ಕೆ ಬೇರೆ ಬೇರೆ CSR ಫಂಡು, ಅದ್ರ ಫಂಡು, ಯಾರ್ಯಾರಿಗೆ ಹೆಲ್ಪ್ ಮಾಡಬೇಕು ವುಮೆನ್ ಎಂಟರ್ಪ್ರೈನರ್ಗೆಲ್ಲ ಕೈ ಜೋಡಿಸಿ ಒಂದು ಕಟ್ಟಿರೋ ಒಂದು. ಸೊ ಈಗ ನೀವು IIM ಅಂತ ಹೇಳ್ತಿದ್ದಂಗೆ ನನಗೆ ಕಿವಿ ಎಲ್ಲ ಫುಲ್ ಓಪನ್ ಆಗುತ್ತೆ. ನಮ್ಮ ಏರಿಯಾ ಅದಕ್ಕೋಸ್ಕರ. ಸೊ ಏನ್ ಬೆನಿಫಿಟ್ ಇದೆ ಅಂದ್ರೆ IIM ಕಡೆಯಿಂದ ವಿಮೆನ್ ಆಂಟರ್ಪ್ರಿನರ್ಸ್ಗೆ ಏನ್ ಕೊಡ್ತಿದ್ದಾರೆ, ಅಥವಾ ವಾಟ್ ಇಸ್ ದಟ್ ದೇ ಆರ್ ಪ್ಲಾನಿಂಗ್ ಟು ಡೂ? ಸೊ ಅವ್ರೇನು ಮಾಡ್ತಾರೆ ಅಂದರೆ, ಏನು ಬೇಬಿ ಸ್ಟೆಪ್ಪಿಂದ ಹಿಡಿದು ನಾಳೆ ದಿವಸ ಸ್ಕೇಲೆಬಲ್ ಆಗಲ್ವರೆಗೂ ಅವ್ರು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ವುಮೆನ್ಗೆ. ಸೊ ವುಮೆನ್ಗೆ ಯೂಶ್ವಲಿ ಬಿಸ್ನೆಸ್ ನಾಲೆಜ್ ಅಥವಾ ಬಿಸ್ನೆಸ್ ಎಕ್ಸ್ಪೋಜರ್ ತುಂಬ ಕಮ್ಮಿ ಆ್ಯಸ್ ಕಂಪೇರ್ ಟು ಮೆನ್, ಅಂದರೆ ಸೋಷಿಯಲಿ ಹೇಳಬೇಕಂತಿದ್ರೆ. ಸೊ ಆ ಆ್ಯಂಗಲಲ್ಲಿ ಅವರು ಆಲೋಚನೆ ಮಾಡಿ ಸೀಡಿಂಗಿಂದ ಹಿಡಿದು, ಯಾರೋ ಒಂದು ಐಡಿಯೇಷನ್ ಇರುತ್ತೆ, ನಾನು ಈ ಥರ ಬಿಸ್ನೆಸ್ ಮಾಡ್ಬೋದು ಅಥವಾ ಈ ಥರ ನಾನೊಂದು ಬಿಸ್ನೆಸ್ ಮಾಡಿ ಎಂಟರ್ಪ್ರೈನರ್ಶಿಪ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೂ ಅಥವಾ ಒಂದು ಥಾಟ್ ಇದ್ರೂ ಅವ್ರು ಇಲ್ಲಿಗೆ ಬರ್ಬೋದು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ತ್ರೀ ಸ್ಟೇಜಸ್ ಇದೆ. ಒಂದು ಸ್ಟೇಜಸ್ಗೆ ಏನೋ ಫೌಂಡೇಶನ್ ಫಾರ್ ಎಂಟರ್ಪ್ರೈನರ್ಸ್, ಏನಂದರೆ ಅಲ್ಲಿ ನಿಮಗೆ ವುಮೆನ್ ವಿತ್ ಐಡಿಯಾ ಇರುತ್ತೆ, ಅಥವಾ ಅರ್ಲಿ ಸ್ಟೇಜ್ ಏನೋ ಒಂದು ಐಡಿಯಾ ಇದೆ, ಅದನ್ನು ಅವ್ರು ತಂದು ಅದನ್ನ ಹೆಂಗೆ ಐಡಿಯಾನ ಫಾರ್ಮೇಷನ್ ಮಾಡಬೇಕು, ಅದನ್ನ ಬಿಸ್ನೆಸ್ಗೆ ಹೇಗೆ ತರಬೇಕು, ಯಾವುದೋ ಒಂದು ಐಡಿಯಾ ಇರುತ್ತೆ, ಬಟ್ ಅದನ್ನ ಬಿಸ್ನೆಸ್ ಹೇಗೆ ತರೋದು ಅನ್ನೋದ್ರ ಬಗ್ಗೆ ಅವ್ರು ಡೀಟೇಲ್ ಆಗಿ ನಿಮಗೆ ಟೀಚ್ ಮಾಡ್ತಾರೆ. ಸೊ ಇದರಲ್ಲಿ ಏಜ್ ಲಿಮಿಟು ಅಂದರೆ 18 to 60 ಅಂದರೆ ಟಾಪಲ್ಲಿ ಇಟ್ಕೊಂಡಿದ್ದಾರೆ ಅವರು. ಸೊ ಅದರೊಳಗೆ ಮತ್ತೆ ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು. ಸೊ ಹಿ ಈಸ್ ಅ ವುಮೆನ್ ಶುಡ್ ಬಿ ಇಂಡಿಯನ್ ರೆಸಿಡೆಂಟ್. ಈ ಕ್ಯಾಟಗರಿಯಲ್ಲಿ ಇದ್ದರೆ, ಸೊ ನಿಮ್ಗೊಂದು ಏನೋ ಒಂದು ಬಿಸ್ನೆಸ್ ಥಾಟ್ ಇದೆ, ಈ ಥರದೊಂದು ಬಿಸ್ನೆಸ್ ಮಾಡ್ಬೋದು, ನಾನು ಅದು ಕೇಪಬಲ್ ಇದ್ದೀನಿ, ನನಗಿದೆ ಮಾಡೋಕ್ಕೆ ಅನ್ನೋದು ಇದ್ದರೆ ಸಾಕು. ಸೊ ಅವ್ರು ನಿಮ್ಗೆ ಕರ್ಕೊಂಡು ನಿಮ್ಮನ್ನೊಂದು ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಗೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಾದರೂ ಟೆಸ್ಟು, ಎಕ್ಸಾಮು ಅಥವಾ ಕೋರ್ಸ್ ಏನಾದರೂ ಮಾಡಬೇಕು ಅವರಲ್ಲಿ? ಇಲ್ಲ, ಅವ್ರದ್ದೊಂದು 6 months ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮಲ್ಲಿ ನೀವು ಎನ್ರೋಲ್ ಆಗಬೇಕು. ಅವರು ಫಸ್ಟ್ ನಿಮಗೆ ಟೆಸ್ಟ್ ಮಾಡ್ತಾರೆ, ನಿಮ್ಮದು ಐಡಿಯೇಷನ್ ಇದೆಯಾ, ನಿಮ್ದು ಅಲ್ಲಿ ಸ್ಟೇಜಿಗೆ ಸೆಟ್ ಆಗ್ತೀರಾ ಅನ್ನೋದು. ಅಂದರೆ ನಿಮ್ಮ ಹತ್ರ ಏನಾದ್ರು ಒಂದು ಸೀಡಿಂಗ್ ಇರಬೇಕು. ನಾನು ಇದನ್ನೊಂದು ಮಾಡ್ತಾ ಇದ್ದೀನಿ, ಇದು ಒಂದೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಅದನ್ನು ಅವ್ರು ನೋಡಿ ಇವ್ಯಾಲ್ಯೂಯೇಟ್ ಮಾಡಿ, ಇದನ್ನ ನಾವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು. ನಿಮಗೆ ಬೇರೆ ಏನೂ ನಾಲೆಜ್ ಇಲ್ಲ, ಬಟ್ ಅದು ಮಾಡೋವಂಥ ಒಂದು ಮನಸ್ಥಿತಿ ಇದೆ, ಯು ಆರ್ ಡೇರ್ ಟು ಡೂ ಅಂತಿದೆ, ಡೆಫಿನೆಟ್ಲಿ ಯು ಆರ್ ಇನ್. ಓಕೆ, ಬಟ್ ನಾನು ಲಾಸ್ಟ್ ಟೈಮ್ ಹೋದಾಗ ವೆನ್ ಗೋಲ್ಡ್ಮನ್ ಸ್ಯಾಕ್ಸ್ ವಾಸ್ ಡೂಯಿಂಗ್ ಅಲ್ಲ, 10,000 ವಿಮೆನ್ಸ್ ಅಂತ ಹೇಳಿ ಒಂದು ಪವರ್ಫುಲ್ ಕಾನ್ಸೆಪ್ಟ್ ತಂದಿದ್ರು ಅವರು. ಓಕೆ, ಸೊ ಅದರಲ್ಲಿ ಇರಬೇಕಾದ್ರೆ ಅವರು ಆಲ್ರೆಡಿ ಎಕ್ಸಿಸ್ಟಿಂಗ್ ವಿಮೆನ್ ಆಂಟರ್ಪ್ರಿನರ್ ಅಟ್ಲೀಸ್ಟ್ 1 ವರ್ಷ ನೀವೇನಾದರೂ ಬಿಸ್ನೆಸ್ ನಡೆಸಿ, ಓಕೆ, ಅದರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 30 ಲಕ್ಷ ಟರ್ನ್ ಓವರ್ ಆಗ್ತಿದೆ, ಓಕೆ, ಅಥವಾ ಅಟ್ಲೀಸ್ಟ್ 3 ಜನಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ನ ಇಟ್ಕೊಂಡಿದ್ದೀರಾ ಅಂತ ಹೇಳಿದಾಗ ಅವ್ರಿಗೆ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಅಂತ ಮಾಡ್ಕೊಡ್ತಿದ್ರು. ಐ ಥಿಂಕ್ IIM ಅಂತ ಬಂದಾಗ ಇಟ್ ಇಸ್ ಅ ಮೋರ್ ಕ್ರೆಡಿಬಲ್ ಇನ್ ಅವರ್ ಕಂಟ್ರಿ. ಕರೆಕ್ಟ್. ಅವಾಗ ಒಂದು ಸರ್ಟಿಫಿಕೇಶನ್ಸ್ ಆಗಲಿ, ಪ್ರೋಗ್ರಾಮ್ಸ್ ಆಗಲಿ, ಇನ್ನೋಸ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮೇ ಇದೆ ಅವ್ರದ್ದು ಎಷ್ಟೊಂದು. ನಿಜ, ಇದು ಇನ್ನ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈಗ ನಾಟ್ ಜಸ್ಟ್ ವಿಮೆನ್ ಆಂಟರ್ಪ್ರಿನರ್ಸ್, ಅವ್ರಿಗೆ ಬಿಟ್ಟು ತುಂಬಾ ಜನಕ್ಕೂ ಈ 6 ತಿಂಗಳು ಪ್ರೋಗ್ರಾಮು, 1 ವರ್ಷದ ಪ್ರೋಗ್ರಾಮು, ಇನ್ನೋಸ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಅಂತಾನೆ ಇದೆ. ಆದಷ್ಟು ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಬರೀ ಥಿಯರಿ ಒಂದೇ ಇರಲ್ಲ, ಅವ್ರಿಗೆ ಏನಾದ್ರೆ ಕೇಸ್ ಸ್ಟಡಿ ಬೇಸಿಸ್ ಮೇಲ್ಗಡೆ ಅವ್ರಿಗೆ ಕಲಿಸ್ತಿರ್ತಾರೆ. ಕರೆಕ್ಟ್. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಎಸ್ಪೆಷಲಿ ಈಗ ನೀವು ಹೇಳೋ ತನಕ ವಿಮೆನ್ ಆಂಟರ್ಪ್ರಿನರ್ಗೆ ಸ್ಪೆಸಿಫಿಕಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಜೊತೆ ಅವರು ಕೈ ಜೋಡಿಸಿ
ಈ ಥರ ಮಾಡ್ತಿದ್ದಾರೆ ಅನ್ನೋದು ನಿಜ ಗೊತ್ತಿರಲಿಲ್ಲ. ಸೊ ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳಿದ್ರೆ ಅವ್ರಿಗೆ ಏನೇ ಐಡಿಯೇಷನ್ ಇದ್ರು ಇಲ್ಲ ಎಕ್ಸಿಸ್ಟಿಂಗ್ ವುಮೆನ್ ಆಂಟರ್ಪ್ರಿನರ್ಸ್ ಇದ್ರೂ ಸಹ ಅವ್ರು ಇದಕ್ಕೆ ಎನ್ರೋಲ್ ಆಗ್ಬೋದು. ಈಗ ಎನ್ರೋಲ್ ಆದಮೇಲೆ ಅವರನ್ನ ಒಂದು ಸ್ಟೇಜ್ ಮುಗಿಸ್ತಾರೆ. ಅದು ಮುಗಿಸಿದ ಮೇಲೆ ನೆಕ್ಸ್ಟ್ ಸ್ಟೇಜಿಗೆ ತರ್ತಾರೆ. ಅದು ಪ್ರೀ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಅಂತ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೊಟೋಟೈಪ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದಲ್ಲದೆ ಮಾರ್ಕೆಟ್ ಮಿನಿಮಮ್ ವಯಬಿಲಿಟಿ ಇದೆಯಾ ಇಲ್ವ ಅಂತ ಟೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಓಡುತ್ತಾ, ಈ ಪ್ರಾಜೆಕ್ಟ್ ಆಗುತ್ತಾ, ವಯಬಿಲಿಟಿ ಪ್ರೋಗ್ರಾಮ್. ಇದು ಎಷ್ಟೋ ಜನಕ್ಕೆ ಈ ಟೆಕ್ನಿಕಲ್ ಟರ್ಮ್ಸ್ MVP ಅಂದ್ರೆ ಮಾರ್ಕೆಟ್ ಮಿನಿಮಮ್ ವಯಬಿಲಿಟಿ ಟೆಸ್ಟ್ ಪ್ರಾಡಕ್ಟ್. ಸೊ ಅದನ್ನು ಅವರು ಹೆಲ್ಪ್ ಮಾಡ್ತಾರೆ ಅದನ್ನ ಅರೈವ್ ಮಾಡೋದಕ್ಕೆ. ಅದಾದಮೇಲೆ ಮಾರ್ಕೆಟ್ ವ್ಯಾಲಿಡೇಷನ್ ಮಾಡ್ತಾರೆ, ಆ ಪ್ರಾಡಕ್ಟ್ ಸೇಲ್ ಆಗುತ್ತಾ ಇಲ್ಲ. ಅದಾದಮೇಲೆ ಬಿಸ್ನೆಸ್ ಮಾಡೆಲ್ ರಿಫೈನ್ ಮಾಡ್ತಾರೆ, ಹೇಗೆ ಬಿಸ್ನೆಸ್ ಮಾಡಲ್ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು, ಯಾವ ಥರ ಮಾಡೆಲ್ ಇರಬೇಕು, ಒನ್ ಟೈಮ್ ಸೇಲಾ, B2B B2C B2G ಅಥವಾ ಬೇರೆ ಏನಾದ್ರು ಕಾಂಬಿನೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ನೀಟಾಗಿ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಅವ್ರದ್ದೇ ಒಂದು ನೆಟ್ವರ್ಕ್ ಇದೆ, ಅವ್ರದ್ದೇ ಅಲ್ಯೂಮಿನಿಯಂ ಇದೆ. ಸೊ ಅಲ್ಲೆಲ್ಲ ಅದನ್ನ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನೀವು ಅದನ್ನ ಯೂಸ್ ಮಾಡಿ ಅದನ್ನು ಫೀಡ್ಬ್ಯಾಕ್ ಕೊಡಿ. ಏನಾದ್ರು ಮಾಡಿಫಿಕೇಶನ್ ಬೇಕಾ, ಏನಾದ್ರು ಎನ್ಹಾನ್ಸ್ಮೆಂಟ್ ಬೇಕಾ, ಸ್ಟಿಲ್ ಏನಾದ್ರು ಎಕ್ಸ್ಪೀರಿಯನ್ಸ್ ಪೆಂಡಿಂಗ್ ಇದೆಯಾ, ಅಥವಾ ಅಲ್ಲಿಂದ ಇನ್ನೂ ಇವರು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಗುಡ್ ರೆಸ್ಪಾನ್ಸ್ ಬರ್ತಾ ಇದೆಯಾ ಏನು ಅನ್ನೋದನ್ನು ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ರೆಗ್ಯುಲೇಟರಿ ಪಾತ್ವೇನೂ ಪ್ಲ್ಯಾನ್ ಮಾಡ್ತಾರೆ. ಯಾವ ಥರ ಎಂಟಿಟಿ ಮಾಡಬೇಕು, ಪ್ರೈವೇಟ್ ಲಿಮಿಟೆಡ್ ಮಾಡಬೇಕಾ, LLP ಮಾಡಬೇಕಾ, ಪಾರ್ಟ್ನರ್ಶಿಪ್ಪಲ್ಲೇ ರನ್ ಆಗುತ್ತಾ, ಅಥವಾ ಇದನ್ನು NGOನೇ ಮಾಡಬೇಕಾ, ಆ ಥರ ಯಾವುದು ವರ್ಕ್ ಆಗಲ್ಲ ಅನ್ನೋ ಒಂದು ಕ್ಲೀನ್ ಒಂದು ಸ್ಟ್ರಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಐಡಿಯಾ ಇತ್ತು, ಅದನ್ನ ಅವರು ರಿಫೈನ್ ಮಾಡಿ ಒಂದು ಬೇಸಿಕ್ಸ್ ಎಲ್ಲ ಮಾಡಿ ಒಂದು ರಿಫೈನಿಗೆ ತರ್ತಾರೆ. ಸೊ ಇನ್ಕ್ಯುಬೇಷನಲ್ಲಿ ಅದನ್ನ ಡೆವಲಪ್ ಮಾಡ್ತಾರೆ. ಸೊ ಅದನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಇಲ್ಲೆಲ್ಲ ಪಾಸ್ ಆಯಿತು ಅಂದರೆ ದೆನ್ ಇಟ್ ವಿಲ್ ಗೋ ಟು ದ ಇನ್ಕ್ಯುಬೇಷನ್ ಪ್ರೋಗ್ರಾಮ್. ಇಲ್ಲಿವರೆಗೆ ಮಾತ್ರ ಬರೀ ಪ್ರೀ ಇನ್ಕ್ಯುಬೇಷನ್ ಪ್ರೋಗ್ರಾಮ್. ನೆಕ್ಸ್ಟ್ ಹೋಗ್ತಾ ಇರೋದು ಇನ್ಕ್ಯುಬೇಷನ್ ಪ್ರೋಗ್ರಾಮ್. ಸೊ ಇಲ್ಲೇನು ಮಾಡ್ತಾರೆ, ಪ್ರಾಡಕ್ಟ್ ಡೆವಲಪ್ ಆಗಿದ್ದನ್ನು ಸ್ಕೇಲಿಂಗ್ ತೊಗೊಂಡೋಗ್ತಾರೆ. ಸೊ ಈಗ ಒಂದು ಪ್ರಾಡಕ್ಟ್ ಪ್ರೊಟೋಟೈಪ್ ರೆಡಿ ಮಾಡಿದವರು ಅದೆಲ್ಲ ಸಕ್ಸಸ್ ಆಯ್ತಲ್ಲ ಆಯಿತು, ಅದನ್ನ ಹೇಗೆ ಸ್ಕೇಲ್ ಮಾಡೋದು, ಅದನ್ನ 10 ಪ್ರಾಡಕ್ಟ್ ಮಾಡೋದು ಹೆಂಗೆ, 100 ಪ್ರಾಡಕ್ಟ್ ಮಾಡೋದು ಹೆಂಗೆ, ಅದನ್ನ 1000 ಪ್ರಾಡಕ್ಟ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಸ್ಟಡೀಸ್ ತೆಗೆದೆ. ಮತ್ತು ಗ್ರೋತ್ ಸ್ಟ್ರಾಟಜಿ, ಯಾರ ಜೊತೆ ಪಾರ್ಟ್ನರಿಂಗ್ ಮಾಡಬೇಕು, ಯಾರ ಜೊತೆ ಟೈಅಪ್ ಮಾಡ್ಕೋಬೇಕು, ಎಲ್ಲೆಲ್ಲಿ ನಮ್ಮ ಪ್ಲೇಸಸ್ ಅವೇರ್ನೆಸ್ ಶುರು ಮಾಡಬೇಕು, ಎಲ್ಲೆಲ್ಲಿ ಪ್ರೆಸೆನ್ಸ್ ಶುರು ಮಾಡಬೇಕು, ಅದ್ರ ಬಗ್ಗೆ ನೀವೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು. ಇದೆಲ್ಲ ಕಂಪ್ಲೀಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇದರಲ್ಲಿ ನಾನೊಂದು ಪಾಯಿಂಟ್ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಆರ್ಗನೈಸೇಷನ್ ಸಹ ಐಸ್ಪೀಕ್ ಕಾರ್ಪೊರೇಟ್ ಸರ್ವಿಸಸ್ ಅಲ್ಲಿ ನಮ್ದಲ್ಲಿ ಒಂದು ವಾಹಿನಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ವಾಹಿನಿ ಅಂದ್ರೆ ಮೀಡಿಯಂ, ಅಂದ್ರೆ ನಾವು ಒಂದು ಪಾತ್ ಅವರಿಗೆ, ಎಸ್ಪೆಷಲಿ ವಿಮೆನ್ ಆಂಟರ್ಪ್ರಿನರ್ಸ್ ನಮ್ಮಲ್ಲಿ ಯಾರ್ಯಾರೆಲ್ಲ ಪ್ರಾಜೆಕ್ಟ್ಸ್ ಮಾಡಿಸಿದ್ರಲ್ಲ ಅವ್ರಿಗೂ ಸಹಿತ ಸೇರಿ ಮತ್ತೆ ಯಾರಾದ್ರೂ ನಮ್ಮಲ್ಲಿ ಪ್ರಾಜೆಕ್ಟೇ ತಗೊಂಡಿಲ್ಲ. ಈಗ ನಾನು ಎಲ್ಲೋ ಒಂದು ನೀವು ಹೇಳಿದ್ರಿ, ಈಗ ಇನ್ಕ್ಯುಬೇಷನ್ ಎಲ್ಲ ಆದ್ಮೇಲೆ ಪ್ರಾಡಕ್ಟ್ನ ಪ್ರೋಟೋಟೈಪ್ ಡೆವಲಪ್ ಆಗಿ ಅದನ್ನ ಮಾರ್ಕೆಟಿಗೆ ಟೆಸ್ಟ್ ಆದ್ಮೇಲೆ ಈಗ ನಾನು ಲಾರ್ಜ್ ಸ್ಕೇಲಲ್ಲಿ ಹೋಗಬೇಕು. ಕರೆಕ್ಟ್. ಈಗ ಹೋಗ್ಬೇಕಾದ್ರೆ ಏನೇನು ಚಾಲೆಂಜಸ್ ಬರುತ್ತೆ, ಆಪರೇಷನಲ್ ಚಾಲೆಂಜಸ್ ಹೇಗೆ ಅಡ್ರೆಸ್ ಮಾಡಬೇಕು, ಕರೆಕ್ಟ್. ಈಗ ಒಂದು ಬೇಸಿಕ್ ಮಾಡೆಲ್ ಅಂತ ಹೇಗೆ ಸೆಟಪ್ ಮಾಡಬೇಕು, ಈಗ ನಾನು ಇಲ್ಲದೆ ಇರಲಿ ಅದು ಹೇಗೆ ನಡಿಬೇಕು, ಆಟೋಮೇಷನ್ ಹೇಗಾಗಬೇಕು, ಈ ತರ ಕಂಪ್ಲೀಟ್ ಇಂಪ್ಲಿಮೆಂಟೇಷನ್ ಅಥವಾ ಹ್ಯಾಂಡ್ ಹೋಲ್ಡಿಂಗ್ ಅಂತ ಏನಿದೆಯಲ್ಲ ಗೊತ್ತಾಯ್ತು. ಸೊ ಇಟ್ ಇಸ್ ಆಲ್ವೇಸ್ ಅಂಡ್ ಆಲ್ವೇಸ್ ವಿ ಆರ್ ಗೈಡಿಂಗ್ ದೆಮ್. ಸೊ ನಮ್ಮಲ್ಲಿ ಇದೊಂದು ಸ್ಪೆಸಿಫಿಕ್ ಆಗಿ ಒಂದು ವಾಹಿನಿ ಅಂತ ಹೇಳಿ ಒಂದು ಸ್ಕೀಮೇ ಇದೆ. ಅಂದ್ರೆ ಸ್ಪೆಸಿಫಿಕಲಿ ಐಸ್ಪೀಕ್ ಅಲ್ಲಿ ನಾವೀಗ ಮಾರ್ಕೆಟ್ ರಿಸರ್ಚ್ ಮತ್ತೆ ಬಿಸ್ನೆಸ್ ಹ್ಯಾಂಡ್ ಹೋಲ್ಡಿಂಗ್ ಏನ್ ಮಾಡ್ತೀವಿ, ವಿಮೆನ್ ಆಂಟರ್ಪ್ರಿನರ್ಸ್ ಇದ್ರೆ ನೀವು ಹೇಳ್ದಂಗೆ 51% ಅಂಡ್ ಅಬೋವ್ ಸ್ಟೇಕ್ ವಿಮೆನ್ಸ್ ಇದ್ದು, ಇಫ್ ದೇ ಹ್ಯಾವ್ ಅಂಡರ್ಟೇಕನ್ ಎ ಪ್ರಾಜೆಕ್ಟ್ ವಿತ್ ಅಸ್, ಬೈ ಡಿಫಾಲ್ಟ್ ನಾವು ಅವ್ರಿಗೆ ಕೊಡ್ತೀವಿ. ಈಗ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕು, ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಗೊತ್ತಾಯ್ತು, ನಮ್ಮಲ್ಲೂ ಸಹ ಈ ಒಂದು ಸ್ಕೀಮ್ ಇದೆ. ನೀವು ಹಂಗಾರೆ ಒಂದು ಗೌರ್ಮೆಂಟ್ ತರ ಸ್ಕೀಮ್ ಕೊಟ್ಟಂಗೆ ನಿಮ್ ಕಡೆ ಹೋಲ್ ಅಜೆಂಡಾ ಏನಕ್ಕೆ ಅಂತ ಹೇಳಿದ್ರೆ, ನಾವು ಇದುವರೆಗೂ ನೋಡಿ ಒಂದು 8-9 ವರ್ಷದಿಂದ ನಾವು ಇದನ್ನ ಮಾಡ್ತಾ ಬಂದಿದ್ದೀವಿ. ಗೊತ್ತಾಯ್ತು. ಈ ವಿಮೆನ್ ಆಂಟರ್ಪ್ರಿನರ್ಸ್ ಇಂದ ಬಂದಾಗ ಅವ್ರಿಗೊಂದು ಸ್ಪಾರ್ಕ್ ಇರುತ್ತೆ, ಇಲ್ಲ ನಾನೇನೋ ಒಂದು ಮಾಡಬೇಕು. ಈಗ ಏನಾಗುತ್ತೆ ಅಂದ್ರೆ ಯಾವುದೋ ನೆಸೆಸಿಟಿ ಮೇಲೆ ಬಂದಿರ್ತಾರೆ. ಸೊ ಎವ್ರಿ ಟೈಮ್ ವಿ ಕಾಂಟ್ ಲುಕ್ ಇನ್ ಮಾನಿಟರಿ ಟರ್ಮ್ಸ್ ಆಗ 100%. ಸೊ ಈಗ ನಾವು CSR ಅಂತ ದೊಡ್ಡ ಕಂಪನಿ ಬಗ್ಗೆ ಮಾತಾಡ್ತೀವಿ, ಬಟ್ ಆದ್ರೆ ನಮಗೂ ಎಲ್ಲೋ ಒಂದ್ ಕಡೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ವೈ ಸ್ಪೆಸಿಫಿಕಲಿ ವಿಮೆನ್ ಆಂಟರ್ಪ್ರಿನರ್ಸ್ಗೆ ಇದನ್ನ ಕೊಡ್ತಿದ್ವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಮುಂದೆ ಬಂದು ನಾನು ನಿಂತು ಮಾಡ್ತೀನಿ ಅಂತ ಎಲ್ಲಾ ಚಾಲೆಂಜಸ್ನು ದಾಟಿ ಬಂದು ನಿಂತಿರ್ತಾರೆ. ಕರೆಕ್ಟ್. ಈಗ ಟು ಬಿ ಫ್ರಾಂಕ್ ಏನಾಗುತ್ತೆ ಅಂದ್ರೆ, ಮನೆಯಲ್ಲೇ ನಾನು ಏನಾದ್ರು ಒಂದು ಮಾಡ್ತೀನಿ ಅಂತ ಎಲ್ಲರೂ ಹೇಳಿದಾಗ 99% ಕಾಮನ್ ಆನ್ಸರ್ ಏನಕ್ಕೆ ಬರೋದು, ಏನಕ್ಕೆ ಬೇಕು, ಮನೇಲಿ ಆರಾಮಾಗಿರ್ಬೋದಲ್ವಾ ಮಗು ನೋಡ್ಕೊಂಡು, ಕರೆಕ್ಟ್, ಏನಕ್ಕೆ ರಿಸ್ಕ್, ನಾನು ನೋಡ್ಕೊಂಡಿದ್ದಿಲ್ಲ, ನಾನೇ ತಗೊಂಬಂದೆಲ್ಲ ಕೊಡ್ತೀನಿ, ನಿಂಗೆ ಏನ್ ಬೇಕು ಹೇಳು ಅಂತ ಹೇಳ್ತಾರೆ. ಸೊ ಇಂಡಿಪೆಂಡೆನ್ಸಿ ಅನ್ನೋದು ಅವ್ರಿಗೂ ಬೇಕಾಗತ್ತೆ. ಡೆಫಿನೆಟ್ಲಿ. ಸೊ ಆ ತರ ನಾನು ಮಾಡ್ತೀನಿ ಅಂತ ಮುಂದೆ ಬಂದವ್ರಿಗೆ ನಮ್ಮ ಕಡೆಯಿಂದ ಒಂದು ಹಳಿಲು ಸೇವೆ ಅಂತಾನೆ ಅನ್ಕೋಬಹುದು. ಸೊ ಎನಿ ಒನ್ ಯಾರಿಗಾದ್ರೂ ಹ್ಯಾಂಡ್ ಹೋಲ್ಡಿಂಗ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ, ಅಥವಾ ಇಂಪ್ಲಿಮೆಂಟೇಷನ್ ಅಲ್ಲಿ ನನಗೆ ಹೆಂಗ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಇದನ್ನ ಹೇಗೆ ಸಿಸ್ಟಮ್ ಸೆಟ್ ಮಾಡಬೇಕು, ಅಥವಾ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ಸರಿಪಡಿಸೋದಕ್ಕೋಸ್ಕರ 1-to-1 ಕೌನ್ಸಿಲಿಂಗ್ ಆಗಿರ್ಬೋದು, ಇಲ್ಲ ಪ್ಯಾನ್ ಇಂಡಿಯಾದಲ್ಲಿ ಯಾರೇ ಇದ್ರು ಪರವಾಗಿಲ್ಲ ಇದು. ಸೊ ಕರ್ನಾಟಕದವರು ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಪ್ರಿಫರೆನ್ಸ್ ನಮ್ಮವರು ಅನ್ನೋ ಕಾರಣಕ್ಕೆ. ಗೊತ್ತಾಯ್ತು. ಸೊ ಗೊತ್ತಾಯ್ತಲ್ಲ, ಯಾರು ನೋಡ್ತಾ ಇದ್ರು, ಯಾರಿಗಾರು ವುಮೆನ್ ಎಂಟರ್ಪ್ರೈನರ್ ಹೆಲ್ಪ್ ಬೇಕಿದ್ರೆ ಖಂಡಿತ ಕಮೆಂಟ್ ಮಾಡಿ ರೀಚ್ ಔಟ್ ಟು ಅಸ್. ವಾಹಿನಿ ಅಂತ ಸಪರೇಟ್ ಸ್ಕೀಮ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ ನೀವು. ನಮ್ಮಲ್ಲಿ ಖಂಡಿತ ಇದೆ ಅದು. ಅದನ್ನ ಯಾವತ್ತೂ ನಾವು ಟು ಬಿ ಫ್ರಾಂಕ್ ಇಷ್ಟು ಓಪನ್ ಆಗಿ ಪಬ್ಲಿಸೈಸ್ ಮಾಡಿರ್ಲಿಲ್ಲ.
ನಮ್ಮ ಸುತ್ತಮುತ್ತ ಯಾರಿಗೆ ಅಲ್ಲ, ಗೊತ್ತಿತ್ತು ಇವತ್ತೊಂದು ಅಂದ್ರೆ women ಆಪ್ಷನ್ ಸಿಕ್ತು, entrepreneurs ನೀವು ಅಲ್ಲಿ. ಹೇಳಿದ್ರಿ ಅಷ್ಟೇ ಬಿಟ್ರೆ. ಇವತ್ತೊಂದು ನನಗೊಂದು ಮೀಡಿಯಂ ಆಪ್ಷನ್ ಸಿಕ್ತು, ಅದಕ್ಕಾಗಿ ಇದ್ರ ಬಗ್ಗೆ ಒಂದು ಮಾತಾಡ್ತಿದೀವಿ. ಕರೆಕ್ಟ್. ಈಗ ನಾವೇನಾದ್ರು ಯಾರಿಗೊಂದು ಹೆಲ್ಪ್ ಮಾಡ್ತೇವೆ, ನಾವು ಇಂಟೆನ್ಷನ್ ನಾವು ಯಾರಿಗೂ ಹೇಳಬಾರ್ದಂತೆ. ಇದೊಂದು ಟೈಮ್ ಸಿಕ್ತು, ನೀವು ಹೇಳಿದ್ರೆ. ಇಲ್ಲಾಂದ್ರೆ ಇಷ್ಟು ದಿವಸ ಆದರೂ ನೀವು ಈ ವಿಷಯ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಲ್ಸೋ ಕಮ್ ಟು ನೋ. ಸೊ ಗುಡ್, ಕಂಗ್ರ್ಯಾಚುಲೇಷನ್. ಈ ಥರದ್ದು ಇದು ಮಾಡ್ತಾ ಹೋಗಿ. ನನ್ನ ಪರ್ಸ್ನಲ್ ಒಪಿನಿಯನ್ನು ಅಷ್ಟೇ, ಯಾವುದೇ ವುಮೆನ್ಗೆ ಒಂದು ಎಕ್ಸ್ಟೆಂಡ್ ಅವ್ರಿಗೆ ಗೊತ್ತಿರಬೇಕು. ಲೈಫ್ ಅನ್ನೋದು ಯಾವ ಬೇಕಾದ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಹಾಗೆ ಆಗುತ್ತೆ. ಸೊ ನಾಳೆ ಅವ್ರು ಸರ್ಪ್ರೈಸ್ ಆಗಿ ಅವ್ರು ನಂಬ್ಕೊಂಡು ತುಂಬ ಜೀವ ಇರುತ್ತೆ ಅವ್ರ ಜೊತೆಗೆ. ಸೊ ದೇ ಶುಡ್ ನಾಟ್ ಪ್ಯಾರಲೈಸ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ವಿಲ್ ಗೋ ಟು ನೆಕ್ಸ್ಟ್, ಒನ್ ಬೈ ಒನ್ ಅನ್ಫೋಲ್ಡ್ ಮಾಡೋಣ. ಇನ್ನೂ ಸುಮಾರು ಸ್ಕೀಮ್ ಇದೆ. ಶಶಿಯವರಿಂದ ಒಂದು ಸ್ಕೀಮ್ ಆ್ಯಡ್ ಆಗಿದೆ, ವಿಚ್ ಈಸ್ ನಾಟ್ ಇನ್ ಮೈ ಕಂಟೆಂಟ್. ಸೊ ಖುಷಿ ಆಯಿತು. ಸೊ ಕಂಗ್ರ್ಯಾಚುಲೇಷನ್, ಇದೇ ಥರ ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಇದೇ ಥರದ್ದು ಮತ್ತೊಂದಿದೆ. ಇದು ಕರ್ನಾಟಕ ಗೌರ್ಮೆಂಟಿಂದ. ನಾವು ಮುಂಚೆ ಮಾತಾಡಿದ IIM ಈಸ್ ಅ ಕಂಪ್ಲೀಟ್ಲಿ ಅದರ್ ದೆನ್ ಗೌರ್ಮೆಂಟ್ ಆರ್ಗನೈಸೇಷನ್. ದೇ ಆರ್ ಆಲ್ಸೋ ಹೆಲ್ಪಿಂಗ್ ಫಾರ್ ದ ವುಮೆನ್ಸು. ದಿಸ್ ಈಸ್ ಪ್ಯೂರ್ಲಿ ಫಾರ್ ದ ಗೌರ್ಮೆಂಟ್ ಆರ್ಗನೈಸೇಷನ್ ಕಡೆಯಿಂದ. ಇದು IT-BT ಸೆಗ್ಮೆಂಟಿಂದ ಇದೆ. ಸೊ ನಾವು ಇಲಿವೇಟ್ ಬಗ್ಗೆ ನಾವು ಕೇಳಿದ್ದೀವಿ. ಇಲಿವೇಟಲ್ಲಿರೋ ಒಂದು ಕಾನ್ಸೆಪ್ಟಲ್ಲಿ ಇದು ಒಂದು ಕಾನ್ಸೆಪ್ಟು. ಸೊ ವಾಟ್ ದೇ ಆರ್ ಡೂಯಿಂಗ್, ಇಲಿವೇಟಲ್ಲಿ ಯಾರ್ಯಾರು ರೆಕಗ್ನೈಸ್ ಆಗಿರ್ತಾರಲ್ಲ, ಅಥವಾ ಎಲಿವೇಟಿಗೆ ಯಾರ್ಯಾರು ವುಮೆನ್ ಎಂಟರ್ಪ್ರೈನರ್ಸ್ ಪಿಚ್ ಮಾಡಿರ್ತಾರಲ್ಲ, ಅವರಿಗೆ ಸ್ವಲ್ಪ ಸಪ್ರೇಟ್ ಪ್ರಿಫರೆನ್ಸ್ ಕೊಟ್ಟು ದೇ ವಿಲ್ ಪ್ರಯಾರಿಟೈಸ್ ದೆಮ್ ಟು ಕಮ್ ಟು ದ ಆನ್ ಬೋರ್ಡ್, ಎಲಿವೇಟ್ ಪಿಚ್ಗೆ ಬರಲಿ ಅಂತ. ಸೊ ದಟ್ ಈಸ್ ದೇರ್ ಇಂಟೆನ್ಷನ್. ಸೊ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ವುಮೆನ್ ಎಂಟರ್ಪ್ರೈನರ್ ಟಿಕ್ ಮಾಡಿ, ಅವ್ರ ಡೀಟೇಲ್ ಕೊಡಿ, ಅವ್ರ KYC ಕೊಡಿ ಅಂತೆಲ್ಲ ಅಲ್ಲೇ ಆಪ್ಷನ್ ಅಪ್ಲಿಕೇಶನಲ್ಲೇ ಇದೆ ಡೀಟೇಲ್ಸು. ಸೊ ಅದನ್ನ ಫಿಲಪ್ ಮಾಡಿದ್ರೆ ಬೈ ಡಿಫಾಲ್ಟ್ ಯು ವಿಲ್ ಕಾಲ್ ಇಟ್ ಆಸ್ ಎ ವುಮೆನ್ ಎಂಟರ್ಪ್ರೈನರ್. ಯು ವಿಲ್ ರೆಕಗ್ನೈಸ್ ಆಸ್ ದ ವಿ ಎಸ್ಕಲೇಟ್ ಅಂತ, WE ಎಸ್ಕಲೇಟ್ ಅಂತ. ಅಂದರೆ ವುಮೆನ್ ಎಂಟರ್ಪ್ರೈನರ್ಗೆ ಸಪ್ರೇಟ್ ಪ್ರಿವಿಲೇಜ್ ಕೊಡುವಂಥ ಒಂದು ಸ್ಕೀಮ್ ಅವ್ರ ಕಡೆಯಿಂದ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಇದರಲ್ಲೂ ಅಷ್ಟೇ ಇನ್ಕ್ಯುಬೇಷನ್ ಮತ್ತು ಎಕ್ಸಲೇಷನ್ ಪ್ರೋಗ್ರಾಮ್ ಎರಡೂ ಮಾಡ್ತಾರೆ. ಸೊ ಇದರಲ್ಲಿ ಏನು ಅಂದರೆ, ನಿಮ್ಮ ಅರ್ಲಿ ಸ್ಟೇಜ್ ಇರುತ್ತೆ ವುಮೆನ್ ಎಂಟರ್ಪ್ರೈನರ್ದು, ಅದರದ್ದು ಐಡಿಯೇಷನ್ ಮಾಡೋದು, ಅದನ್ನು ಟ್ರಾನ್ಸ್ಫರ್ ಮಾಡೋದು, ಐಡಿಯೇಷನಿಂದ ಎಕ್ಸಿಕ್ಯೂಷನ್ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಗೈಡ್ ಮಾಡ್ತಾರೆ. ಬಿಸ್ನೆಸ್ ಸ್ಕಿಲ್ಸ್ ಟ್ರೈನಿಂಗ್ ಮಾಡ್ತಾರೆ ಅವರು. ಅಲ್ಲಿ ಸಪ್ರೇಟಾಗಿ ಅವ್ರದ್ದೇ ಒಂದು 6 months ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ಹೇಗೆ ಮಾಡೋದು ಅದನ್ನ ಸ್ಕಿಲ್ನ ಡೆವಲಪ್ ಮಾಡಿಸ್ತಾರೆ. ಅದರಲ್ಲಿ ಮೆಂಟರಿಂಗ್ ಸಪೋರ್ಟ್ ಮಾಡ್ತಾರೆ. ಬೇರೆ ಬೇರೆ ಸೇಮ್ ಸೆಗ್ಮೆಂಟ್ ಅವರು ಅಥವಾ ಬೇರೆ ಬೇರೆ ನುರಿತ ಕಲಾವಿದರು ಅಥವಾ ಅದೇ ಸೆಗ್ಮೆಂಟಲ್ಲಿ ತುಂಬ ವರ್ಷದಿಂದ ಎಕ್ಸ್ಪೀರಿಯನ್ಸು, PhD ಮಾಡಿದವರು, ಪ್ರೊಫೆಸರ್ಸ್ ಅವ್ರನ್ನೆಲ್ಲ ತಂದು ಅವರಿಂದ ಗೈಡ್ ಮಾಡಿಸ್ತಾರೆ. ಸೊ ಇದನ್ನ ಹೆಂಗೆ ಡೆವಲಪ್ ಮಾಡ್ಬೋದು, ಇದರಲ್ಲಿ ಏನೇನು ಲೂಪ್ ಇದೆ, ಅದನ್ನ ಹೇಗೆ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಅವರೇ ಸಪ್ರೇಟಾಗಿ ಇದು ಮಾಡ್ತಾರೆ. ಅದನ್ನು ಪಿಯರ್ ಲರ್ನಿಂಗು ಮಾಡ್ತಾರೆ. ನಿಮ್ಮದು ಸೇಮ್ ಬಿಸ್ನೆಸ್ಸು ಮತ್ತೊಬ್ರದ್ದು ಆಲ್ರೆಡಿ ಎಸ್ಟಾಬ್ಲಿಷ್ ಆದರೂ ಪೇರ್ ಸೇಮ್ ಬಿಸ್ನೆಸ್, ಅವರಿಬ್ಬರನ್ನು ಜಾಯಿನ್ ಮಾಡಿ ಅವರಿಂದ ಇವ್ರು ಏನು ಕಲಿಬೋದು, ಅವರಿಂದ ಅವ್ರು ಮಾಡಿರೋ ತಪ್ಪನ್ನು ಇವ್ರು ಮಾಡದೇ ಇರೋಂಗೆ ಹೆಂಗೆ ಎಸ್ಕಲೇಟ್ ಮಾಡೋದು ಅಂತಲೂ ಅವ್ರು ಮಾಡ್ತಾರೆ. ಅದಾದರೆ ಮಾರ್ಕೆಟ್ ಅನಾಲಿಸಿಸು, ಕಸ್ಟಮರ್ ಅನಾಲಿಸಿಸು, ಬಿಸ್ನೆಸ್ ಪ್ಲಾನ್ ಡೆವಲಪ್ಮೆಂಟ್, ಇದೆಲ್ಲ ಇನ್ಕ್ಯುಬೇಷನ್ ಸೆಕ್ಟರಲ್ಲಿ ಆಗೋಗುತ್ತೆ ಪ್ರೋಗ್ರಾಮಲ್ಲಿ. ಅದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದೇ ಇದೆ ಇದು. ಹೌದೌದು, ಗೌರ್ಮೆಂಟ್ದೇ ಇದೆ. ಸೊ ಇದರಲ್ಲಿ ಅಂಡರ್ ದ ಸ್ಕೀಮ್ ಈಗ ಅವ್ರಿಗೆ ಫೆಸಿಲಿಟೀಸ್ ಅಂತ ನೀವು ಹೇಳಿದ್ರಿ, ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಇನ್ಕ್ಯುಬೇಷನ್ ಸೆಂಟರ್ಸ್ ಅಲ್ಲೇ. ಕರೆಕ್ಟ್. ಸೊ ಆಫ್ಟರ್ ದ ಇನ್ಕ್ಯುಬೇಷನ್, ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಾಡಕ್ಟ್ ಪ್ರೊಟೋಟೈಪ್ ರೆಡಿ ಆದ್ಮೇಲೆ ಫಂಡಿಂಗ್ ಏನಾದ್ರು ಮಾಡ್ತಾರೆ? ಹೌದೌದು, ಇನ್ಕ್ಯುಬೇಷನ್ ಸ್ಟೇಜಲ್ಲಿ ದೇ ವಿಲ್ ಫಂಡ್ ಅಪ್ ಟು 30 lakhs ವರೆಗೆ ಫಂಡ್ ಮಾಡ್ತಾರೆ ಇನ್ಕ್ಯುಬೇಷನ್ ಲೆವೆಲಲ್ಲಿ. ಸೊ ಇನ್ಕ್ಯುಬೇಷನ್ ಲೆವೆಲಿಂದ ಪಾಸ್ ಆಗಿ ಎಕ್ಸಲೇಷನ್ ಪ್ರೋಗ್ರಾಮಿಗೆ ಹೋದಾಗ 50 lakh ವರೆಗೂ ದೇ ವಿಲ್ ಫಂಡ್. ಆ್ಯಂಡ್ ಆಲ್ಸೋ ದೇ ವಿಲ್ ಗಿವ್ ದ ಆ್ಯಕ್ಸೆಸ್. ನಿಮಗೆ ಫಂಡ್ ಅಂತ ಒಂದು ಕಡೆ ಇದ್ದರೆ, ಕೆಲವೊಂದು ವಿಷಯಗಳನ್ನು ವುಮೆನ್ ಎಂಟರ್ಪ್ರೈನರ್ಗೆ ಸ್ಪೆಸಿಫಿಕ್ ಆಗಿ ಹೆಲ್ಪಿಂಗ್ ಹ್ಯಾಂಡ್ ತುಂಬ ಮಾಡ್ತಾ ಇದೆ. ರೀಸನ್ ಏನು ಅಂದರೆ, ಅವರಿಗೆ ನಾಲೆಜು ಮತ್ತು ಅದರ ಸ್ಕಿಲ್ಲು, ಅದ್ರ ಎನ್ವೈರ್ನ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದನ್ನ ಡೆವಲಪ್ ಮಾಡೋಕ್ಕೆ ತುಂಬ ಎಫರ್ಟ್ ಆಗ್ತದೆ. ಈಗ ಒಬ್ರಿಗೆ 10 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಅವ್ರು 10 ರೂಪಾಯಿನ ಹೇಗೆ ಯುಟಿಲೈಸ್ ಮಾಡೋದು ಅನ್ನೋದು ಕೊಡೋದಂತಿದೆಯಲ್ಲ ನಾಲೆಜ್, ದಟ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ದೆನ್ 10 rupees ಕೊಡೋದು. ಸೊ ಆ ಆ್ಯಂಗಲಲ್ಲಿ ನಿಮಗೆ ಮುಂಚೆ ಹೇಳಿದ IIM ಅವರು ಅದೇ ಥರನೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರೇ ತೊಗೊಂಡು ಐಡಿಯೇಷನಿಂದ ಎಲ್ಲ ಸ್ಟೇಜ್ ಬೈ ಮಾಡ್ತಾರೆ. ಅವ್ರು ಅಮೌಂಟು ಕೊಡ್ಬೋದಿತ್ತು, ಬಟ್ ಅವ್ರು ಯಾಕೆ ಹಂಗೆ ಮಾಡ್ತಾ ಇಲ್ಲ ಅಂದರೆ, ವುಮೆನ್ಗೆ ಇರುವಂಥ ಒಂದು ಲ್ಯಾಕ್ ಆಫ್ ನಾಲೆಜ್ ಏನು ಅಥವಾ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸೊ ದೇ ಆರ್ ಗಿವಿಂಗ್ ದ ಕಂಪ್ಲೀಟ್ ಐಡಿಯಾ ಫ್ರಮ್ ದ ಬಿಗಿನಿಂಗ್, ಸೊ ಹೇಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಅದಾದಮೇಲೂ ಅಲ್ಲೂ ಅಷ್ಟೇ, ಅಲ್ಲಿಂದು ಫಂಡ್ ಇದೆ. ಅಲ್ಲೂ ಪಾರ್ಟ್ನರ್ಸ್ ಜೊತೆಗೆ ದೇ ವಿಲ್ ಡೂ ದ ಡೆಮೋ ಡೇ ಅಂತ. ಡೆಮೋ ಡೇ ಅಂದರೆ ಹೇಗಾಗ್ತಾರೆ, ಇವಾಗೆಲ್ಲ ಮಾಡಿ ಆಯಿತು, ನಾನೆಲ್ಲ ಮಾಡಿ ನಂದೊಂದು ಕಂಪ್ಲೀಟ್ ಪ್ರಾಜೆಕ್ಟ್ ರೆಡಿ ಮಾಡಿದೆ, ಕಂಪ್ಲೀಟ್ ಬಿಸ್ನೆಸ್ ಮಾಡಿ ರೆಡಿ ಮಾಡಿದೆ. ದೇ ವಿಲ್ ಗಿವ್ ಅ ಪ್ಲ್ಯಾಟ್ಫಾರ್ಮ್ ಟು ಅಡ್ರೆಸ್ ಟು ದ ಇನ್ವೆಸ್ಟರ್, ಅಡ್ರೆಸ್ ಟು ದ ಔಟ್ಸೈಡರ್. ಈಗ ನಮ್ಮ ಶಾರ್ಟ್ ಟ್ಯಾಂಕ್ ಥರ ಸ್ಪೆಸಿಫಿಕ್. ಎಕ್ಸಾಕ್ಟ್ಲಿ ಪರ್ಫೆಕ್ಟ್. ಸೊ ಆ ಥರ ಅವ್ರು ಮಾಡ್ಬೋದು. ಆ ಥರದ್ದು ಈ ಪ್ರೋಗ್ರಾಮು ಇರುತ್ತೆ. ಎಂಡ್ ಆಫ್ ದ ಆಲ್ ದ ಪ್ರೋಗ್ರಾಮು ದೇ ವಿಲ್ ಹ್ಯಾವ್ ಅ ದಟ್ ಡೇ. ಓಕೆ, ದಟ್ ಡೇ ದೇರ್ ವಿಲ್ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್. ಸೊ ಲಾಸ್ಟಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೊಂದು ನಾನು ನಿಮಗೆ ಮತ್ತೊಂದು ಸ್ಕೀಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲೂ ಸೇಮ್ ಈವೆಂಟ್ ಡೇ ಇದೆ. ಸೊ ಆ ಡೇಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಪ್ರೆಸೆಂಟ್ ಇರ್ತಾರೆ. ನೀವು ಪ್ರೆಸೆಂಟ್ ಮಾಡ್ತೀರಾ, ಯಾರಿಗೂ 4 ಜನ ಕಂಪ್ಲೀಟ್ಲಿ ಅವರೇ ಫಸ್ಟ್ ಟೈಮ್ ಬಂದಿರ್ತಾರೆ. ಅವ್ರಿಗೇನು ಇಂಟ್ರೆಸ್ಟಿಂಗ್ ಆಯ್ತು, ಈ ಬಿಸ್ನೆಸ್ಸಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು, ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಅವ್ರ ಜೊತೆ ಚಾನಲ್ ಪಾರ್ಟ್ನರ್ ಆಗ್ಬೋದು, ಅವ್ರದ್ದು ಡಿಸ್ಟ್ರಿಬ್ಯೂಷನ್ ನಾನು ಮಾಡ್ಬೋದು, ಏನಾದ್ರು ಬರುತ್ತೆ ಅದರಲ್ಲಿ. ಸೊ ಐದರ್ ಇಟ್ ವಿಲ್ ಆ್ಯಡ್ ಟು ರೆವೆನ್ಯೂ ಆರ್ ಇಟ್ ವಿಲ್ ಆ್ಯಡ್ ಟು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಟು ದೇರ್.
ಸೊ ಐ ಥಿಂಕ್ ನಮಗಿದು ಒಂದು ಮೇಜರ್ ಕನ್ಸರ್ನ್. ಈಗ ನನಗೆ ಫಾರ್ ಎಕ್ಸಾಂಪಲ್ ಈಗ ನಾನೇ ವ್ಯೂವರ್ ಅಂತ ಅನ್ಕೊಂಡು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಸೊ ಈ ಡೆಮೋ ಡೇ ಅನ್ನೋದು ಯಾವತ್ತಿರುತ್ತೆ, ಅಥವಾ ಹೇಗೆ ಗೊತ್ತಾಗುತ್ತೆ ಇನ್ಫಾರ್ಮೇಶನ್? ಅಂದರೆ ಈಗ ಜನರಲ್ ಪಬ್ಲಿಕ್ಗೆ ಈಗ ನ್ಯೂಸ್ ಪೇಪರ್ ಓದಬೇಕಾ, ಅಥವಾ ಎಲ್ಲಿ ಗೊತ್ತಾಗುತ್ತೆ ಸ್ಪೆಸಿಫಿಕ್ ಆಗಿದ್ದು? ಇದೆಲ್ಲ ಆಲ್ಮೋಸ್ಟ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಐದರ್ ಲಿಂಕ್ಡ್ ಇನ್ನು ಅಥವಾ ಇನ್ಸ್ಟಾಗ್ರಾಮು ಅಥವಾ ಅವ್ರದ್ದು ಎಕ್ಸ್ ಹ್ಯಾಂಡಲಲ್ಲಿ ಬರುತ್ತೆ. ಸೊ ಇದ್ರದ್ದೆಲ್ಲ ಅವ್ರದ್ದೆಲ್ಲ ಇನ್ಕ್ಯುಬೇಷನ್ ಮತ್ತೆಲ್ಲ ಅವ್ರದ್ದೆಲ್ಲ ಇರುತ್ತೆ. ಅವ್ರ ಚಾನಲ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅಥವಾ ಅದನ್ನು ಫ್ರೀಕ್ವೆಂಟ್ಲಿ ನೋಡ್ತಾ ಇದ್ರೆ ದೇ ವಿಲ್ ಪುಟ್. ಸೊ ಲಾಸ್ಟ್ ಡೇ ಹಾಗೆ ಆಯಿತು, ಯಾವುದು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅಂತ ಇದೆ, KSDM ಅಂತ ಕರಿತೀವಿ. ಸೊ ಅಲ್ಲೊಂದು ನಿನ್ನೆ ಒಂದು ಇವೆಂಟ್ ಆಯಿತು ಅಲ್ಲಿ. ಅದಕ್ಕೆ ನೀವು ಕೇಳಿದ್ದು ಫ್ರೀ ಇದೀರಾ ಅಂತ. ಕರೆಕ್ಟ್ ಅದೇ ಆಗಿತ್ತು. ಸೊ ಅಲ್ಲಿ 5 ರಿಂದ 6 ಅಂದರೆ ಈವ್ನಿಂಗು ಫುಲ್ ಡೇ ಇತ್ತು. 4 ಗಂಟೆಯಿಂದ ಶುರುವಾಗಿ 7-8 ಗಂಟೆ ತನಕ ಇತ್ತು. ಸೊ ಅಲ್ಲೇನು ಮಾಡಿದ್ದು ಅಂದರೆ ಇನ್ಕ್ಯುಬೇಷನ್ ಅಂದರೆ ಈ ಥರ ಸ್ಟಾರ್ಟಪ್ಗಳಿಗೆಲ್ಲ ಒಂದಿಷ್ಟು ಪ್ರೋಗ್ರಾಮ್ಗಳೆಲ್ಲ ಮಾಡಿ ಎಸ್ಟರ್ಡೇಸ್ ಡೆಮೋ ಡೇಲಿ ಏನಂದರೆ ಅವರೆಲ್ಲ ಫುಲ್ ಡೀಟೇಲ್ ಆಗಿ ಕೊಡಬೇಕು. ಅವ್ರು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ, ಅವ್ರ ಪ್ರಾಡಕ್ಟ್ ಏನು, ಅವ್ರ ಮಾರ್ಕೆಟಲ್ಲಿ ಏನಿದೆ, ಅವ್ರ ಅಟ್ರಾಕ್ಷನ್ ಏನು ನಡೀತಾ ಇದೆ, ಸೊ ಇಲ್ಲಿವರೆಗೆ ಏನು ರೆವೆನ್ಯೂ ಮಾಡಿದ್ದಾರೆ, ನೆಕ್ಸ್ಟ್ ಪ್ರಾಜೆಕ್ಟೆಡ್ ಏನು, ಸೊ ಏನು ಫಂಡ್ ಬೇಕು, ಇಫ್ ರಿಕ್ವೈರ್ಡ್ ವಾಟ್ ಇಸ್ ದ ಫಂಡ್ ರಿಕ್ವೈರ್ಡ್, ಹೌ ವಿಲ್ ಅಲೋಕೇಟ್ ದ ಫಂಡ್. ಈಗ ನಾನೊಂದು 1 ಕೋಟಿ ರೂಪಾಯಿ ಕೊಟ್ಟರೆ ಹೌ ದೇ ವಿಲ್ ಅಲೋಕೇಟ್, ಪ್ರಾಡಕ್ಟ್ ಟೈಪಿಗೆ ಎಷ್ಟು, ಮಾರ್ಕೆಟ್ಗೆ ಎಷ್ಟು, ಸೇಲ್ಸಿಗೆ ಎಷ್ಟು, ಮತ್ತೊಂದು ಅಕ್ವಿಸಿಷನ್ಗೆ ಎಷ್ಟು ಅಂತ ಎಲ್ಲ ಬೈಫರ್ಕೇಟ್ ಎಲ್ಲ ಡೀಟೇಲಾಗಿ ಕೊಡ್ತಾರೆ. ಸೊ ಯಾರು ಕ್ವಶನ್ ಕೇಳಬೇಕಿದ್ರು ಅಲ್ಲೇ ಕೇಳ್ತಾರೆ ಅವರು. ಸೊ ನಿಮ್ದೇನು ಏನು ಇಶ್ಯೂ ಇದೆ, ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ, ಏನಿದೆ ಅಂತ. ಸೊ ಇದು ಬೇಸಿಕ್. ಅಂದರೆ ಇದೆಷ್ಟೋ ಜನಕ್ಕೆ ಇನ್ನ ಈಗ ನನ್ನ ಹತ್ರ ಎಷ್ಟೋ ಸರಿ ಮಾತಾಡ್ಬೇಕಾರೆ ಈಗ ವಿಮೆನ್ ಆಂಟರ್ಪ್ರಿನರ್ಸ್ ಅಂತಾನೆ ಹೇಳಿ ಮಾತಾಡ್ಬೇಕು. ಈಗ ಜನರಿಕ್ ಆಗಿ ನಾನೀಗ ನನ್ನ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಕೇಳ್ತಾರೆ, ಸರ್ ಈಗ ವೈ ಶುಡ್ ವಿ ನೀಡ್ ಟು ಕಮ್ ಅಪ್ ವಿತ್ ಪಿಚ್ ಡೆಕ್ ಅಂತ ಕೇಳ್ತಾರೆ. ಅವ್ರಿಗೆ ನಾನು ಹೇಳೋದು ಒಂದೇ, ಈಗ ಯಾರೇ ವಿಮೆನ್ ಆಂಟರ್ಪ್ರಿನರ್ಸ್ ಈಗ ಎಷ್ಟೋ ಸರಿ ಹೌಸ್ ವೈಫ್ಸ್ ಇರ್ತಾರೆ, ಮನೆಯಲ್ಲೇ ಚಾಕ್ಲೇಟ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ, ಕರೆಕ್ಟ್, ಇಲ್ಲ ಅವ್ರೇನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂತ ಇರೋ ತಲೆಯಲ್ಲಿ ಒಡೆದಿರುತ್ತೆ. ಕರೆಕ್ಟ್. ಸೊ ಅವ್ರಿಗೆ ಬೇಸಿಕ್ 3 ಸ್ಟೆಪ್ಸ್ ಏನಂದ್ರೆ, ಫಸ್ಟ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್. ಅಂದ್ರೆ ನಾನು ಇದನ್ನ ಏನಕ್ಕೆ ತಗೊಂಡು ಬರ್ತಿದ್ದೀನಿ ಬಿಸ್ನೆಸ್, ಕರೆಕ್ಟ್, ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀನಿ, ಮತ್ತೆ ಅದು ಎಷ್ಟರ ಮಟ್ಟದ ತನಕ ಇದು ಸಾಲ್ವ್ ಆಗಿ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಕರೆಕ್ಟ್. ಇದು ಬೇಸಿಕ್ ಎಸೆನ್ಷಿಯಲ್. ಇದಾದ ನಂತರ ಫಂಡಿಂಗ್ ಬರುತ್ತೆ. ಕರೆಕ್ಟ್. ಸೊ ಅದಕ್ಕಿಂತ ಮುಂಚೆ ನೀವೇ ಕೈಯಿಂದ ದುಡ್ಡು ಹಾಕಿ ನೀವೇನ್ ಮಾಡಿದೀರಾ, ನಿಮ್ಮ ಮಾಡೆಲಿಂಗ್ ಡೇಟಾ ಏನು, ಎಷ್ಟು ರೆವೆನ್ಯೂ ಬಂದಿದೆ ಅಥವಾ ಎಷ್ಟು ಖರ್ಚಾಗಿದೆ, ಎಷ್ಟು ಪರ್ಸೆಂಟೇಜ್ ಗ್ರೋತ್ ಇದೆ, ಇದು ಬೇಸಿಕ್ ಡೇಟಾ ಅನ್ನೋದನ್ನ ಈಗ ನಾವು ರಿಸರ್ಚ್ ಫೀಲ್ಡ್ ಅಲ್ಲಿ ಇದನ್ನ ಕರಿತೀವಿ. ಕರೆಕ್ಟ್. ಸೊ ಇದೇ ತರ ಅವ್ರಿಗೂ ಇನ್ಕ್ಯುಬೇಷನ್ ಸೆಂಟರ್ಸ್ ಅಲ್ಲೂ ರಿಕ್ವೈರ್ಮೆಂಟ್ಸ್ ಇದೆಯಾ, ಬೇಸಿಕ್ ಇನ್ಫಾರ್ಮೇಶನ್ಸ್, ಅಥವಾ ನಿಮಗೆ ಇನ್ವೆಸ್ಟರ್ಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಡೆಮೋ ಡೇ ಅಂತ ಕೊಡೋದಕ್ಕಿಂತ ಮುಂಚೆನೆ ಇದನ್ನ ಆಲ್ರೆಡಿ ಕಮರ್ಷಿಯಲೈಸ್ ಮಾಡಿರ್ಬೇಕಾ, ಅಥವಾ ಕಮರ್ಷಿಯಲೈಸ್ ಮಾಡೋಕ್ಕಿಂತ ಮುಂಚೆನೂ ಡೆಮೋ ಡೇ ಇರುತ್ತಾ? ಇದು ಅದೆರಡೂ ಇರುತ್ತೆ. ಕಮರ್ಷಿಯಲ್ ಮಾಡೋದಕ್ಕಿಂತ ಮುಂಚೆನೂ ಡೆಮೋ ಡೇ ಇರುತ್ತೆ, ಕಮರ್ಷಿಯಲ್ ಆದಮೇಲೂ ಡೆಮೋ ಡೇ ಇರುತ್ತೆ. ಸೊ ನೀವು ಯಾವ ಥರ ಅದನ್ನ ತೊಗೊಂಡೋಗಿದ್ದೀರ ಅಂತ. ಕೆಲವೊಂದ್ಸಲ ಏನಾಗುತ್ತೆ, ಇನ್ಕ್ಯುಬೇಷನ್ ಮಾಡಬೇಕಾದ್ರೆ ದೇ ವಿಲ್ ಗಾಟ್ ದ ಅಪಾರ್ಚುನಿಟಿ ಟು, ನಿನ್ನೆ ಒಂದು ಕೇಸ್ ಹೇಗಾಯಿತು ಅಂತಂದರೆ, he is serving to the hospitals as well as universities. ಏನಿದೆ ಮೆಡಿಕಲ್ ಡಿವೈಸ್ಗೆ he will give a tagging and he will assure when is the expiry date ಏನಾಗುತ್ತೆ, ಅದು ಬ್ರೇಕ್ ಡೌನ್ ಆಗದೆ ಇರೋಂಗೆ he will manage ಮೆಡಿಕಲ್ ಡಿವೈಸಸ್ಗೆ. ಸೊ ಅದಕ್ಕೆ ಯೂನಿವರ್ಸಿಟಿಗೆ ರಿಕ್ವೈರ್ಮೆಂಟ್ ಇತ್ತು, ಅವ್ರು ತಗೋಬಿಟ್ರು. ಈವನ್ ದೋ he is coming to the market, ಅಲ್ಲಿಂದನೇ ಸರ್ಕ್ಯುಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ ಸೇಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಕಮರ್ಷಿಯಲೈಸ್ ಆಗಕ್ಕಿಂತ ಮುಂಚೆನೆ ಇದು ಹೋಗಿದೆ, ಇಂಟ್ರೊಡಕ್ಷನ್ ಡೇ ಇಂದನೇ ಅದು ಹೋಗ್ಬಿಡುತ್ತೆ, ಸೇಲ್ ಆಗ್ಬಿಡುತ್ತೆ. ಸೊ ಆವತ್ತಿನ ಡೇಟ್ಗೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದಕ್ಕಿಂತ ಹಿಂದೆ ಅವ್ರು ಏನು ಮಾಡಿದ್ದಾರೆ ಅನ್ನೋದಷ್ಟೇ ಪ್ರೆಸೆಂಟ್ ಮಾಡ್ತಾರೆ. ಸೊ ಐದರ್ ಸೇಲ್ಸ್ ಮಾಡಿ ಅಥವಾ ಅದ್ರ ಮೇಲೆ ಪಿಚ್ ಮಾಡಿದ್ರೆ ದೇ ವಿಲ್ ಸೇ, ಇಲ್ಲ ನಾನು ಇದನ್ನ ಆಲ್ರೆಡಿ ರೆವೆನ್ಯೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ನನಗೆ ಆಲ್ರೆಡಿ ಒಂದು 50 ಲಕ್ಷ ರೆವೆನ್ಯೂ ಬರ್ತಾ ಇದೆ, ನನಗಿಂತ ಅಟ್ರಾಕ್ಷನ್ ಶುರು ಆಗ್ಬಿಟ್ಟಿದೆ, ಅಂದರೆ ನಮ್ಮದು ರೆವೆನ್ಯೂ ಅಟ್ರಾಕ್ಷನ್ ಎಲ್ಲೆಲ್ಲಿ ಬೇರೆ ಕಡೆಯಿಂದ ಶುರು ಆಗ್ಬಿಟ್ಟಿದೆ, ಬಟ್ ನಾನು ಇನ್ನೂ ಫೋಕಸ್ ಮಾಡಬೇಕು ಕಮರ್ಷಿಯಲಲ್ಲಿ, ಇನ್ನೂ ನಾನು ಮಾರ್ಕೆಟಲ್ಲಿ ಸೇಲಿಗೆ ಅಂತಲೇ ಸಪ್ರೇಟಾಗಿ ಫೋಕಸ್ ಮಾಡಿ, ಮಾರ್ಕೆಟಿಂಗ್ ಆಗಿರ್ಬೋದು, ಅವೇರ್ನೆಸ್ ಕ್ರಿಯೇಷನ್, ಬ್ರ್ಯಾಂಡಿಂಗ್. ಏನಾಗುತ್ತೆ, ಇಂಥ ಇನ್ಕ್ಯುಬೇಷನ್ ಸೆಂಟರ್ ಇರಬೇಕಾದ್ರೆ ಆಲ್ರೆಡಿ ಅದನ್ನು ಪಬ್ಲಿಸೈಸ್ ಮಾಡ್ತಾ ಇರ್ತಾರೆ ಇನ್ಕ್ಯುಬೇಷನ್ ಅವರು, ಈ ಥರ ಪ್ರಾಜೆಕ್ಟ್ ನಮ್ಮ ಹತ್ರ ನಡೀತಾ ಇದೆ, ಅಥವಾ ಅವ್ರು ಟೆಸ್ಟಿಂಗ್ ಪರ್ಪಸ್ಗೆ ಯಾವುದೋ ಯೂನಿವರ್ಸಿಟಿ ಹೋಗಿ ನೀವು ಪಿಚ್ ಮಾಡು ಅಂತ ಹೇಳ್ತಾರೆ. ಅವ್ರಿಗೆ ಅದು ಲೈಕಾಗಿ ತೊಗೊಂಡ್ಬಿಟ್ಟಿರ್ತಾರೆ. ಇನ್ಸ್ಟೆಡ್ ಆಫ್ ಮಾರ್ಕೆಟಿಂದ ಬರೋದಕ್ಕಿಂತ ಮುಂಚೆನೇ ಇವ್ರು ಇಲ್ಲೇ ಸೇಲ್ ಆಗೋಗಿರುತ್ತೆ. ಆ ಥರ ಸಿಚುವೇಶನು ಅರೇಸ್ ಆಗೋಗಿರುತ್ತೆ. ಸೊ ನಿನ್ನೆ ಈ ಸೇಮ್ ಇವೆಂಟಲ್ಲೇ ಒಂದು ಕ್ವಶನ್ ಒಬ್ಬರು ಕೇಳಿದ್ರು, ಸೊ ಸ್ಟಾರ್ಟಪ್ಗಳಿಗೆ, ನಿಮ್ಮ ಪ್ರಾಡಕ್ಟ್ನ ಕಸ್ಟಮರ್, ನೀವು ಪ್ರಾಡಕ್ಟ್ ಹೆಂಗೆ ಸೇಲ್ ಮಾಡ್ತೀರಾ ಅಂತ. ತುಂಬ ಜನ ಡಿಫ್ರೆಂಟಾಗಿ ಆನ್ಸರ್ ಕೊಟ್ಟರು. ಅದನ್ನೇ ರಿವರ್ಸಲ್ಲಿ ಕೇಳಿದ್ರು, ಅದನ್ನೇ ನಿಮ್ಮ ಕಸ್ಟಮರ್ ಏಕೆ ನಿಮ್ಮ ಪ್ರಾಡಕ್ಟ್ ತಗೋಬೇಕು, ರೀಸನ್ ಏನು ಅಂತ. ಸೊ ಫಸ್ಟ್ ಕ್ವಶನ್ ಕೇಳಿದಾಗ ತುಂಬ ವೈಡ್ ಆನ್ಸರ್ ಸಿಗ್ತಾ ಇತ್ತು. ಕಸ್ಟಮರ್ ಏನಕ್ಕೆ ನೀವು ತಗೋಬೇಕು ಅಂದ್ರೆ ಸ್ವಲ್ಪ ನೆರಡೋಣ. ಅದು ಕಾಮನ್ ಆನ್ಸರ್ ಬರೋದೇನಾದ್ರೆ ನಮ್ದು ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸಿಂಗ್. ಕ್ವಾಲಿಟಿ ಅಂಡ್ ಪ್ರೈಸಿಂಗ್ ಇಸ್ ನಾಟ್ ಎ ಫ್ಯಾಕ್ಟರ್ ಅಟ್ ಆಲ್ ಟುಡೇ. ಕರೆಕ್ಟ್. ಈಗ ನಾವು ಅನ್ಕೊಳ್ತೀವಿ ಏನಕ್ಕೆ ತಗೊಳ್ಬೇಕು ಅಂದ್ರೆ ನನ್ನ ಕ್ವಾಲಿಟಿ. ಈಗ ನೀನು 100 ಜನದ ಹತ್ರ ಹೋಗ್ಬಿಟ್ಟು ಕೇಳ್ಬಿಟ್ಟು ನಿನ್ನ ಪ್ರಾಡಕ್ಟ್ ಬಗ್ಗೆ ಹೇಳೋದು ನನ್ನ ಕ್ವಾಲಿಟಿ ಚೆನ್ನಾಗಿದೆ ಅಂತಾನೆ ಹೇಳೋದು. ಕರೆಕ್ಟ್. ನಂದು ಕಾಂಪಿಟೇಟಿವ್ ಪ್ರೈಸ್ ಅಂತಾನೆ ಹೇಳೋದು. ಈಗ ಪ್ರೈಸು ಕ್ವಾಲಿಟಿ ಅನ್ನೋದಕ್ಕಿಂತ ಹೆಚ್ಚು ದೇರ್ ಶುಡ್ ಬಿ ಸಮ್ ಪರ್ಪಸ್. ನಾವು ಅದನ್ನ ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅಂತ ಕರಿತೀವಿ, USP. ಅನ್ಲೆಸ್ ಅಂಡ್ ಅಂಟಿಲ್ ಆ USP ಇಲ್ಲ ಅಂತ ಹೇಳಿದ್ರೆ ಅದು ಮೂವ್ ಆಗಲ್ಲ. ಕರೆಕ್ಟ್. ಸೊ ಕ್ವಾಲಿಟಿ, ಪ್ರೈಸು, ಈ ತರ ಆನ್ಸರ್ಸ್ ಕೊಡೋದನ್ನ ಫಸ್ಟ್ ಕಡಿಮೆ ಮಾಡಬೇಕು. ಯಾರನ್ನ ಈಗ
ನಾನು ಏನೋ ಒಂದು ಸಣ್ಣದಾಗಿ ಮಾಡ್ತಿರ್ತೀನಿ, ನನ್ಗೋಗ್ಬಿಟ್ಟು ನೀನೇನಕ್ಕಪ್ಪ ಮಾಡ್ತಿದ್ದೆ, ನೀನು ಏನಕ್ಕೆ ತಗೋಬೇಕು, ನನ್ನ ಕ್ವಾಲಿಟಿ ಬೆಸ್ಟ್. 100 ಜನ ಕೇಳೋರು 100 ಜನನೂ ಅದನ್ನೇ ಹೇಳೋದು. ಕ್ವಾಲಿಟಿ ಬಗ್ಗೆ ನನ್ನ ಕ್ವಾಲಿಟಿನೇ ಬೆಸ್ಟ್ ಅಂತಾನೆ ನಾನು ಹೇಳ್ತೀನಿ. ಸೊ ಕ್ವಾಲಿಟಿ ಪ್ರೈಸ್ನು ದಾಟಿ ಕಸ್ಟಮರ್ ಏನಕ್ಕೆ ತಗೋಬೇಕು, ಕನ್ವೀನಿಯನ್ಸ್ ಏನು, ನೀನೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ಯಾ, ಅವ್ನು ನೀನು 100 ರೂಪಾಯಿ ಜಾಗದಲ್ಲಿ 1000 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತಂದ್ರು ನಿನ್ನ ಹತ್ರನೇ ಬಂದು ಏನಕ್ಕೆ ತಗೊಬೇಕು ಅವನು. ಕರೆಕ್ಟ್. ಸೊ ಈ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್ ತುಂಬಾ ಮುಖ್ಯ. ಅದನ್ನ ಪಿಚ್ ಡೆಕ್ ಅಲ್ಲಿ ತುಂಬಾ ಜನ ಫೇಲ್ ಆಗೋದು ಈ ಪಾಯಿಂಟ್ ಅಲ್ಲಿ. 100% ರೈಟ್ ಸೈಟ್. ಸೊ ಈಗ ನಾವು ಹೇಗಾದರೂ ವಿ ಎಸ್ಕಲೇಟ್ ಕವರ್ ಮಾಡಿದ್ರಿ. ಸೊ ಇದರದ್ದೇ ಎಕ್ಸ್ಟೆಂಡೆಡ್ ವರ್ಷನ್ ಮತ್ತೊಂದು ವೃದ್ಧಿ ಸ್ಕೀಮ್ ಅಂತಿದೆ ವುಮೆನ್ ಎಂಟರ್ಪ್ರಿನರ್ಗೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಆ್ಯಕ್ಚುಲಿ ಅಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅಥವಾ ನಮ್ಮ ಎಲಿವೇಟಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅವರಿಗೆ ಇದು ಎಕ್ಸ್ಟೆಂಡೆಡ್. ಸೊ ಅವರು ಆ್ಯಡ್ ಆನ್ ಥರ ಅವ್ರು ಯಾರು ಡೆವಲಪ್ ಮಾಡಬೇಕು, ಇನ್ನೊಂಚೂರು ಗ್ರೋತ್ ಆಗಬೇಕು, ಇನ್ನೂ ಎಕ್ಸ್ಪೆನ್ಷನ್ ಮಾಡಬೇಕು, ಯಾವುದೋ ಇಂಡಸ್ಟ್ರಿ ಸೆಟಪ್ ಮಾಡಬೇಕು ಅಥವಾ ಏನೋ ಒಂದು ಅಕ್ವೈರ್ ಮಾಡಬೇಕು, ಎಲ್ಲೋ ಒಂದೇನೋ ಬ್ರಾಂಚ್ ಓಪನ್ ಮಾಡಬೇಕು ಅಥವಾ ಬೇರೆ ಮಾರ್ಕೆಟಿಗೆ ಎಂಟರ್ ಆಗಬೇಕು ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕಾಗಿರುತ್ತೆ. ಬಟ್ ಅವ್ರದ್ದು ಬೇಸಿಕ್ ಎಲ್ಲ ಫುಲ್ಫಿಲ್ ಆಗಿರುತ್ತೆ. ವಯಬಿಲಿಟಿ ಟೆಸ್ಟ್ ಆಗಿರುತ್ತೆ, ಪ್ರೊಟೋಟೈಪ್ ಆಗಿರುತ್ತೆ, ಕಮರ್ಷಿಯಲ್ ಸೇಲ್ ಸ್ಟಾರ್ಟ್ ಮಾಡಿರ್ತಾರೆ, ರೆವೆನ್ಯೂ ಎಲ್ಲ ಜನರೇಟ್ ಆಗಿರುತ್ತೆ. ಬಟ್ ಅವ್ರಿಗೆ ಏನಾಗಿರುತ್ತೆ ಅಂದರೆ ಆ ಗ್ರೋತನ್ನು ಅಥವಾ ಆ ಟಾರ್ಗೆಟ್ ರೀಚ್ ಮಾಡೋಕ್ಕೆ ದಟ್ ಸಫಿಷಿಯಂಟ್ ಅಮೌಂಟ್ ಇರಲ್ಲ. 10 lakhs ಬೇಕಾಗಿರ್ಬೋದು ಅಥವಾ 50 lakhs ಬೇಕಾಗಿರ್ಬೋದು ಅಥವಾ 1 CR ಅವರಿಗೂ ಬೇಕಾಗಿರ್ಬೋದು. ಆ ಸಫಿಷಿಯಂಟ್ ಅಮೌಂಟ್ ಇರಲ್ಲ ಅವ್ರ ಹತ್ರ. ಯಾಕೆಂದರೆ ಮಾರ್ಕೆಟಿಂದ ಅಷ್ಟು ಅಮೌಂಟ್ ಅವರಿಗೆ ಇನ್ನೂ ಇನ್ಫ್ಲೋ ಆಗ್ತಾ ಇರಲ್ಲ. ಸೇಲ್ ಆಗ್ತಾ ಇರುತ್ತೆ ಬಟ್ ದಟ್ ಮಚ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟರ್ನ್ ಓವರ್ ರೊಟೇಷನ್ ಆಗ್ತಾ ಇಲ್ಲ. ಬಟ್ ಇದರಲ್ಲಿ ಏನು ಅಂತಂದರೆ ಆ ಥರದ್ದು ಯಾವ್ದಾದ್ರು ಎಂಟಿಟಿ ಅಥವಾ ಆ ಥರ ವುಮೆನ್ ಎಂಟರ್ಪ್ರೈನರ್ ಇದ್ದರೆ, ಆಲ್ರೆಡಿ ಎಲಿವೇಟ್ ಪಿಕ್ಚರ್ ಸೆಲೆಕ್ಟ್ ಆಗಿ ಬಾಕಿ ಎಲ್ಲ ಇದ್ದರೆ ಅವರಿಗೆ ಹೆಲ್ಪ್ ಮಾಡ್ತಾರೆ. ಇದರಲ್ಲಿ ಹೆಂಗೆ ಅಂದರೆ 4% ಇಂಟ್ರೆಸ್ಟ್ ಇಟ್ಟು ಲೋನ್ ಕೊಡ್ತಾರೆ. ಅಷ್ಟು ಕಡಿಮೆ? ಹೌದು, ಅಷ್ಟು ಕಡಿಮೆಗೆ ಲೋನ್ ಕೊಡ್ತಾರೆ. ಪ್ಲಸ್ ಇದರಲ್ಲಿ ಏನು ಅಂದರೆ 60 ಮಂತ್ವರೆಗೆ EMI, 60 ತಿಂಗಳ ತನಕ, 5 ವರ್ಷ. 5 ವರ್ಷ. ಸೊ ಇದರಲ್ಲಿ ನಿಮಗೆ 1 CR ವರೆಗೂ ಅವರು ಅಮೌಂಟ್ ಕೊಡ್ತಾರೆ. 10 ಲಕ್ಷದಿಂದ ಸ್ಟಾರ್ಟ್, ಡಿಪೆಂಡ್ಸ್ ಅಪಾನ್ ಏನು ರಿಕ್ವೈರ್ಮೆಂಟ್. ಕೂಲಿಂಗ್ ಪೀರಿಯಡ್ ಇದೆ ಸ್ಟಾರ್ಟಿಂಗ್ ಅಲ್ಲಿ, ತಗೊಂಡಿದ ತಕ್ಷಣ ಕಟ್ಟಬೇಕಾ ಅಥವಾ 6 ತಿಂಗಳು? 6 ತಿಂಗಳವರೆಗೆ ಗ್ಯಾಪ್ ಇರುತ್ತೆ. ಯಾಕೆಂದ್ರೆ ಅದನ್ನ ಸೆಟಪ್ ಮಾಡಬೇಕಲ್ಲ. ಈಗ ಯಾವ್ದು ಫ್ಯಾಕ್ಟ್ರಿ ಸೆಟಪ್ ಮಾಡ್ಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಈ ಅಮೌಂಟ್ ಬಂದ್ಮೇಲೆ ಅವರು ಮೊದಲನೇ 6 ತಿಂಗಳು ಅವ್ರು ಕಟ್ಟೋದಿರಲ್ಲ, ಅದಾದ ನಂತರ 60 ತಿಂಗಳು ಅಂದ್ರೆ 5 ವರ್ಷ. 5 ವರ್ಷದ 6 ತಿಂಗಳ ಹೇಳ್ಬೇಕಂದ್ರೆ. ಸೊ ಇದು ಇದೆ. ಸೊ ಇದರಲ್ಲಿ ಆ್ಯಕ್ಚುಲಿ ಇದು ಅನದರ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇನ್ವಾಲ್ಡ್, ದಟ್ ಇಸ್ ಎ ವುಮೆನ್ ಎಂಟರ್ಪ್ರೈನರ್. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ದೇ ಟೈಡ್ ಅಪ್. ಸೊ ಅಲ್ಲಿ ಯಾರು ಸೆಲೆಕ್ಟ್ ಆಗಿ ಒಂದು ಡೆವಲಪ್ಮೆಂಟ್ ಆಗಿರ್ತಾರಲ್ಲ, ಬಟ್ ನೆಕ್ಸ್ಟ್ ಗ್ರೋತಿಗೆ ದೇ ಆರ್ ಸಫರಿಂಗ್. ಸೊ ದೇ ಆರ್ ಗಿವಿಂಗ್ ಅ ಬೂಸ್ಟರ್ ಡೋಸ್ ಕೈಂಡ್ ಆಫ್ ಬೂಸ್ಟರ್. ಅಂದ್ರೆ ಆಲ್ರೆಡಿ ಒಂದು ಇನ್ಶೂರೆನ್ಸ್ ಇದೆ, ಸ್ವಲ್ಪ ಟಾಪ್ ಅಪ್ ಮಾಡ್ಕೊಂಡಂಗೆ ನಮಗೆ. ಕರೆಕ್ಟ್. ಸೊ ಯಾಕೆಂದ್ರೆ ಬಡ್ಡಿ ದರನೂ ಕಮ್ಮಿ, ಲೋನ್ ಇಂಟ್ರೆಸ್ಟ್ ಅಮೌಂಟ್ ಕಮ್ಮಿ, ಬಟ್ ಈಸಿಲಿ ದೇ ವಿಲ್ ಗೆಟ್ ವಿತೌಟ್ ಕೊಲಾಟ್ರಲ್ ಫ್ರೀ. ಆ್ಯಂಡ್ ವುಮೆನ್ಸ್ಗೆ ಅಂತಾನೆ ಬೇರೆ ಪ್ರಿಫರೆನ್ಸ್ ಇರೋದು, ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಆಗುತ್ತೆ, ಇಮಿಡಿಯೇಟ್ ಆಗಿ ದೇ ಕ್ಯಾನ್ ವರ್ಕ್ ಆನ್ ದೇರ್ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ. ಸೊ ಅವ್ರು ಏನೇ ಕೇಳೋದು ಬೇಸಿಕ್ ಏನಂದ್ರೆ ಯು ಹ್ಯಾವ್ ಟು ಡನ್ ಆಲ್ ದೋಸ್ ಥಿಂಗ್ಸ್. ಏನಕ್ಕೆ ಅಂದ್ರೆ ನೀವು ಎಲಿವೇಟರ್ ಆಗಿರಬೇಕು, ಅದಾದ್ಮೇಲೆ ನಿಮ್ಮ ಪ್ರಾಡಕ್ಟ್ ಎಲ್ಲ ಆಗಿರಬೇಕು, ಕಮರ್ಷಿಯಲ್ ಇನ್ಕ್ಯುಬೇಷನ್, ಪ್ರೋಟೋಟೈಪ್ ಎಲ್ಲ ಮುಗಿದಿರಬೇಕು ಅಂತ ವುಮೆನ್ ಎಂಟರ್ಪ್ರೈನರ್ಗೆ ಇಮಿಡಿಯೇಟ್ಲಿ ದೇ ವಿಲ್ ಗಿವ್. ದಿಸ್ ಇಸ್ ಒನ್ ಆಫ್ ದ ಗುಡ್ ಇದು, ಮತ್ತು ತುಂಬ ಜನ ಇದ್ರಲ್ಲಿ ತಗೊಳ್ತಾ ಇದ್ದಾರೆ. ಸೇಮ್ ಅದೇ ಥರನೇ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದನೂ ಇದೆ. ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್, KSFC ಇಂದ. ಸೊ ಇದು ಪ್ಯೂರ್ಲಿ ಗೌರ್ಮೆಂಟ್ ಬ್ಯಾಂಕು. ಸೊ ಇದರಲ್ಲಿ ಬರೀ ಇಂಡಸ್ಟ್ರಿ ಮತ್ತು ಎಂಟರ್ಪ್ರೈನರ್ಸ್ಗಂತಲೇ ಸಪ್ರೇಟ್ ಆಗಿ ಫಂಡಿಂಗ್ ಮಾಡುವಂತಹ ಒಂದು ಆರ್ಗನೈಸೇಷನ್. ಲೋನ್ ಇವರು ಪ್ಯೂರ್ಲಿ ಲೋನ್ ಸೆಗ್ಮೆಂಟು. ಇವ್ರು ಲೋನಲ್ಲಿ ಸಬ್ಸಿಡಿ ಇನ್ವಾಲ್ವ್ ಆಗಿರುತ್ತೆ. ಸೊ ಏನಂದರೆ ನಮ್ಮ ನಾರ್ಮಲಿ ಮಾರ್ಕೆಟಲ್ಲಿ ನಿಮ್ಗೆ 10-12%, 14%, 15% ಏನು ಲೋನ್ ಸಿಗುತ್ತಲ್ಲ ಬಿಸ್ನೆಸ್ಸಿಗೆ ಅಂತಲೇ, ಇವರಲ್ಲಿ ನಿಮಗೆ 8% ಒಳಗೆ ಸಿಗುತ್ತೆ. ಕೆಲವೊಂದು ಸಲ ನಿಮಗೆ ಸಬ್ಮಿಷನ್ ಆಗಿ ಅಂದರೆ ಇಂಟ್ರೆಸ್ಟ್ ಹೋಗಿ 4%, 3%, 2% ವರೆಗೂ ಚಾನ್ಸಸ್ ಇದೆ ಬೇರೆ ಬೇರೆ ಎಂಟರ್ಪ್ರೈನರ್. ಇದು ನಿಜ ಗೊತ್ತಿರಲ್ಲ ನನಗೆ. ಇದು ಬೇಸಿಕಲಿ ವುಮೆನ್ ಎಂಟರ್ಪ್ರೈನರ್ಗೆ ದೇ ಗಿವನ್ ಅ ಗುಡ್ ಅಟ್ರಾಕ್ಷನ್. 4% ವರೆಗೆ ಸಬ್ಮಿಷನ್ ಅಂದರೆ ಇಂಟ್ರೆಸ್ಟ್ ರೇಟ್. ಇಲ್ಲೂ ಅಷ್ಟೇ, ಇಲ್ಲೂ 4%. ಇಲ್ಲೂ 4%. ಅಲ್ಲ, ನಮಗೆ ಮೆನ್ನಿಗೆಲ್ಲ ಈ ಥರದ್ದು ಏನು ಕೊಡೋದು? ಮೆನ್ನಿಗೂ ಇದೆ. ಮೆನ್ನಿಗೆ 5% ಇಂದ ಸ್ಟಾರ್ಟು. ಅಲ್ಲಿ ಸ್ವಲ್ಪ ಕೊಲಾಟ್ರಲ್ಲು ಆ ಥರದ್ದೆಲ್ಲ ಇದೆ. ವುಮೆನ್ ಎಂಟರ್ಪ್ರೈನರ್ಗೆ ಆ ಥರದ್ದೇನು ಕೊಲಾಟ್ರಲ್ ಅವಶ್ಯಕತೆ ಇಲ್ಲ, ಫ್ರೀ ಮಾಡ್ತಾರೆ. ಬಟ್ ಅವ್ರು ದೇ ವಿಲ್ ಟೇಕ್ ಎ ಸೆಕ್ಯೂರಿಟಿ. ಸೊ ನೀವೊಂದು ಯಾವುದೋ ಪ್ಲ್ಯಾಂಟ್ ಆ್ಯಂಡ್ ಮೆಷಿನ್ ಹಾಕ್ತಾ ಇದ್ರೆ ಅಂತಂದರೆ ಅದು ವರ್ತ್ 100 ರೂಪೀಸ್ ಇದ್ದರೆ 75% ಲೋನ್ ಸ್ಯಾಂಕ್ಷನ್ಡ್. ಸೊ ಆ ಥರ. ಸೊ ಅದು ನೀವು ಯಾವುದಕ್ಕಾದ್ರೂ ನಾನು ಈ ಎಕ್ವಿಪ್ಮೆಂಟಿಗೆ ತಗೋತಾ ಇದ್ದೆ ಆ ಥರದ್ದು ಏನೋ ನೀವು ಹೇಳಿದೆ, ಆ ಎಕ್ವಿಪ್ಮೆಂಟ್ ಅದು ಪ್ಲೆಡ್ಜ್ ಆಗಿರುತ್ತೆ ಹೇಗೆ ಸೆಕ್ಯೂರಿಟಿ. ಈಗ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಯಾರಾದರೂ ಹಳ್ಳಿನಲ್ಲಿ ನೋಡ್ತಿದ್ರೆ ಅಥವಾ ಯಾರೋ ಟೈರ್ 2, ಟೈರ್ 3 ಸಿಟಿಯಲ್ಲಿ ನೋಡ್ತಿದ್ರೆ, ಎಷ್ಟೋ ಜನಕ್ಕೆ ಕೊಲಾಟ್ರಲ್ ಅಂತ ಅಂದ್ರೆ ಏನಂತ ಗೊತ್ತಿಲ್ಲ. ಕರೆಕ್ಟ್. ಅವ್ರಿಗೆ ಏನಂತ ಹೇಳ್ತೀರಾ ನೀವು? ಕೊಲಾಟ್ರಲ್ ಅಂದ್ರೆ ಈಗ ಅಡ ಇಡಬೇಕು, ಏನಾದ್ರು ಒಂದು ತಗೊಂಬಂದು ನಾನು ಪ್ಲೆಡ್ಜ್ ಮಾಡಬೇಕು ಅಂತ ಕರಿತೀವಿ. ಅವ್ರಿಗೆ ಅರ್ಥ ಆಗೋತಾರಂದ್ರೆ ಕೊಲಾಟ್ರಲ್ ಏನೇನು ಇಡ್ಬೋದು? ಕೊಲಾಟ್ರಲ್ ಆಗಿ ಕೊಲಾಟ್ರಲ್ ಅಂತಂದ್ರೆ ನನಗೆ ನಿಮ್ಮಿಂದ ಒಂದು 100 ರೂಪಾಯಿ ಬೇಕು, ನಾನು 100 ರೂಪಾಯಿ ಬೇಕು ಅಂತ, ಸರ್ ನನಗೆ 100 ರೂಪಾಯಿ ಕೊಡಿ, ನಾನು 100 ರೂಪಾಯಿ ವಾಪಸ್ ಕೊಡೋದ್ವರೆಗೆ ಇದನ್ನ ಇಟ್ಕೊಳ್ಳಿ ಅಂತ. ಅಥವಾ ಇದ್ರ ಓನರ್ಶಿಪ್ ನೀವು ಇಟ್ಕೊಳ್ಳಿ, ನಾನು 100 ರೂಪಾಯಿ ಕೊಟ್ಟಿಲ್ಲ ಅಂದರೆ ಇದು ನಿಮಗೆ ರೈಟ್, ನೀವು ಇದನ್ನ ಸೇಲ್ ಮಾಡಿ ಆ 100 ರೂಪಾಯಿ ರಿಕವರಿ ಮಾಡ್ಕೋಬೋದು ಅಂತ. ಇಟ್ಸ್ ಎ ಸಿಂಪಲ್ ಟರ್ಮ್ ಆಫ್ ಕೊಲಾಟ್ರಲ್.
ಸೊ ನಾವೇನು ಮಾಡ್ತೀನಿ, ನಾನು ಬಿಸ್ನೆಸ್ಸಿಗೆ ಅಂತ ಲೋನ್ ತಗೋತೀನಿ. ನಾನೇನು ಕೊಲೆಟ್ರಲ್ ಮಾಡ್ತೀನಿ ಅಂತಂದರೆ ನಾನು ತೊಗೊಳ್ಳೋ ಮಿಷಿನರಿ ಅಥವಾ ನಾನು ಸೇಲ್ ಮಾಡಿ ಬರಬೇಕಾಗಿರೋ ಅಮೌಂಟು ಇದನ್ನೆಲ್ಲ ನಾನು ಪ್ಲೆಡ್ಜ್ ಅಲ್ಲದೇ ನನ್ನ ಪ್ರಾಪರ್ಟಿ, ನನ್ನ ಪರ್ಸ್ನಲ್ ಪ್ರಾಪರ್ಟಿ ಅಥವಾ ನನ್ನ ಕಂಪ್ನಿ ತೊಗೊಂಡಿರೋ ಪ್ರಾಪರ್ಟಿ, ಕಂಪ್ನಿಗೆ ಅಂತಲೇ ಬೈ ಮಾಡಿರುತ್ತೆ, KIDB ಲ್ಯಾಂಡು ಅಥವಾ ಬೇರೆ ಯಾವುದಾದ್ರು ಲ್ಯಾಂಡ್ ಪರ್ಚೇಸ್ ಮಾಡಿರುತ್ತೆ ಫಾರ್ ದ ಸೆಟ್ಟಿಂಗ್ ಅಪ್ ಆಫ್ ದ ಫ್ಯಾಕ್ಟ್ರಿ, ಅದನ್ನು ನಾವು ಕೊಲೆಟ್ರಲ್ ಆಗಿ ಕೊಡ್ಬೋದು. ಸೊ ದಟ್ ಮೀನ್ಸ್ ಕೊಲೆಟ್ರಲ್. ಸೊ ಅದ್ರ ಓನರ್ಶಿಪ್ ಅವ್ರ ಹತ್ರ ಇರುತ್ತೆ. ನಾ ಸೇಲ್ ಮಾಡೋದಿದ್ರು ನಾನು ಲೋನ್ ತೀರಿಸಿಲ್ಲ ಅಂದರೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೇ ಸೇಲ್ ಮಾಡಬೇಕು, ಅಥವಾ ನಾನು ಲೋನ್ ತೀರಿಸಿಲ್ಲ ಅಂದರೆ ಅವರಿಗೆ ಆ ಪ್ರಾಪರ್ಟಿ ಸೇಲ್ ಮಾಡೋ ರೈಟ್ ಅವ್ರಿಗೆ ಇರಲ್ಲ. ಕೊಲಾಟ್ರಲ್ ಆಗಿ ಕೊಟ್ಟ ಮೇಲೆ ಅದು ಫುಲ್ ರೈಟ್ಸ್ ಹೊಟ್ಟೋಗ್ಬಿಡುತ್ತೆ ಬ್ಯಾಂಕ್ಗೆ ಅಥವಾ KFSಗೆ, ಇವ್ರಿಗೆ ಹೊಟ್ಟೋಗ್ಬಿಡುತ್ತೆ ಕಂಪ್ಲೀಟ್. ಅದೇ ಕೊಲಾಟ್ರಲ್ ಮೀನಿಂಗು. ಸೊ ಇಲ್ಲಿ ವುಮೆನ್ ಎಂಟರ್ಪ್ರೈನರ್ಲಿ ಎಲಿಜಿಬಿಲಿಟಿ ಅಂದರೆ ಅವ್ರು ವುಮೆನ್ ಎಂಟರ್ಪ್ರೈನರ್ ಆಗಿರಬೇಕು, ಮತ್ತು ನ್ಯೂ ಸೆಟಪ್ ಆಗಿರಬೇಕು. ಎಕ್ಸಿಸ್ಟಿಂಗ್ ಸೆಟಪ್ಗೆ ಕಂಪ್ಲೀಟ್ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಇದೆ. ಕರೆಕ್ಟ್, ಕಂಪ್ಲೀಟ್ಲಿ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಆಗಿದೆ. ಅದೊಂದು ಹೇಳೋಣ, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ಅದೇ ಹೇಳ್ತಾರೆ. ಈಗ ನಮ್ಮ ಮೈನ್ ಉದ್ದೇಶ ಏನಂದ್ರೆ ಇದು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ಟರ್ಮೇ ಗೊತ್ತಿಲ್ಲ ಅವ್ರಿಗೆ, ಗ್ರೀನ್ ಫೀಲ್ಡ್ ಅಂದ್ರೆ ಏನು, ಕೊಲಾಟ್ರಲ್ ಅಂದ್ರೆ ಏನು, ಬ್ರೌನ್ ಫೀಲ್ಡ್ ಅಂದ್ರೆ ಏನು ಗೊತ್ತಿಲ್ಲ. ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋಣ ಒಂದ್ಸಲಿ. ಗ್ರೀನ್ ಫೀಲ್ಡ್ ಅಂದ್ರೆ ಹೊಸ ಪ್ರಾಜೆಕ್ಟ್. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಪ್ರಾಜೆಕ್ಟ್, ಇವತ್ತು ನಾನು ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ತಾ ಇದ್ದೀನಿ, ಅಥವಾ ಇವತ್ತು ನಾನು ಬಿಸ್ನೆಸ್ಗೆ ಎಂಟರ್ ಆಗ್ತಾ ಇದ್ದೀನಿ. ದಟ್ಸ್ ಕಾಲ್ಡ್ ಆಸ್ ಎ ಗ್ರೀನ್ ಫೀಲ್ಡ್. ಅಂದರೆ ಆಲ್ರೆಡಿ ಆ ಬಿಸ್ನೆಸ್ ಇರ್ಬೋದು ಮಾರ್ಕೆಟಲ್ಲಿ, ಬಟ್ ಹ್ಯಾಸ್ ಕಂಪ್ಲೀಟ್ ಆಗಿ ಮಾಡ್ತಾರೆ ಫಸ್ಟ್ ಟೈಮ್. ದಟ್ಸ್ ಎ ಗ್ರೀನ್ ಫೀಲ್ಡ್. ಬ್ರೌನ್ ಫೀಲ್ಡ್ ನಾನು ಆಲ್ರೆಡಿ 2-3 ಯೂನಿಟ್ ಇದೆ, ನಾನು ಇನ್ನೊಂದು ಯೂನಿಟ್ ಆ್ಯಡ್ ಮಾಡ್ತಾ ಇದ್ದೀನಿ, ಅಥವಾ ಇರೋ ಯೂನಿಟನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ, ಅಥವಾ ಇರೋ ಯೂನಿಟ್ ಮಾಡರ್ನೈಸೇಷನ್ ಮಾಡ್ತಾ ಇದ್ದೀನಿ, ಇರೋ ಯೂನಿಟ್ಗೆ ಮತ್ತೊಂದು 2-3 ಪ್ರಾಡಕ್ಟ್ ಆ್ಯಡ್ ಮಾಡ್ತೇನೆ. ದಟ್ ಇಸ್ ಕಾಲ್ಡ್ ಬ್ರೌನ್. ಆಲ್ರೆಡಿ ನಾನು ಎರಡಕ್ಕೂ ಲೋನ್ ಕೊಡ್ತಾರ, ಗ್ರೀನ್ ಫೀಲ್ಡ್, ಬ್ರೌನ್ ಫೀಲ್ಡ್ ಎರಡಕ್ಕೂ ಬರೀ ಗ್ರೀನ್ ಫೀಲ್ಡ್ ಬರೀ ಗ್ರೀನ್ ಫೀಲ್ಡ್ಗೆ. ಓಕೆ, ಹೊಸದಾಗಿ ವುಮೆನ್ ಎಂಟರ್ಪ್ರೈನರ್ಗೆ ಬರೀ ಹೊಸ ಏನು ಗ್ರೀನ್ ಫೀಲ್ಡಿಗೆ ಮಾತ್ರ ಕೊಡ್ತಾರೆ, ಹೊಸ ಇನೋವೇಷನ್ಗೆ ಮಾತ್ರ ಕೊಡ್ತಾರೆ, ಹೊಸ ಬಿಸ್ನೆಸ್ ಇದಕ್ಕೆ ಮಾತ್ರ ಕೊಡ್ತಾರೆ. ಸೊ ಇದರಲ್ಲಿ ಎಕ್ಸಿಸ್ಟಿಂಗು ಕೊಡ್ತಾರೆ, ಎಕ್ಸ್ಪ್ಯಾನ್ಷನು ಮಾಡಿದ್ರೆ ಡೈವರ್ಸಿಫಿಕೇಷನ್ ಆ ಥರದ್ದು ಇರಬೇಕು. ಸೊ ಎಕ್ಸ್ಪ್ಯಾನ್ಷನ್ ಅಂದರೆ ಒಂದಿಷ್ಟು ಟರ್ಮ್ ಇದೆ. ಸೊ ಎಕ್ಸ್ಪ್ಯಾನ್ಷನ್ ಅಂದರೆ ನೀವೇನೋ ಸ್ಮಾಲ್ ಎಕ್ಸ್ಪ್ಯಾನ್ಷನ್ ಆಗಲ್ಲ, 25% ಆದರೂ ನೀವು ಎಕ್ಸ್ಪೆನ್ಷನ್ ಮಾಡಬೇಕು. ಸೊ ನೀವೊಂದು ಯಾವುದೋ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲ್ಯಾಂಟ್ ಇದೆ, ಅದಕ್ಕೊಂದು 1 CR ಖರ್ಚಾಗಿದೆ, ಬಟ್ ನೀವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಅಡಿಷನಾಗಿ 25 lakhs ಆ್ಯಡ್ ಆಗಿರಬೇಕು. ಸೊ ಟೋಟಲ್ ನಿಮಗೆ 1,25,00,000 ಆ್ಯಡ್ ಆಗಿರಬೇಕು. ನಿಮ್ಮ ಕೈಯಿಂದ 25% ಖರ್ಚು ಮಾಡಿದ ನಂತರ ಉಳಿದ್ರೆ 75% ಲೋನ್ ತೊಗೋಬೋದು. ಲೋನ್ ತೊಗೋಬೋದು. ಅಲ್ಲ, ಇದ್ರಲ್ಲಿ ನಾನೇನು ಹೇಳ್ತಾ ಇರೋದು, ಎಕ್ಸ್ಪ್ಯಾನ್ಷನ್ ಹೆಂಗೆ ಮಾಡಬೇಕು ಅಂದರೆ ಹೆಂಗಂತ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ 1 CR ಇನ್ವೆಸ್ಟ್ಮೆಂಟ್ ಆಗಿದೆ ಆಲ್ರೆಡಿ. ಸೊ ನೀವು ಅಡಿಷನ್ ಆಗಿ 25 ಲಕ್ಷ ಆ್ಯಡ್ ಮಾಡಿದ್ರೆ, ಆ 20 ಲಕ್ಷ ಆ್ಯಡ್ ಮಾಡಿದ್ರೆ ಯು ವಿಲ್ ಬಿಕಮ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸೊ ದಟ್ ಇಸ್ ಅ ಕ್ರೈಟೀರಿಯಾ. ಆ್ಯಂಡ್ ಇವರಿಗೆ ಟರ್ಮ್ ಲೋನು ಕೊಡ್ತಾರೆ, ಮತ್ತು ಅದರ ರಿಲೇಟೆಡ್ ಲೋನು ಕೊಡ್ತಾರೆ, ಆ್ಯಂಡ್ ಆಲ್ಸೋ ವರ್ಕಿಂಗ್ ಕ್ಯಾಪಿಟಲ್ ಲೋನು ಇವ್ರು ಪ್ರೊವೈಡ್ ಮಾಡ್ತಾರೆ. ಚೆನ್ನಾಗಿದೆ ಸರ್, ಎಲ್ಲ ಬೆನಿಫಿಟ್ಸು ಕೊಡ್ತಿದ್ದಾರೆ ಇವರು. ಟರ್ಮ್ ಲೋನು, ವರ್ಕಿಂಗ್ ಕ್ಯಾಪಿಟಲ್ ಲೋನು, ಬಡ್ಡಿ ಕಡಿಮೆ, ವುಮೆನಿಗೆ ಅಂತಲೇ ಕೊಡ್ತಾ ಇದ್ದಾರೆ. ಇವ್ರ ಪ್ರೊಸೆಸ್ ಸ್ವಲ್ಪ ಟೈಟು, ಎಲ್ಲದೂ ಚೆಕ್ ಮಾಡ್ತಾರೆ. ವುಮೆನ್ ಎಂಟರ್ಪ್ರೈನರ್ಸ್ ನಾವು ಪ್ರೂವ್ ಮಾಡಬೇಕು, ಸುಮ್ಮನೆ ಹೇಳೋದಂತಲ್ಲ. ಅಂದರೆ ಡಾಕ್ಯುಮೆಂಟಲ್ಲಿಂದ ಹಿಡಿದು ಎಲ್ಲದೂ ಕರೆಕ್ಟಾಗಿ, ಈಗ ನಾವು ಪ್ರೈವೇಟ್ ಲಿಮಿಟೆಡ್ ಆದರೆ MOL ಇರಬೇಕು, ಪಾರ್ಟ್ನರ್ಶಿಪ್ ಆದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಇರಬೇಕು, ಸೋಲ್ ಪ್ರೊಪ್ರೈಟರ್ ಆದರೆ ನಾನು ವುಮೆನ್ನು ನಂದೊಂದೇ ಓನರ್ಶಿಪ್ ಅಂತ ತೋರಿಸ್ಬೇಕು. ಈ ಥರದ GST ಸರ್ಟಿಫಿಕೇಟು, ಪ್ಯಾನು, MOL, ಆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ನಾವು ಪ್ರೊವೈಡ್ ಮಾಡಬೇಕು. ಸೊ ಇದೇ ಹೇಳ್ತಾ ನನಗೊಂದು ನಿನ್ನೆ ಒಂದು ಇನ್ಸಿಡೆಂಟ್ ನೆನಪಾಯಿತು. ಈಗೆಲ್ಲ ChatGPT ಅಥವಾ Perplexity ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡಿ ಸರ್ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯಾರೂ ಡೀಟೇಲಾಗಿ ಹೋಗೋದೇ ಇಲ್ಲ ಮುಂದೆ. ಅಂದರೆ ವೆಬ್ಸೈಟ್ ತೆಗೆದು ಅಲ್ಲಿ ಹೋಗಿ ಡಿಗ್ ಮಾಡಿ ನೋಡೋ ತಾಳ್ಮೆ ಇಲ್ಲ ನಮಗೆ. ಏನಂದ್ರೆ ಇವತ್ತು ChatGPT ಇದೆ, ಗೂಗಲ್ ಇದೆ, ಮುಂಚೆ ಗೂಗಲ್ ಇತ್ತು. ಈಗ ChatGPT Perplexity ಹಾಕಿದ್ರೆ ಓಕೆ, ಈ 100 ಸ್ಕೀಮಲ್ಲಿ ನಿಂಗೆ ಒಂದು 10 ಸ್ಕೀಮ್ ಬರುತ್ತೆ, ನಿಮ್ಗೆ 10 ಸ್ಕೀಮ್ ಎಲಿಜಿಬಲ್ ಇದೆ ಅಂತ ತೋರಿಸುತ್ತೆ. ಅಂದರೆ ಜನರಿಕ್ ಇನ್ಫಾರ್ಮೇಷನ್ ಅದು ತೋರಿಸೋದು. ಕರೆಕ್ಟ್. ಸೊ ನಿನ್ನೆ ಹಾಗೆ ಆಯಿತು. ಒಬ್ಬರು ಈಗೆಲ್ಲ ಸ್ಟಾರ್ಟಪ್ ರಿಜಿಸ್ಟ್ರೇಷನ್ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನೀನು ಒಬ್ರು ಕೇಳ್ತು, ಸರ್ ನಮ್ಮದು ಸ್ಟಾರ್ಟಪ್ ರಿಜಿಸ್ಟ್ರೇಷನ್ ಆಗೇ ಇಲ್ಲ, ನೀವು ಮಾಡೇ ಇಲ್ಲ ಅಂದರು. ನಾನಂದೆ ನೀವು ಬರಲ್ಲ ಅದು ಅಂತಂದೆ. ಏನಕ್ಕೆ ಬರಲ್ಲ ಸರ್ ಅಂತು. ಅವರು ಫಾರಿನ್ ಹೋಲ್ಡಿಂಗ್ ಕಂಪ್ನಿ ಫಾರಿನ್ ಅವರು, ಅಂದರೆ ಇವ್ರದ್ದು ಓನರ್ಶಿಪ್ ಇಲ್ಲ, ಮೋರ್ ದೆನ್ 51% ಫಾರಿನ್ ಕಂಪ್ನಿದೇ ಇದೆ. ಸೊ ಇವ್ರು ಏನು ಹೇಳ್ತಾರೆ ನನಗೆ ಬರುತ್ತೆ ಅಂತ. ಅವ್ರೇನೋ ಚೆಕ್ ಮಾಡಿದೆ, ಇಲ್ಲ ನನಗೆ ಗೂಗಲಲ್ಲಿ ತೋರಿಸಿದೆ, ನನ್ನ ChatGPT ತೋರಿಸಿದೆ ಅಂತಂದರು. ಅಲ್ಲೆಲ್ಲ ತೋರಿಸುತ್ತೆ ನಿಮಗೆ, ಯಾಕೆ ಅಂದರೆ ಅದರಲ್ಲೊಂದು ಮೈನ್ಯೂಟ್ ಡಿಸ್ಕ್ಲೇಮರ್ ಇದೆ. ಸೊ ನಾವು ಫಾರ್ಮ್ ಫಿಲಪ್ ಮಾಡ್ಬೇಕಾದ್ರೆ ಒಂದು ಕಡೆ ಕೇಳುತ್ತೆ ಡಿಸ್ಕ್ಲೇಮರಲ್ಲಿ, ನೀವು ನಿಮ್ಮ ಕಂಪ್ನಿ ಹೋಲ್ಡಿಂಗ್ ಕಂಪ್ನಿ ಫಾರಿನರ್ ಆಗಿದ್ದರೆ ಅಥವಾ ನಿಮ್ಮ ಹೋಲ್ಡಿಂಗ್ ಫಾರಿನಲ್ಲಿದ್ದರೆ, ಸೊ ಯು ಆರ್ ನಾಟ್ ಎಲಿಜಿಬಲ್. ಅಂದರೆ ನಿಮ್ಮದು ಮೇಜರ್ ಸ್ಟೇಕ್ ಹೋಲ್ಡರ್ ಫಾರಿನರ್ ಆಗಿದ್ದರೆ ನಿಮಗೆ ಈ ಸ್ಕೀಮ್ ಅಪ್ಲಿಕಬಲ್ ಇಲ್ಲ. ಆ ChatGPT ಹೇಳಲ್ಲ ಎಲ್ಲೂ ಹೇಳಲ್ಲ ಅದು. ಸೊ ನಾವೇನು ಮಾಡೋದು, ನಾವು ಫಾರ್ಮ್ ಫಿಲಪ್ ಮಾಡಿ ನಾವು ಫಸ್ಟಿಗೆ ಬರುತ್ತೆ ಅಂತ ನಾವು ಎಕ್ಸ್ಪೀರಿಯನ್ಸ್ ಮಾಡಿದವ್ರೆ. ಯಾಕೆಂದ್ರೆ ಎಲ್ಲ ಫಿಲಪ್ ಮಾಡಿ ಲಾಸ್ಟಿಗೆ ಹೋಗ್ಬೇಕಾದ್ರೆ ಡಿಸ್ಕ್ಲೇಮರಲ್ಲಿ ಇದೆ, ಚಿಕ್ಕ ಬಾಕ್ಸಲ್ಲಿ ಬರೆದಿದೆ, ಈ ಏನದು ಈ 10ನೇ ಪೇಜಲ್ಲಿ ಇದೆ. ನಮಗೆಲ್ಲಿ ಗೊತ್ತಾಗಬೇಕು, ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಗೊತ್ತಾಗಿದೆ. ಅಂದರೆ ನಾನು ನಿನ್ನೆ ಅದನ್ನೇ ಕಳಿಸ್ತೆ, ಸರ್ ನೋಡಿ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಲ್ಲ ನಾವು ಒಪ್ತೀವಿ, ಎಲ್ಲದನ್ನೂ ಸರ್ಚ್ ಮಾಡಿ ಎಲ್ಲದೂ ಮಾಡಿ, ಬಟ್ ಬ್ಲೈಂಡಾಗಿ ಯಾವುದನ್ನು ನೋಡಬೇಡಿ.
ನೀವು ಹೋಗಿ ಅದರದ್ದೇ ಆದ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅದಕ್ಕೆ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಇರುತ್ತೆ, ಅದನ್ನ ಗೋ ಥ್ರೂ ಮಾಡಿ. ಇದು ನಮ್ಮಲ್ಲಿರೋ ಒಂದು ದೊಡ್ಡ ಪ್ರಾಬ್ಲಮ್. ಇವತ್ತು ಎಲ್ಲದಕ್ಕೂ ಚಾಟ್ GPT, ಪರ್ಪ್ಲೆಕ್ಸಿಟಿ, ಗೂಗಲ್ ಅಂತ ಹೋಗ್ತೀವಿ. ಕರೆಕ್ಟ್. ಆದ್ರೆ ಅದು ಬರೀ ಜನರಿಕ್ ಇನ್ಫಾರ್ಮೇಶನ್ ಕೊಡುತ್ತೆ, ಡೀಟೇಲ್ಡ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಕೊಡಲ್ಲ. ಅದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲ್ ಆಗಿ ಯಾರು ಮಾಡ್ತಿದ್ದಾರೆ ಅವನು ಗೊತ್ತು ಯಾರಕ್ಕೆ ಬರುತ್ತೆ ಯಾರಕ್ಕೆ ಬರಲ್ಲ. ಅಲ್ಲಿ ಚಾಟ್ GPT ಜನರಿಕ್ ಆಗಿ ಹೇಳುತ್ತೆ, ಹೌದು ಎಲ್ಲರಿಗೂ ಬಂದ್ಬಿಡುತ್ತೆ, ಫಾರಿನ್ ಹೋಲ್ಡಿಂಗ್ ಕಂಪನಿ ಇದ್ರು ಬರುತ್ತೆ ಅಂತ. ಆದ್ರೆ ಅಲ್ಲಿ ಕೆಳಗಡೆ ನೋಟ್ ಕೊಟ್ಟಿದ್ರೆ ಈಗ ಅಪ್ಲೈ ಮಾಡಿ ಹೋಗಿ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾದ್ರೆ ನಂಗೆ ಅಪ್ಲಿಕಬಲ್ ಆಗಲ್ಲ. ಕರೆಕ್ಟ್. ಅದು ಹಿಂಗೆ ಅಂದ್ರೆ ಅವ್ನಿಗೂ ಬೇಜಾರಾಗಿರುತ್ತೆ, ಅದು ಕೇಳಬೇಕಿತ್ತು ಇವ್ರ ಮಾತು ಅಂತ. ಅವಾಗ ಹಾಗೆ ಆಯಿತು. ಮೊನ್ನೆ ಇವಾಗ ಕರ್ನಾಟಕ ಇಂಡಸ್ಟ್ರಿ ಪಾಲಿಸಿ 25 to 30 ಬಂದಿದೆ, ಅಂದರೆ 2025 ಇಂದ 30ವರೆಗೆ 5 ವರ್ಷದ ಅದು ಪಾಲಿಸಿ. ನಾವು ಇನ್ನೊಂದು ದಿವಸ ಯಾವಾಗಾದ್ರು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ಅದ್ರದ್ದು ಒಂದು ಏನಂದರೆ ಅದಕ್ಕಿಂತ ಹಿಂದೊಂದು ಪಾಲಿಸಿ ಇತ್ತು 2020 ಇಂದ 25ವರೆಗೆ. ಸೊ ಅದು ಸ್ಟಾಪ್ ಆಗಿದೆ ಇವಾಗ ಎಲಿಜಿಬಲ್ ಇರೋದು 25 to 30. ಬಟ್ ಏನಾಗಿದೆ ಅಂದರೆ ನೀವು ಮೆಷಿನರಿ ಮತ್ತು ಬೇರೆ ಏನಾದ್ರು ಪರ್ಚೇಸ್ ಮಾಡಿದರೆ 2024 ಸ್ಟಿಲ್ ಯುವರ್ ಎಲಿಜಿಬಲ್ ಟು ಗೆಟ್ ಇಟ್ ದ ಸಬ್ಸಿಡಿ ಅಂಡರ್ ದಟ್ ಒನ್. ಅದು ತೋರಿಸಲ್ಲ, ಅದು ಅಪ್ಡೇಟ್ ಪಾಲಿಸಿ ತೋರಿಸಲ್ಲ, ನಿಮ್ಗೆ ಎಲ್ಲೂ ತೋರಿಸಲ್ಲ ಅದು. ನೀವು ಹೋಗಿ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ರೆ ಅವರೇ ಸಪ್ರೇಟ್ ಅಪ್ಲಿಕೇಶನ್ ಕೊಡ್ತಾರೆ, ಈ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊ ಬನ್ನಿ ಸರ್, ನಾನು ನಿಮ್ಗೆ ಕೊಡ್ತೀನಿ ಅಂತ. ಸೊ ಆನ್ಲೈನಲ್ಲಿ ಆ ಅಪ್ಲಿಕೇಶನ್ ಸಿಗಲ್ಲ. ಹೌದು. ಸೊ ಹೀಗಾಗಿ ತುಂಬಾ ಕೆಲವೊಂದು ಪ್ರಾಕ್ಟಿಕಲಿಟಿ ಪ್ರಾಬ್ಲಮ್ ಇದೆ. ಅದಕ್ಕಾಗೇನೆ ಈ ಓಲ್ ಪಾಡ್ಕಾಸ್ಟ್ ಮಾಡ್ತಿರೋ ಉದ್ದೇಶನೇ ಅದು. ಅಂದ್ರೆ ನಿಮಗೆ ಜನರಿಕ್ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡ್ತಿಲ್ಲ, ಸ್ಪೆಸಿಫಿಕ್ ಆಗಿ ಯಾವುದು ಒಂದು ಸ್ಕೀಮ್ ಅಪ್ಲಿಕಬಲ್ ಆಗುತ್ತೆ, ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಎಷ್ಟು ಕೊಡ್ತಾರೆ ನಿಮಗೆ ಸಬ್ಸಿಡಿ, ಅದಕ್ಕೆ ನಿಮ್ಮ ಪ್ರೊಸೀಜರ್ ಏನು, ಯಾರು ಎಲಿಜಿಬಲ್ ಇದ್ದೀರಾ. ಕರೆಕ್ಟ್. ಸೊ ಆ ಉದ್ದೇಶದಿಂದನೇ ಈಗ ನೀವು ಪ್ರತಿಯೊಂದು ಡಿಗ್ ಮಾಡಿ ಇನ್ಫಾರ್ಮೇಶನ್ ತೆಗೆದು ಹೇಳ್ತಾ ಇದ್ದೀರಾ. ನಾವು ಡಿಗ್ ಮಾಡ್ದಲ್ಲೇ ಮತ್ತು ಓದಿ ಅಲ್ಲಿ ಇವತ್ತಿಗೂ ಇದೆಯಾ ಅಥವಾ ಅದ್ರದ್ದು ಏನಾದ್ರು ಚೇಂಜ್ ಆಗಿದೆ ಅಥವಾ ಅದು ಎಷ್ಟು ಮಟ್ಟಿಗೆ ವ್ಯಾಲಿಡ್ ಆಗಿದೆ ಅನ್ನೋದು ಇರುತ್ತೆ. ಈಗ ಗೌರ್ಮೆಂಟ್ ಅವ್ರು ಯಾವ್ದಾದ್ರು ಒಂದು ಪಾಲಿಸಿ ಬಂದ್ಬಿಡುತ್ತೆ, ಸೊ ಅದನ್ನ ಇನ್ನೂ ಇಂಪ್ಲಿಮೆಂಟೇ ಮಾಡಿರಲ್ಲ ಅಥವಾ ಅದು ಇನ್ನು ಯಾರು ಅಪ್ಲೈ ಮಾಡಿರಲ್ಲ, ಎರಡು ಕಡೆ ಪ್ರಾಬ್ಲಮ್ ಇರುತ್ತೆ. ಈಗ ಗೌರ್ಮೆಂಟ್ ಅವರು ಒಂದು ಅನೌನ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಅನೌನ್ಸ್ ಮಾಡಿದ್ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು, ಪ್ಲಸ್ ನಾವು ಹೋಗಿ ಕೇಳಬೇಕು. ಈಗ ನನಗಿದು ಅಪ್ಲಿಕೇಬಲ್, ನೀವು ಹೇಳಿರೋ ಕ್ರೈಟೀರಿಯಾ ನನಗೆ ಫುಲ್ಫಿಲ್ ಆಗುತ್ತೆ, ನನಗೆ ಕೊಡಿ ಅಂತ ನಾನೇ ಅಪ್ಲೈ ಮಾಡಬೇಕು. ಅವ್ರಾಗಿ ನಿನಗೆ ಅಪ್ಲೈ ಆಗುತ್ತೆ ಬಾ ನನಗೆ ಕೊಡ್ತೀನಿ ಅಂತ ಯಾರು ಹೇಳಲ್ಲ. ಸೊ ನಾನೇ ಮುಂದೋಗಿ ನಾನು ಅಪ್ಲೈ ಮಾಡಿ ನಾನು ತಗೋಬೇಕು. ಕೆಲವರ ಕೇಸಲ್ಲಿ ಕೆಲವೊಂದು ಅಪ್ಲೈನೇ ಮಾಡಿರಲ್ಲ, ಇನ್ನೂ ಹಾಗೆ ಎಷ್ಟು ಅಮೌಂಟ್ ಹಾಗೆ ಬಿದ್ದಿರುತ್ತೆ, ಎಷ್ಟು ಅಮೌಂಟ್ ಹಾಗೆ ಬಜೆಟ್ ಆದ್ಮೇಲೆ ವಾಪಸ್ ಹೋಗಿ ಖಾಲಿ ಆಗೋಗುತ್ತೆ. ಇನ್ಮೇಲಿಂದ ಸ್ವಲ್ಪ ಆ ಥರ ಹೊರಗಡೆ ಹೋಗೋದನ್ನು ಕಡಿಮೆ ಮಾಡೋಣ, ನಿಮ್ಮಿಂದ ತಿಳಿಸೋಣ ಎಲ್ಲರಿಗೂ. ಸೊ ಮತ್ತೊಂದು ಸ್ಕೀಮು ಗೌರ್ಮೆಂಟಿಂದ ಉದ್ಯೋಗಿನಿ ಸ್ಕೀಮು. ಇದು ಆ್ಯಕ್ಚುಲಿ ನಾವೀಗೆಲ್ಲ ಸ್ವಲ್ಪ ಮಾತಾಡಿದ್ದು ಕಾರ್ಪೊರೇಟ್ ನೇಚರು ಅಥವಾ ಸ್ವಲ್ಪ ಏನು ಹೈ ಕ್ಲಾಸು ಅಂತ ಹೇಳ್ಬೋದು. ಇದೊಂದು ಸ್ವಲ್ಪ ಮೀಡಿಯಮ್ಗಿಂತ ಲೋ, ಯಾರೆಲ್ಲ ಚಿಕ್ಕ ದಿನಸಿ ಅಂಗಡಿ ಅಥವಾ ಯಾರೆಲ್ಲ ರೋಡ್ ಸೈಡ್ ವೆಂಡರ್ಸ್ ಅಥವಾ ಯಾರು ಈ ಥರದ್ದೆಲ್ಲ ಏನು ಮಾಡಬೇಕು ಅಥವಾ ಬೇರೆ ಏನೋ ಹೊಲಿಗೆ ಮಿಷಿನ್ ಹಾಕೊಂಡು ಮಾಡಬೇಕು ಆ ಥರದ್ದೆಲ್ಲ ಏನಾದ್ರು ಐಡಿಯಾ ಇರೋರಿಗೆ ಈ ಸ್ಕೀಮ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಉದ್ಯೋಗಿನಿ ಸ್ಕೀಮಲ್ಲಿ ಇದು ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಏನು ವುಮೆನ್ಗೆ ಅಂತ ಸಪ್ರೇಟ್ ಆಗಿ ಏನು ಡಿಪಾರ್ಟ್ಮೆಂಟ್ ಇದ್ದಿಲ್ಲ ಅವ್ರ ಕಡೆಯಿಂದನೇ ಹೆಲ್ಪ್. KSWDC. ಹೌದು, KSWDC ವಯ ಸ್ಟೇಟ್ ಗೌರ್ಮೆಂಟ್ ಅವ್ರ ಫಂಡ್ ಬಜೆಟೆಡ್ ಅಲೋಕೇಶನ್ ಮಾಡಿರ್ತಾರೆ ಅವರಿಗೆ, ಇಂಥದ್ದು ನೀವು ಹೆಲ್ಪ್ ಮಾಡಿ ಅಂತ. ಅವ್ರು ಬೇರೆ ಬೇರೆ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ವುಮೆನ್ ಎಂಟರ್ಪ್ರೈನರ್ಗೆ ಅಂತಲೇ ದಿಸ್ ಇಸ್ ಒನ್ ಆಫ್ ದ ಫ್ಲಾಗ್ಶಿಪ್ ಪ್ರೋಗ್ರಾಮ್. ಸ್ಪೆಸಿಫಿಕ್ ಆಗಿ ವುಮೆನ್ ಆಂಟರ್ಪ್ರಿನರ್ಸ್ಗೆ ಅಂತ ಒಂದು ಸ್ಕೀಮ್ ತಂದಿರೋದು, ಅವರಿಗೆ ಅಂತಲೇ ತಂದಿರೋದು, ಅವರಿಗೆ ಅಂತ ನಡೀತಾ ಇರೋದು. ಇದು ಅವ್ರದ್ದು ಒಂದು ಚೆನ್ನಾಗಿ ತುಂಬ ಅಂದರೆ ವೆಲ್ ಎಕ್ಸಿಕ್ಯೂಟೆಡ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಓಕೆ. ಸೊ ಇದರಲ್ಲಿ ಅವ್ರಿಗೆ ಹೆಂಗಂದರೆ ಅಪ್ಲಿಫ್ಮೆಂಟ್ ಮಾಡ್ತಾರೆ, ಪ್ಲಸ್ ಅವರಿಗೆ ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಲ್ಲ ಇರ್ತಾರೆ ಪಾಪ, ಅವ್ರಿಗೆ ಏನೋ ಒಂದು ಎಲ್ಲೋ ಲೋನ್ ತೊಗೊಳಕ್ಕೂ ಅವ್ರದ್ದು ಯಾವುದೇ ಸಿಬಿಲ್ ಎಲ್ಲ ಬೇರೆ ಏನೂ ಇರಲ್ಲ. ಸೊ ಅವರಿಗೆ ಒಂದು ಸಪೋರ್ಟ್ ಆಗಲಿ ಅಂತ ಗೌರ್ಮೆಂಟಿಂದ ಒಂದು ಹೆಲ್ಪಿಂಗ್ ಹ್ಯಾಂಡು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ 1 lakh ಇಂದ 3 lakhs ವರೆಗೆ ಕೊಡ್ತಾರೆ. ಯಾಕೆಂದರೆ ಕೆಲವೊಂದು ಅವ್ರದ್ದೆಲ್ಲ ಸ್ಮಾಲ್ ಬಿಸ್ನೆಸ್ ಸೆಗ್ಮೆಂಟ್, ನಾವು ಇಲ್ಲಿವರೆಗೆ ಮಾತ್ರ ಸ್ವಲ್ಪ ಲಾರ್ಜ್ ಸೆಗ್ಮೆಂಟ್ ಸ್ಕೇಲು, ಇದು ಸ್ಮಾಲು. ಸೊ 1 lakh ಇಂದ 3 lakh ಅವರಿಗೆ ದೊಡ್ಡ ಅಮೌಂಟ್ ಆ ಸೆಗ್ಮೆಂಟಿಗೆ ಅಥವಾ ಆ ಇದಕ್ಕೆ. ಯಾಕೆಂದರೆ ಅವರು ಆಲ್ಮೋಸ್ಟ್ ಟ್ರೇಡರ್ ಥರ ವರ್ಕ್ ಮಾಡ್ತಾರೆ, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಮತ್ತು ಇತರ ವ್ಯಾಪಾರಿಗಳಿಗೆ. ಅವ್ರಿಗೆ ಏನಂದ್ರೆ ಅಲ್ಲಿಂದ ತಂದ ಏನೋ ಒಂದು ಪ್ರಾಡಕ್ಟ್ ತಂದು ಇಲ್ಲಿ ನಿಂತು ಇಲ್ಲಿ ಮಾರಿ ಮತ್ತು ದುಡ್ಡು ತೊಗೊಂಡು ವಾಪಸ್ ಅಷ್ಟೇ. ಸೊ ಅವರಿಗೆಲ್ಲ ಏನಂದ್ರೆ ಒಂದು 15 ದಿವಸದೊಳಗೆ ಎಲ್ಲ ರೊಟೇಷನ್ ಮುಗಿದೋಗಿರುತ್ತೆ. ಸೊ ಅಂಥವ್ರಿಗೆ ಅಂತಾನೆ ಹೆಲ್ಪ್ ಮಾಡೋಕ್ಕೆ ಅಂತಾನೆ ಗೌರ್ಮೆಂಟ್ ತಂದಿರೋ ಸ್ಕೀಮ್ ಇದು. ಸೊ ಇದೆಲ್ಲ ಏನು ಮಾಡುತ್ತೆ, ಸಿಂಪಲ್ಲು SC ST ಕ್ಯಾಟಗರಿಗೆ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಇದೆ, 50%ವರೆಗೂ ಇನ್ನೂ ಅಮೌಂಟ್ ಜಾಸ್ತಿ ಮಾಡ್ತಾರೆ. ಬಟ್ ಅದರದ್ದೇ ಇದಕ್ಕೆ 30%. ಸೊ ಇದಲ್ಲೇನು ಅಂತ ಲೋನು ಇದೆ ಪ್ಲಸ್ ಸಬ್ಸಿಡಿನೂ ಅಟ್ಯಾಚ್ಡ್ ಆಗಿದೆ. ಅಲ್ಲದೆ ಇವ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು, ಕರ್ನಾಟಕದವ್ರಿಗೆ ಮಾತ್ರ, ಕರ್ನಾಟಕ ಪ್ಯೂರ್ಲಿ ಕರ್ನಾಟಕದವ್ರಿಗೆ ಮಾತ್ರ. ಮತ್ತೆ ಏಜ್ ಲಿಮಿಟ್ ಇದೆ 18 to 55 ವರೆಗೆ. ಆಧಾರ್ ಕಾರ್ಡು ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕು.
ಅದಲ್ಲದೆ ಸ್ಪೆಷಲ್ ಕ್ಯಾಟಗರಿ ಇದ್ದರೆ SC ST ಇದ್ದರೆ ಅವರು ಸಪ್ರೇಟಾಗಿ ಆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಸೊ ಅವರಿಗೆ ಅಡಿಷ್ನಲ್ ಆಗಿ ಬೆನಿಫಿಟ್ ಏನು ಬರಬೇಕು ಅದು ಬರುತ್ತೆ. ಈಗ ಇದನ್ನ ನೋಡಿದ್ಮೇಲೆ ಖಂಡಿತ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ, ಇಲ್ಲ ಹೇಳ್ತಾರೆ ಸರ್ ಹಿಂಗ್ ಅಪ್ಲೈ ಮಾಡೋದಿದು ನಮಗೆ ಗೊತ್ತಿಲ್ಲ. ಈಗ ನಮ್ಮ ಬೆಂಗಳೂರಲ್ಲಿರೋರಿಗೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ನಾಲೆಜ್ ಇರ್ಬೋದು, ಬಟ್ ಈಗ ಈ ವಿಡಿಯೋನ ಅಕಸ್ಮಾತ್ ಬೆಂಗಳೂರಿಂದ ಹೊರಗಡೆ ಯಾರಾದ್ರೂ ನೋಡ್ತಿರೋರು ಇದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಕರೆಕ್ಟ್. ಎಲ್ಲ ಅಪ್ಲೈ ಮಾಡಬೇಕು, ಯಾವಾಗ ಮಾಡ್ಬೇಕು ಇದನ್ನ? ಸೊ ಇದರಲ್ಲಿ 2 ವೇ ಇದೆ. ಒಂದು ಆಫ್ಲೈನಲ್ಲೂ ಮಾಡ್ಬೋದು, ಒಂದು ಆನ್ಲೈನಲ್ಲೂ ಮಾಡ್ಬೋದು. ಆನ್ಲೈನಲ್ಲಿ ಮಾಡೋದಿದ್ರೆ ನೀವು KSWDC ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ, ಅಲ್ಲೊಂದು ಆನ್ಲೈನ್ ಫಾರ್ಮ್ ಇದೆ, ಡೌನ್ಲೋಡ್ ಮಾಡಿ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿ. ಅದರಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ತುಂಬ ಹಾರ್ಡ್ ಏನಿಲ್ಲ, ಸಿಂಪಲ್ ಆಗಿರೋದು ಡಾಕ್ಯುಮೆಂಟ್ಸ್. ಆಧಾರ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮದು SC ST ಸರ್ಟಿಫಿಕೇಟ್, ಅದೆಲ್ಲ ಸಿಂಪಲಾಗಿ ಅಲ್ಲೇ ಕೇಳಿದ್ದಾರೆ ಒಂದು 4-5 ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಾಯಿತು. ಆಫ್ಲೈನಲ್ಲಿ ನೀವು ಇವ್ರದ್ದು KSWC ಡಿಪಾರ್ಟ್ಮೆಂಟಿಗೆ ಹೋಗಿ ಅಥವಾ ಅವ್ರದ್ದು ರೀಜನಲ್ ಆಫೀಸ್ ಇರುತ್ತೆ, ಅದರದ್ದೇನು ಬೆಂಗಳೂರು ಆದರೆ ಅಲ್ಲಿ ಹೋಗಿ ಅವ್ರ ಹತ್ರ ಅಪ್ಲಿಕೇಶನ್ ಕೇಳಿದ್ರೆ ಅಪ್ಲಿಕೇಶನ್ ಕೊಡ್ತಾರೆ. ಅದು ನೀಟಾಗಿ ಫಿಲಪ್ ಮಾಡಿ ಅದರ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿ ಅವರು ಬ್ಯಾಂಕಿಗೆ ಸಹ ಫಾರ್ವರ್ಡ್ ಮಾಡಿ, ಬ್ಯಾಂಕಿಂದ ನಿಮ್ಮ ಅಕೌಂಟಿಗೆ ನೀವೆಲ್ಲ ಏನು ಅಕೌಂಟ್ ಕೊಟ್ಟಿರ್ತಿರಲ್ಲ ಆಧಾರ್ ಅಟ್ಯಾಚ್ಡ್ ಅಕೌಂಟಿಗೆ ಮಾತ್ರ ಕೊಡ್ತಾರೆ. ಸೊ ಬ್ಯಾಂಕಿಂದ ಡೈರೆಕ್ಟ್ ಅಮೌಂಟ್ ಫಂಡ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಅವ್ರದ್ದು ಟರ್ಮ್ಸ್ ಇರುತ್ತೆ, ನೀವು ಇಷ್ಟು ದಿವಸ ರೀಪೇಮೆಂಟ್ ಮಾಡಬೇಕು, ಆಮೇಲೆ ಸಬ್ಸಿಡಿ ಕಟ್ ಆಗುತ್ತೆ ಅಂತ. ಸೊ ಅವ್ರು ಲೋನ್ ಕೊಟ್ಟರೆ ಇಲ್ಲ 10 ಲಕ್ಷ ಕೊಟ್ಟಿರ್ತಾರೆ ಅಥವಾ 15 ಲಕ್ಷ ಲೋನ್ ಕೊಟ್ಟರು ನಿಮಗೇನು 1 ಲಕ್ಷದಿಂದ 5 ಲಕ್ಷದವರೆಗೆ ನಿಮಗೇನು ಸಬ್ಸಿಡಿ ಬರಬೇಕಲ್ಲ ಆ ಕಾಂಪೋನೆಂಟ್ ಇಮಿಡಿಯೇಟ್ ಆಗಿ ಬರಲ್ಲ. ನೀವು ಪ್ರಾಪರಾಗಿ ಒನ್ ಇಯರ್ ಕಟ್ತಾ ಹೋದರೆ ಆಮೇಲೆ ಅದು ಕಟ್ ಆಗುತ್ತೆ. ಆ ಸಬ್ಸಿಡಿ ನಿಮಗೆ ನಂತರ ಬರೋದು, ನೀವು ಫಸ್ಟ್ ಕೈಯಿಂದ ಕಟ್ತಾ ಇರಬೇಕು. ಹೌದು, ಕಟ್ತಾ ಇರಬೇಕು. ಸೊ 100 ರೂಪಾಯಿ ಲೋನ್ ಅಂತ ಕೊಟ್ಟಿರ್ತಾರೆ ನಿಮಗೆ, ಸ್ಪೆಷಲ್ ಕ್ಯಾಟಗರಿ ಆದರೆ 50%ವರೆಗೆ ವೇ ಆಫ್ ಆದಂಗೆ ಅದನ್ನು ನೀವು 50% ಸಬ್ಸಿಡಿನೇ ಅವ್ರಿಗೆ. ಸಬ್ಸಿಡಿನೇ. ಅದರದೇನು ಸ್ಪೆಷಲ್ ಕ್ಯಾಟಗರಿ ವುಮೆನ್ಸ್ಗೆ 35. ಓಕೆ, ಅಲ್ಲಿವರೆಗೂ ಅದು ಬೆನಿಫಿಟ್ ಬರುತ್ತೆ. ಸೊ 2 ವೇ, ಆನ್ಲೈನ್ ಆಫ್ಲೈನ್ ಇರುತ್ತೆ. ಅದನ್ನು ಅವ್ರು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಸಿಗುತ್ತೆ. ಸೊ ಬ್ಯಾಂಕಿಗೆ ಅಟ್ಯಾಚ್ ಆಗಿದೆ, ಬ್ಯಾಂಕ್ ಅವರೇ ನಿಮಗೆ ರಿಲೀಸ್ ಮಾಡಿಕೊಟ್ಬಿಡ್ತಾರೆ. ವೆರಿ ಸಿಂಪಲ್ ಸ್ಟೇಟ್ ಫಾರ್ವರ್ಡ್ ಸ್ಕೀಮ್ ಇದು, ಏನು ತುಂಬ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ನೀವು ಹಾಗೆ ಹೋಗಿ ಅಪ್ರೋಚ್ ಮಾಡಬೇಕು, ಗೌರ್ಮೆಂಟಾಗಿ ಏನು ಬರಲ್ಲ. ಸೊ ನೀವು ಹೇಳ್ದಂಗೆ ಯಾವುದು ಅವರಾಗೋರು ಪ್ರಮೋಟ್ ಮಾಡಲ್ಲ, ನಾವೇ ತಿಳ್ಕೊಂಡು ಹೋಗಿ ಕೇಳಿದ್ರೆ ಅಷ್ಟೇ ಬರೋದಿದಲ್ಲ. ಕರೆಕ್ಟ್. ಇದು ಅವರು ಪ್ರಮೋಟ್ ಮಾಡ್ತಾ ಇದ್ರೆ ತುಂಬ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಷ್ಟೇ. ಅವ್ರದ್ದೇ ಆದ ಲಿಮಿಟೇಷನ್ ಮಾಡ್ಬಿಡಿ, ನಾವು ಮಾಡೋಣ ಇದೇ ಥರ. ನಾವು ಸ್ವಲ್ಪ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಇದೊಂದು ಸ್ವಲ್ಪ ಪುಷ್ ಮಾಡಿಸಿದ್ರೆ ಆಯ್ತು. ಅಲ್ಲ, ಅವ್ರದ್ದು ಏನು ಶಕ್ತಿ ಯೋಜನೆ ಬಸ್ದಾಗಿರ್ಬೋದು, ಬಾಕಿದೆ ಅದರಲ್ಲೂ ಕೆಳಗಡೆ ಒಂದು ಇರುತ್ತೆ ಉದ್ಯೋಗಿನಿ ಅಂತಲೂ ಇದೆ. ನೀವು ಯಾವ್ದಾದ್ರು ಪಾಂಪ್ಲೇಟ್ ಅಥವಾ ಬೇರೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಗೌರ್ಮೆಂಟ್ ನೋಡಿದ್ರು ಉದ್ಯೋಗಿನಿ ಅಂತ ಅವ್ರು ಹಾಕಿದ್ದಾರೆ. ಸೊ ಅಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ ಅದೇನು ಏನು ಅಂತ ಡೀಟೇಲ್ ನೋಡಿದ್ರೆ ಡೆಫಿನೆಟ್ಲಿ ಯಾರಿಗಾದ್ರೂ ಗೊತ್ತಾಗುತ್ತೆ. ಸೊ ಯಾವುದೋ ಪರ್ಸ್ಯೂ ಮಾಡ್ಬೋದು. ಇದನ್ನೇ ಇನ್ನೊಂದು ಇದನ್ನು ರಿಸರ್ಚ್ ಮಾಡ್ಬೇಕಾದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಿಕ್ತು. ಸೊ ಏನಂದರೆ ಈ ಎಲ್ಲ ವರ್ಕಿಂಗ್ ವುಮೆನ್ಸ್ ಈಗಿನ ಜನ್ರೇಷನ್ ಜಾಸ್ತಿ ಆಗಿದೆ. ಮುಂಚೆ ನಮ್ಮ ತಂದೆ ಕಾಲದಲ್ಲಿ ಅಥವಾ ಅಜ್ಜನ ಕಾಲದಲ್ಲಿ ವರ್ಕಿಂಗ್ ವುಮೆನ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಇವೆಲ್ಲ ತುಂಬ ಜಾಸ್ತಿ ಆಗಿದೆ. ಸೊ ವರ್ಕಿಂಗ್ ವುಮೆನ್ಸ್ ಆದಾಗ್ಲಿಂದ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಜಾಸ್ತಿ ಆಗಿದೆ ಅಥವಾ PGಗಳು ಜಾಸ್ತಿ ಆಗಿದೆ. PG ಅದೊಂದು ದೊಡ್ಡ ಬಿಸ್ನೆಸ್. ದೊಡ್ಡ ಬಿಸ್ನೆಸ್. ನಮ್ಮ ಇನ್ನೊಂದು ಭಾಗದ ಬೆಂಗಳೂರಿಗೆ ಹೋದ್ರೆ ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡುತ್ತಿದ್ದೆ, 1 RK 17,000ದಿಂದ ರೆಂಟ್ ಸ್ಟಾರ್ಟ್ ಸೆಮಿ ಫರ್ನಿಶ್ಡ್ ಅಂತ. ಓಕೆ ಅಣ್ಣ, ಬೆಂಗಳೂರು ಒಳಗಡೆ 17,000ಕ್ಕೆ 1 BHK ಮನೆನೇ ರೆಂಟ್ ಬರುತ್ತೆ. ಅದು ಆಲ್ಮೋಸ್ಟ್ ಸೆಮಿ ಫರ್ನಿಶ್ಡ್ ಅಂತ ಅನ್ಕೊಬಹುದು. ಅದು ಎಷ್ಟೋ ಕಡೆ 15ರಿಂದ 25ಕ್ಕೆ 2 BHK ಬರುತ್ತೆ. ಅವರು 1 RK ಬರೀ ರೂಮು ಕಿಚನ್ನಿಗೆ. ನೀವೆಲ್ಲೋ ಇದ್ದೀರಾ ಕಣಪ್ಪ ಅಂತ ನಾವು. ಸೊ ವರ್ಕಿಂಗ್ ವುಮೆನ್ಗೆ ಅಂತಲೇ ಯಾರೆಲ್ಲ ಹಾಸ್ಟೆಲ್ ಮಾಡ್ತಾ ಇದ್ರೆ, ಯಾವ್ದಾದ್ರು NGO ಅಥವಾ ಏನಾದ್ರು ಹಾಸ್ಟೆಲ್ ಮಾಡ್ತಾ ಇದ್ರೆ ಸೆಂಟ್ರಲ್ಲು ಕಂಬೈನ್ ವಿತ್ ಸ್ಟೇಟು ಎರಡರಿಂದನೂ ಆ ಹಾಸ್ಟೆಲ್ ಮಾಡೋದಕ್ಕೆ ಅಥವಾ PG ಮಾಡೋದಕ್ಕೆ ಫಂಡ್ಸ್ ಇದೆ, ಗ್ರ್ಯಾಂಡ್. ಚೆನ್ನಾಗಿದೆ ಸರ್, ಇದು ಗೊತ್ತಿರಲಿಲ್ಲ ಇದು. ಸೊ ನಾನು ಏನೋ ಓದ್ತಾ ಇರಬೇಕಾದ್ರೆ ನನಗೆಲ್ಲೋ ಸಿಕ್ತು. ನಾನು ಇಂಟ್ರೆಸ್ಟಿಂಗ್ ಇದೆಲ್ಲ ಹೆಂಗೆ ಪಾಸಿಬಲ್ ಇದೆ ನಾನು ಚೆಕ್ ಮಾಡಿ ಅಥೆಂಟಿಕ್ ಆಗಿ ನೋಡಿದಾಗ ಸಿಕ್ತು. ಸೊ ಇದು ವರ್ಕಿಂಗ್ ವುಮೆನ್ಗೆ ಯಾರು ಹಾಸ್ಟೆಲ್ ಅಥವಾ PG ಮಾಡ್ತಾ ಇದ್ದರು ಇದರಲ್ಲಿ ಏನು ಅಂದರೆ NGO ಆಗಿರಬೇಕು. ಸೊ ಯಾರು ವುಮೆನ್ ವೆಲ್ಫೇರಿಗೆ ಅಂತ ಯಾರು ವರ್ಕ್ ಮಾಡ್ತಾ ಇದ್ರಲ್ಲ ಆ NGOಗಳು ಯಾರೆಲ್ಲ ಹಾಸ್ಟೆಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ಲು. ಅವರಿಗೆ 25 lakhsವರೆಗೆ ಗ್ರ್ಯಾಂಟ್ ಸಿಗುತ್ತೆ. ಓ, ಅಂದ್ರೆ ನಿಮ್ದು ಕಾಸ್ಟ್ ಆಫ್ ದ ಟೋಟಲ್ ಏನು ಪ್ರಾಜೆಕ್ಟ್ ಇದೆ ಅದರಲ್ಲಿ ಅಪ್ ಟು 25 ಲಕ್ಷದವರೆಗೂ ಅವರಿಗೆ ಬೆನಿಫಿಟ್ ಸಿಗುತ್ತೆ. ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ಅಥವಾ ರಿನೋವೇಟ್ ಮಾಡ್ತಾ ಇದ್ದಾರೆ ಅಥವಾ ಸ್ಮಾಲ್ ಆಗಿ ಕಟ್ತಾ ಇದ್ದಾರೆ, ಆಲ್ರೆಡಿ ಅವ್ರದ್ದೇನೋ ಇತ್ತು ಅದು ರಿನೋವೇಟ್ ಮಾಡಬೇಕು, ಅದರ ಸೆಗ್ಮೆಂಟಿಗೂ ಕವರ್ ಆಗುತ್ತೆ. ಇದರಲ್ಲಿ 2 ಕೊಲಾಬ್ರೇಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ದು ಇದೆ, ಸ್ಟೇಟ್ ಗೌರ್ಮೆಂಟ್ದು ಇದೆ. ಇದು ಹೊಸದು ಸರ್, ನಿಜ ಇದುವರೆಗೂ ಕೇಳೇ ಇಲ್ಲ ನಾನು ಇದ್ರ ಬಗ್ಗೆ. ನಾನು ಸರ್ಪ್ರೈಸ್, ನಾನು ಅದನ್ನ 3-4 ಸಲ ತೆಗೆದು ನೋಡಿದೆ. ಹೌದಿಸ್ ಯಾಕೆ ಅಂದ್ರೆ ಬೆಂಗಳೂರು ನೀವು ಹೇಳ್ದಂಗೆ ಎಲ್ಲ ಇದೊಂದು ಬಿಸ್ನೆಸ್ ಆಗಿದೆ. ಸೊ ಅವರಿಗೆ ದುಡ್ಡು ಕೊಡ್ತಾರೆ ಅಂದ್ರೆ ಆಶ್ಚರ್ಯನೇ, ಇದೇನು ಕೊಡ್ತಾರೆ ಅಂತ. ಸೊ ಅದೊಂದು ಒನ್ ಆಫ್ ದ ಹೊಟ್ಟೆ ತುಂಬಿರೋರಿಗೆ ಇನ್ನೊಂದು ಸ್ವಲ್ಪ ತಗೊಳಪ್ಪ ಸ್ವೀಟು ತಿನ್ನೋ ಜೊತೆಗೆ ಊಟ ಆದಮೇಲೆ ಈಗ ಇನ್ನೊಂದು ಹೇಳಿ ನನಗೆ, ಇವಾಗ ಯಾವ್ದಾದ್ರು ಬೋರ್ಡಲ್ಲಿ ಅಥವಾ ಯಾವ್ದಾದ್ರು ಬಿಸ್ನೆಸ್ಸಲ್ಲಿ ಒಂದು ವುಮೆನ್ ಇನ್ವಾಲ್ವ್ಮೆಂಟ್ ಇನ್ನು ಬೋರ್ಡ್ ಅಥವಾ ಸ್ಟ್ರಾಟಜಿಯಲ್ಲಿದ್ದರೆ ಆ ಬಿಸ್ನೆಸ್ಗೆ ಏನೆಲ್ಲ ಹೆಲ್ಪ್ ಆಗ್ಬೋದು, ನಾಟ್ ಇನ್ ಫೈನಾನ್ಷಿಯಲ್ ಟರ್ಮ್, ಇನ್ನು ಸ್ಟ್ರಾಟಜಿ ಟರ್ಮು ಅಥವಾ ಇನ್ನು
ಇನ್ ಬಿಸ್ನೆಸ್ ಟರ್ಮ್ ಅವ್ರದ್ದೇ ಆದ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಮೆನ್ದು ಪರ್ಸ್ಪೆಕ್ಟಿವ್ ಬೇರೆ, ವುಮೆನ್ದು ಪರ್ಸ್ಪೆಕ್ಟಿವ್. ಇವ್ರದ್ದು ಮೈಂಡ್ ವರ್ಕ್ ಆಗೋದು ಬೇರೆ, ಇವ್ರದ್ದು ಮೈಂಡ್ ವರ್ಕ್ ಆಗೋದು ಬೇರೆ. ಟು ಬಿ ಫ್ರಾಂಕ್ ಹೇಳಬೇಕು ಅಂತ ಹೇಳಿದ್ರೆ ನಾನು ನೋಡಿರೋ ಮಟ್ಟಿಗೆ ವಿಮೆನ್ ಡೈರೆಕ್ಟರ್ಸ್ ಅಥವಾ ವಿಮೆನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ ವಿಮೆನ್ ಸ್ಟೇಕ್ ಹೋಲ್ಡರ್ಸ್ ಜಾಸ್ತಿ ಇದ್ದಾಗ ಅವ್ರು ಸೀದಾ ಪ್ರಾಫಿಟ್ ಹಿಟ್ ಮಾಡಲ್ಲ, ಅವ್ರು ಫಸ್ಟ್ ಸೆಂಟಿಮೆಂಟ್ಗೆ ಹಿಟ್ ಮಾಡೋದು. ಯಾಕಂದ್ರೆ ದೇ ನೋ ಇಟ್ ವೆರಿ ವೆಲ್. ಇನ್ ಇಂಡಿಯಾ ಸೆಂಟಿಮೆಂಟ್ ವಿಲ್ ಸೆಲ್. ಈಗ ನಮ್ ಕ್ಯಾಡ್ಬರಿ ಚಾಕ್ಲೇಟ್ ಇಂದ ಹಿಡಿದ್ರು ಯಾವುದೇ ಆದ್ರೂ ಅವ್ರು ಫಸ್ಟ್ ನೋಡ್ತಾರೆ ಇದನ್ನ ನಾನು ಏನಕ್ಕೆ ಕೊಡ್ತಿದ್ದೀನಿ, ಅವ್ರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪರ್ಪಸ್ ನ ಸೆಲ್ ಮಾಡ್ತಾರೆ, ಆಮೇಲೆ ಪ್ರಾಫಿಟ್ ಬಗ್ಗೆ ಮಾತಾಡ್ತಾರೆ. ನಾವು ಮೆನ್ ಆಂಟರ್ಪ್ರೆನರ್ ಹಂಗಲ್ಲ, ಸೀದಾ ರೆವೆನ್ಯೂ ಎಷ್ಟಿತ್ತು, ನೆಕ್ಸ್ಟ್ ವರ್ಷ ಪ್ರೊಜೆಕ್ಷನ್ ಎಷ್ಟು, ಅದಕ್ಕೆ ಏನ್ ಮಾಡಬೇಕು, ಸೀದಾ ಹಿಟ್ ಆಗದೆ ಪ್ರಾಫಿಟ್ ರೆವೆನ್ಯೂ ಪಾರ್ಟಿಗೆ. ದಟ್ ನಾನ್ ನೋಡಿರೋ ಮಟ್ಟಿಗೆ ವಿಮೆನ್ ಆಂಟರ್ಪ್ರಿನರ್ಸ್ ಇದ್ದಾಗ, ವಿಮೆನ್ ಡೈರೆಕ್ಟರ್ಸ್ ಇದ್ದಾಗ ದೇ ವಿಲ್ ಸಿ ಫಾರ್ ದ ಪರ್ಪಸ್ ಫಸ್ಟ್, ಏನಕ್ಕಿದು, ಅದು ನಾನು ತುಂಬಾ ಅಬ್ಸರ್ವ್ ಮಾಡಿರೋದು. ಗೊತ್ತಾಯ್ತು. ಸೊ ನೀವು ಹೇಳೋದು ಒಂದು ಸ್ಟೇಕ್ ಹೋಲ್ಡರ್ ಅಥವಾ ಒಂದು ಪೋರ್ಷನ್ ಆಫ್ ದ ವುಮೆನ್ ಶುಡ್ ಬಿ ದೇರ್ ಇನ್ ದ ಬಿಸ್ನೆಸ್ ಇರಲೇಬೇಕು. ಅದಿದ್ರೆ ಯಾವತ್ತೂ ಒಳ್ಳೇದು, ಯಾಕಂದ್ರೆ ಯು ವಿಲ್ ಗೆಟ್ ದ ಡಿಫರೆಂಟ್ ಮೈಂಡ್ ಸೆಟ್. ಓಕೆ, ಅಂದ್ರೆ ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಜೆಂಡರ್, ವಿತ್ ರೆಸ್ಪೆಕ್ಟ್ ಟು ದ ವೇ ವಿ ಸಿ ದ ವರ್ಲ್ಡ್. ನಾವು ಹೆಂಗೆ ಪ್ರಪಂಚನ ನೋಡ್ತೀವಿ ಅನ್ನೋದನ್ನು ಅವ್ರದೇ ಆದಂತ ಒಂದು ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ಅದ್ರ ಮುಖಾಂತರದಿಂದನೂ ಎಷ್ಟೋ ಸಲ ನಮ್ಗೊಂದು ಬಿಸ್ನೆಸ್ ಅಲ್ಲಿ ಗ್ಯಾಪ್ ಏನು ಅಂತ ಗೊತ್ತಾಗುತ್ತೆ, ಅದರಿಂದನೂ ಒಂದು ಬಿಸ್ನೆಸ್ ಮಾಡೆಲೇ ಜನರೇಟ್ ಆಗಿದೆ ಎಷ್ಟೋ ಕಡೆ. ಗೊತ್ತಾಯ್ತು. ಸೊ ನೀವು ಹೇಳೋದು ಯಾವ್ದಾದ್ರು ಪ್ರಾಬ್ಲಮ್ ಅಥವಾ ಸಿಚುವೇಶನ್ಗೆ ಮೆನ್ ನೋಡೋ ಆಂಗಲ್ಲೇ ಬೇರೆ, ವುಮೆನ್ ನೋಡೋ ಆಂಗಲ್ಲೇ ಬೇರೆ. ಬೋರ್ಡ್ ಅಲ್ಲಿ ಇರೋದ್ರಿಂದ ದ ಬೋತ್ ಕಾಂಬಿನೇಷನ್ ವಿಲ್ ಕ್ಯಾನ್ ವರ್ಕ್ ಅಂಡ್ ಸಾಲ್ವ್ ಇಟ್ ವಿಲ್ ಕ್ರಿಯೇಟ್ ಮ್ಯಾಜಿಕ್. ಆಕ್ಚುಲಿ ತುಂಬಾ ಕಡೆ ಎಷ್ಟೋ ನಮಗೆ ಒಂದು 90 ಹೊಡೆದಿರುತ್ತೆ, 10 ಮೋಸ್ಟ್ ಇಂಪಾರ್ಟೆಂಟೇ ಬಿಟ್ಬಿಟ್ಟಿರ್ತೀವಿ, ತಲೆಗೆ ಹಾಕೊಂಡಿರಲ್ಲ. 10 ತೆಗೆದು ಅವ್ರು ಕೊಡ್ತಾರ, ಅವಾಗ ಇದ್ ಬಿಟ್ಟಿದ್ದೆ ನೋಡಪ್ಪ ಅಂತ. ಕರೆಕ್ಟ್. ಮನೆಯಲ್ಲೂ ಹಾಗೆ ಆಗುತ್ತಲ್ಲ. ಅಯ್ಯೋ ತುಂಬಾ ಮನೆ ಬಗ್ಗೆ ಹೇಳೋದೇ ಬೇಡ, ಅಲ್ಲಿ ಅದಕ್ಕೆ ಹೋಮ್ ಮಿನಿಸ್ಟರ್ ಅಂತ ಕರೆಯೋದೇ ಅದಕ್ಕೋಸ್ಕರ. ಸೊ ನಾನೊಂದು ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಅದ್ರಲ್ಲಿ ಏನು ಅಂತಂದ್ರೆ ಮೆನ್ನಿಗೆ ಕೆಲವೊಂದು ಟೈಮ್ ಕೆಲವೊಂದು ಐಟಮ್ ಕಾಣಲ್ವಂತೆ. ಅದು ಅವ್ರದ್ದು ಕಣ್ಮುಂದೆ ಇದ್ರು ಕಾಣಲ್ಲ, ಅವ್ರ ಪರ್ಸ್ಪೆಕ್ಟಿವ್ ಹೆಂಗೆ, ಯಾಕೆಂದ್ರೆ ಅವ್ರದ್ದು ಡೀಟೇಲಿಂಗು ಅಷ್ಟು ಎಫೆಕ್ಟಿವ್ ಇಲ್ಲ, ಬಟ್ ವುಮೆನಿಗಿದೆ. ಸೊ ನೀವೆಲ್ಲರೂ ಹೇಳೋದು ನನಗೆ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಬಂದ ತಕ್ಷಣ ಇಲ್ಲೇ ನೋಡು ಅಂತ. ಸೊ ನಾನು ಓದಿದಾಗ ನಮ್ದು ಏನು ಪ್ರಾಡಕ್ಟ್ ಸ್ವಲ್ಪ ಡಿಫೆಕ್ಟ್ ಅಷ್ಟೇ, ಅವರಿಗೆ ಅದು ಎನ್ಹಾನ್ಸ್ಮೆಂಟ್ ಇರುತ್ತೆ, ಅದು ಎಕ್ಸ್ಟ್ರಾ ಶಕ್ತಿ ಇದೆ, ಅವ್ರು ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನಾವು ಟು ಬಿ ಫ್ರಾಂಕ್ ಮೇಲ್ ನಾಟ್ ಎವ್ರಿ ಒನ್ ಇನ್ ಜನರಿಕ್ ಆಗಿ ಮೇಲ್ ಇಸ್ ನಾಟ್ ದಟ್ ಮಲ್ಟಿ ಟಾಸ್ಕಿಂಗ್. ಫಿಮೇಲ್ಸ್ ಆರ್ ಲೈಕ್ ರಿಯಲಿ ಮಲ್ಟಿ ಟಾಸ್ಕಿಂಗ್. ಮನೇನು ನೋಡ್ಕೊಳ್ಳೋದ್ರಿಂದ ಹಿಡಿದು, ಆಫೀಸ್ ನೋಡ್ಕೊಳ್ಳೋದ್ರಿಂದ ಹಿಡಿದು, ಕ್ಲೈಂಟ್ ಇಂದ ಹಿಡಿದು, ಬಿಸ್ನೆಸ್ ನಡೆಸೋದ್ರಿಂದ ಹಿಡಿದು, ಟು ಬಿ ಫ್ರಾಂಕ್ ದೇ ಆರ್ ಅಮೇಝಿಂಗ್. ಶುಡ್ ಬಿ. ಆ್ಯಂಡ್ ಆಲ್ಸೋ ಇದಕ್ಕೆ ಅಂತಲೇ ತುಂಬ ಗೌರ್ಮೆಂಟ್ ನಾವು ನೋಡಿದ್ವಿ. ಈಗ ಸೆಂಟ್ರಲ್ ಗೌರ್ಮೆಂಟು ಟಚ್ ಅಪ್ ಮಾಡೋಣ. ಸೆಂಟ್ರಲ್ ಗೌರ್ಮೆಂಟ್ದು ತುಂಬ ಬೆನಿಫಿಟ್ಸ್ ಇದೆ. ಸೊ ಅವ್ರದ್ದು ಬಜೆಟ್ ಆನ್ ಬಜೆಟ್, ಯಾಕೆಂದರೆ ನಮಗೆ ಫೈನಾನ್ಸ್ ಮಿನಿಸ್ಟ್ರು ಮೇಡಮೇ, ಸೊ ಅವರು ಸ್ವಲ್ಪ ಜಾಸ್ತಿನೇ ಹೆಣ್ಮಕ್ಳಿಗೆ ಅಂದ್ರೆ ಜಾಸ್ತಿನೇ ತೆಗೆದಿಡ್ತಾರೆ. ನನ್ನ ಪ್ರಕಾರ ನೀವೊಂದು ಆರ್ಟಿಕಲ್ ನನ್ನ ಬಗ್ಗೆ ಹೇಳ್ತಾ ಇದ್ರಿ. ಸೊ ಒಂದು ಫೈನಾನ್ಸ್ ಮಿನಿಸ್ಟ್ರಿಯಿಂದ ಒಂದು ವುಮೆನ್ ಎಂಟರ್ಪ್ರಿನರ್ಗೆ 3 ವರ್ಷದಲ್ಲೇನೆ ಸ್ಪೆಸಿಫಿಕಲಿ SC ST ಹಾಗೂ ವುಮೆನ್ ಆಂಟರ್ಪ್ರಿನರ್ಸ್ಗೆ 29,000 ಕೋಟಿನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಈ ಬರೋ ಅಪ್ಕಮಿಂಗ್ ಬಜೆಟ್ ಅಲ್ಲೂ ಸಹ ಅಪ್ರಾಕ್ಸಿಮೇಟ್ಲಿ, ಅದು ಇನ್ನು ಕರೆಕ್ಟ್ ಆಗಿ ನನಗೆ ಅದು ಗೊತ್ತಿಲ್ಲ, ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತದು. ಕ್ವಶನ್ ಕೇಳ್ತಿದ್ದೀರಾ ಅಂದ್ರೆ ನಿಮಗೆ ಗೊತ್ತಿರುತ್ತದು. ಆಲ್ರೆಡಿ ಬಜೆಟ್ ಇನ್ನ ಸ್ವಲ್ಪ ಜಾಸ್ತಿನೇ ಅಲೋಕೇಟ್ ಮಾಡಿದ್ದಾರೆ ಈ ವರ್ಷದ ಬಜೆಟ್ ಅಲ್ಲಿ. ಕರೆಕ್ಟ್. ಸೊ ಅದು ಸ್ಕೀಮ್ ಬಂದ್ಬಿಟ್ಟು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ. ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಸ್ಪೆಸಿಫಿಕಲಿ SC ST ಮತ್ತು ವುಮೆನ್, SC ST ಅಂಡ್ ವುಮೆನ್ ಅಂತ. ಅಂದ್ರೆ SC ST ಯಾರಾದ್ರೂ ಒಬ್ಬರಿಗೆ, ಇಲ್ಲ ಒಂದು ವುಮೆನ್ ಆಂಟರ್ಪ್ರಿನರ್ಗೆ, ಅಂದ್ರೆ ಇಬ್ಬರಿಗೂ ಅಪ್ಲಿಕಬಲ್ ಆಗುತ್ತೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಲಾಸ್ಟ್ ಫೈನಾನ್ಸ್ ಬಜೆಟ್ ಅಲ್ಲಿ ಅದು ಎನ್ಹಾನ್ಸ್ ಮಾಡಿದ್ದಾರೆ. ಅಲ್ಲಿವರೆಗೆ ಕಮ್ಮಿ ಇತ್ತು, ಅವ್ರು ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಲೋನ್ ಅಪ್ ಟು 2 CR ಅವರಿಗೂ ಕೊಡಬಹುದು. ಮೊದಲು 1 CR ಅವರಿಗೆ ಇತ್ತು, ಇವಾಗ 25-26 ಏನು ಫೈನಾನ್ಸ್ ಬಜೆಟ್ ಮಾಡಿದಲ್ಲ ಅದರಲ್ಲಿ 2 CR ಅವರಿಗೂ ಕೊಡಕ್ಕೆ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. 100% ಇನ್ಕ್ರಿಮೆಂಟ್. 100% ಇನ್ಕ್ರಿಮೆಂಟ್. ಮೇಡಮ್ ಹೆಲ್ಪ್ ಮಾಡಿದೆ, ಮತ್ತಿನ್ನು ಯಾರು ಮಾಡ್ತಾರಲ್ವಾ. ಹಂಗೇನೆ ಇದರಲ್ಲಿ ಸ್ಟ್ಯಾಟಿಕ್ಸ್ ಹೇಳ್ಬೇಕಂದ್ರೆ SC STಗೆ ಆಲ್ಮೋಸ್ಟ್ ಅವರೊಂದು 2,037 crores ಕೊಟ್ಟಿದ್ದಾರೆ. ವುಮೆನ್ ಎಂಟರ್ಪ್ರೈನರ್ಸ್ಗೆ ಅಂತಾನೆ 86,738 ಲೋನ್ ಅಕೌಂಟ್ ಕೊಟ್ಟಿದ್ದಾರೆ. ಅಷ್ಟು ಜನಕ್ಕೆ ದೇ ರಿಲೀಸ್ಡ್. ನಾವಿಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಮಾತಾಡ್ತಿದೀವಿ, ಅಲ್ಲಿ 86,000 ಲೋನ್ ಅಕೌಂಟೇ ಇದೆ. ಅಂದ್ರೆ 140 ಕೋಟಿ ಪಾಪ್ಯುಲೇಷನ್ ಅಲ್ಲಿ, ಟು ಬಿ ಫ್ರಾಂಕ್ ಅದ್ರಲ್ಲಿ 50% ವುಮೆನ್ ಅಂತ ಕನ್ಸಿಡರ್ ಮಾಡಿದ್ರು. 80,000 ಕಡಿಮೆನೆ. ಆ ನಂಬರ್ ನೋಡಿ ತುಂಬಾ ಕಡಿಮೆನೆ. ಸೊ ಅದ್ರಲ್ಲಿ ಟೋಟಲ್ ಲೋನ್ ಡಿಸ್ಪರ್ಸ್ ಮಾಡಿದ್ರು 20,521 crores ಲೋನ್ ಡಿಸ್ಪರ್ಸ್ ಮಾಡಿದ್ದಾರೆ. ಸೊ ಅವ್ರದ್ದು ಇನ್ನೂ ಟಾರ್ಗೆಟ್ ಇದೆ 29 lakh crores ವರೆಗೂ ದೇ ಆರ್ ಟಾರ್ಗೆಟಿಂಗ್. ದೇ ಆರ್ ಟ್ರೈಂಗ್ ಟು ಗೆಟ್ ಇಟ್ ಮೋರ್. ರೀಸನ್ ಏನಂದರೆ ಈಗ ಏನಾಗಿದೆ ಅಂದರೆ ಒನ್ ಜನ್ರೇಷನ್ ಬಿಕಮ್ ಮೋರ್ ಅಗ್ರೆಸಿವ್, ಅಂದರೆ ಮಾಡರ್ನೈಸ್ ಆಗ್ತಾ ಇರೋದಾಗೆ
ಕೆಲವೊಂದು ಲೇಡೀಸ್ ಮಾಡ್ತಾ ಇರೋ ವರ್ಕ್ ಏನು ಕರಕುಶಲ ಇರ್ಬೋದು, ಬಾಕಿದೆಲ್ಲ ಇವಾಗ ತುಂಬ ಪಾಪ್ಯುಲರೈಸ್ ಆಗ್ತಾ ಇದೆ. ಕೆಲವೊಂದು ಅಡುಗೆ ಮಾಡೋದು, ರೆಡಿ ಮಿಕ್ಸ್ಗಳು ಅಥವಾ ಕೆಲವೊಂದು ಕರಕುಶಲ ವಸ್ತುಗಳು, ಅದನ್ನೆಲ್ಲ ಇವಾಗ ಮಾಡೋಕ್ಕೆ ಮೊದಲೆಲ್ಲ ಮನೇಲಿ ಇರ್ತಿದ್ರು, ಮಾಡ್ತಿದ್ರು, ಇವ್ರಿಗೆ ಕೊಡ್ತಿದ್ರು, ಅವ್ರಿಗೆ ಕೊಡ್ತಿದ್ರು, ಪಕ್ಕದ ಮನೆ ಕೊಡ್ತಿದ್ರು, ನೆಂಟ್ರಿಗೆ ಕೊಡ್ತಿದ್ರು. ಇವಾಗ ಆ ಥರ ಕಲ್ಚರ್ ಹೋಗ್ತಾ ಇದೆ. ಈಗ ಅದನ್ನ ಮಾಡಿದ್ರೆ ತಗೊಳ್ಳೋರು ಇದ್ದಾರೆ ಜನ. ಏನೋ ಆರ್ಟ್ ಮಾಡಿದ್ರು ಅಥವಾ ಬೇರೆ ಏನೋ ಕರಕುಶಲ ಮಾಡಿದ್ರು ಅಥವಾ ಏನೋ ಒಂದು ಅಡುಗೆ ಐಟಮ್ ಮಾಡಿದ್ರು, ಏನೋ ರೆಡಿ ಮಿಕ್ಸ್ ಮಾಡಿಕೊಟ್ರು ಅಂದರೆ ತಗೊಳ್ಳೋರು ಜನ ಇದ್ದಾರೆ. ನೀವು ವಾಟ್ಸಪ್ಪಲ್ಲಿ ನೀವು ಮಿಸ್ಸಸ್ನೆಲ್ಲ ಕೇಳಿದ್ರೆ ಹೇಳ್ತಾರೆ. ಸೊ ಅಂದಲ್ಲ ಕಿಟ್ಟಿ ಪಾರ್ಟಿ ಗ್ರೂಪ್ ಇದೆಯಲ್ಲ, ಕಿಟ್ಟಿ ಪಾರ್ಟಿ ಗ್ರೂಪ್ ಇರೋದಕ್ಕೆ. ಸೊ ಹಾಗಿದ್ರೆ ರಿಕ್ವೈರ್ಮೆಂಟ್ ಇವಾಗಿನ ಜನ್ರೇಷನಲ್ಲಿ ಅಂದರೆ ಇವಾಗ ತುಂಬ ರಿಕ್ವೈರ್ಮೆಂಟ್ ಬರ್ತಾ ಇದೆ. ಅದನ್ನ ಸೇಲ್ ಆಗ್ತಾ ಇದೆ, ಅದು ಕಮರ್ಷಿಯಲ್ ಆಗ್ತದೆ. ಹಿಂದಿನೊಂದು ದಿವಸ ಕಾಲದಲ್ಲಿ ಕಮರ್ಷಿಯಲ್ ಆಗ್ತಿರ್ಲಿಲ್ಲ, ಎಲ್ಲ ರಿಲೇಷನ್ಶಿಪ್ಪಲ್ಲೇ ಕೊಟ್ಟು ನಡೆದೋಗ್ಬಿಡ್ತಿತ್ತು. ಯಾರು ಅದನ್ನ ಕಮರ್ಷಿಯಲ್ ಆಗಿ ಥಿಂಕೇ ಮಾಡಿಲ್ಲ. ಇವಾಗ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದು ತುಂಬ ಜನಕ್ಕೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರೋದಿದೆ. ಸೊ ಆ ಆ್ಯಂಗಲಲ್ಲಿ ಅವರಿಗೆ ಸಪೋರ್ಟ್ ಮಾಡೋದು ವೆರಿ ಮಚ್ ರಿಕ್ವೈರ್ಡು. ಆ್ಯಂಡ್ ಅದರಿಂದ ಎಕನಾಮಿನೂ ಡೆವಲಪ್ ಆಗುತ್ತೆ. ಹಾಗಾಗಿ ಸೊ ಇದು ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಬೇಸಿಕಲಿ SC/STಗೆ ಮತ್ತು ವುಮೆನ್ ಎಂಟರ್ಪ್ರೆನರ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡ್ತಾ ಇರೋದು. ಅವ್ರದ್ದೇ ಸಪ್ರೇಟ್ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಪ್ರೊಸೆಸ್ ಮಾಡಿದ್ರೆ ಅದಕ್ಕೆ ಟೈಡ್ ಅಪ್ ಆಗಿರೋ ಆಲ್ ಬ್ಯಾಂಕ್ಸ್ ಇದೆ. ಸೊ ಅಲ್ಲಿಂದ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಎಷ್ಟು ಕೊಡ್ತಾರೆ ಸರ್ ಲೋನ್? ಮೇನ್ ಇಂಪಾರ್ಟೆಂಟ್ ಲೋನ್ ಇವಾಗ ಅನ್ನಲ್ಲ 2 CR ಅವರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲರಿಗೂ ಕೊಡಲ್ವಲ್ಲ 2 CR ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟಿಂದ ಸರ್? ಸ್ಟಾರ್ಟಿಂಗ್ ಪಾಯಿಂಟ್ 50 lakhs ಇಂದ ಸ್ಟಾರ್ಟ್. ಅಲ್ಲಿಂದ ಸ್ಟಾರ್ಟ್ 15 lakhs ಇಂದ ಸ್ಟಾರ್ಟ್ ಆಗಿದೆ. ಇವಾಗ 2 CR ಅವರಿಗೂ ದೇ ಕ್ಯಾನ್ ಗೋ. ಐ ಥಿಂಕ್ ಮುಂಚೆ 10 ಲಕ್ಷದಿಂದ ಸ್ಟಾರ್ಟ್ ಆಗ್ತಿತ್ತಲ್ಲ, 10 ಲಕ್ಷದಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಈಗ ನಾನು ಅದೇ MSME ನಾನು ಎಕ್ಸ್ಟೆಂಡ್ ಮಾಡ್ದಂಗೆ ಎಲ್ಲದು ಇವಾಗಿನ ಏನು ಬಿಸ್ನೆಸ್ ಬೇಸ್ ಲೈನೇ ಜಾಸ್ತಿ ಎಕ್ಸ್ಟೆಂಡ್ ಆಗಿರೋದಕ್ಕೆ. ಸೊ ಎವ್ರಿ ರಿಕ್ವೈರ್ಮೆಂಟು ಅದೇ ಥರನೇ. ಬಟ್ ಐ ಥಿಂಕ್ ಇದರಲ್ಲಿ ಇನ್ನೊಂದು ಓದ್ತಾ ಇದ್ದೆ ನಾನು. ಸೊ ಪ್ರತಿಯೊಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕು ಸಹ ಇವಾಗ ಐದರ್ SC/ST ಆರ್ ವಿಮೆನ್ ಆಂಟರ್ಪ್ರಿನರ್ಸಿಗೆ ಪ್ರತಿಯೊಂದು ಬ್ರಾಂಚ್ ಇಂದನೂ ಒಂದು ಲೋನ್ ಕಂಪಲ್ಸರಿ ಕೊಡ್ಲೇಬೇಕು ಇವಾಗ. ಕರೆಕ್ಟ್. ಅದು ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಅದು ಆಕ್ಚುಲಿ ರೂಲೇ ಇದೆ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ, ಎಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್ಗೂ ಸಹ ಅದೊಂಥರ ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕು ಒಂದು ಬ್ರಾಂಚ್, ಒಂದು ಬ್ಯಾಂಕ್ ಅಲ್ಲ, ಪ್ರತಿಯೊಂದು ಬ್ರಾಂಚುನು ಒಂದು ಲೋನ್, ಒಂದು ಫಿನಾನ್ಷಿಯಲ್ ಇಯರ್ ಕೊಡ್ಲೇಬೇಕು ಅವರಿಗೆ. ಕರೆಕ್ಟ್. ಸೊ ಇದರಿಂದ ನೋಡಿ ನೆಕ್ಸ್ಟ್ ಮಾರ್ಚ್ 7 ಎಲ್ಲರೂ ಬ್ಯಾಂಕ್ ಅವರು ಮುಗಿ ಬಿದ್ದಿರ್ತಾರೆ, ಎಲ್ಲಿದ್ದಾರೆ ಅಂತ ಅವ್ರು ಟಾರ್ಗೆಟ್ ರೀಚ್ ಮಾಡಬೇಕಲ್ಲ. ಅವ್ರು ಟಾರ್ಗೆಟ್ ರೀಚ್ ಮಾಡೋದಕ್ಕೋಸ್ಕರ ಸೊ ಅವ್ರು ಹುಡುಕ್ತಾ ಇರ್ತಾರೆ. ತುಂಬ ಅಪ್ಲಿಕೇಶನ್ಸ್ ಇದೆ, ಅವ್ರು ಅದನ್ನ ರಿಲೀಸ್ ಮಾಡಿದ್ರೆ ಬೇಕಾದ್ರೆ ಸ್ಕ್ರೂಟಿನೈಸೇಷನ್ ತುಂಬ ಜಾಸ್ತಿನೇ ಇದೆ ಇದರಲ್ಲಿ. ಎಲಿಜಿಬಲ್ ಇದ್ರೆ ಮಾತ್ರ ಅದು ಕೊಡೋದಲ್ಲ. ಕರೆಕ್ಟ್. ಸೊ ಅದ್ರ ಜೊತೆಗೆ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ವೆರಿ ಫೇಮಸ್, ತುಂಬ ಫೇಮಸ್ ಸ್ಕೀಮು. ನಾವು ಹೇಳಬೇಕಾಗಿಲ್ಲ, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತು. ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಇದ್ರ ಮೇಲೆ, ಈ ಸೆಗ್ಮೆಂಟ್ ಮೇಲೆ. ಯಾಕೆಂದರೆ ಪ್ರಧಾನಮಂತ್ರಿಯವರೇ ಅದರ ಮೇಲೆ ತುಂಬ ವರ್ಕ್ ಮಾಡಿ, ಅಂದರೆ ರಿಕ್ವೈರ್ಮೆಂಟ್ ಇರುತ್ತೆ. ತುಂಬ ಲೋ ಏನು ತಳ್ಳ ಗಾಡಿಯಿಂದ ಹಿಡಿದು ಒಂದು ರೇಂಜ್ವರೆಗೆ ಏನು ನಾವು ಯಾವುದೆಲ್ಲ ಏನು ಸ್ಟ್ಯಾಂಡಪ್ ಇಂಡಿಯಾಗೆ ಫಿಟ್ ಆಗಲ್ಲ ಅದಕ್ಕಿಂತ ಕೆಳಗಿನ ರೇಂಜಲ್ಲಿ ಆರಾಮಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸೆಲೆಕ್ಷನ್ ಆಗಿಬಿಡುತ್ತೆ. ಸೊ ಅದು ಬಿಟ್ಟು ಆ ಸೆಗ್ಮೆಂಟಿಗೂ ಆಗುತ್ತೆ. ಬಟ್ ಮೋರ್ ಫೋಕಸ್ ಆನ್ ದ ಸ್ಟ್ರೀಟ್ ವೆಂಡರು, ಆ ಥರದ್ದು ನಾವೇನು ಉದ್ಯೋಗಿನ ಏನು ಡಿಸ್ಕಸ್ ಮಾಡಿದ್ರು ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಇದೆ ಅಂತ, ಸೇಮ್ ಕಾನ್ಸೆಪ್ಟ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟು. ಸೊ ಇದರಲ್ಲಿ 3 ಕ್ಯಾಟಗರಿ: ಶಿಶು, ಕಿಶೋರ್ ಮತ್ತು ತರುಣ ಅಂತ. ಅಪ್ ಟು 50,000 ಒಂದು ಕೈಂಡ್ ಆಫ್ ಶಿಶು, ಕಿಶೋರ್, ತರುಣ ಅಂದ್ರೆ ಹೆಂಗಿದ್ರು ಜೂನಿಯರು, ಸಬ್ ಜೂನಿಯರು, ಸೀನಿಯರ್ ಆಯ್ತು. ಸೊ ಅದರಲ್ಲಿ 50,000 ವರೆಗೆ ಒಂದು ಬ್ರ್ಯಾಕೆಟು, ದಟ್ಸ್ ಕಾಲ್ಡ್ ಶಿಶು. 50 to 5 lakhs ಅದನ್ನು ಕಿಶೋರು, ಮತ್ತು 5 lakhs to 10 lakhs ಏನು ತರುಣ. ಸೊ ಆ್ಯಕ್ಚುಲಿ 10 lakhs ನಂತರ ನಿಮಗೆ ಸ್ಟ್ಯಾಂಡಪ್ ಇಂಡಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೆ ಏನು ಸೆಗ್ಮೆಂಟ್ ಕವರ್ ಮಾಡೋದಲ್ಲ, ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕೆಳಗಿರೋದೆಲ್ಲ ಈಗ ಮುದ್ರಾ ಸ್ಕೀಮಲ್ಲಿ ಕವರ್ ಆಗುತ್ತೆ. ಅದ್ರ ನಂತರದೆಲ್ಲ ನಿಮಗೆ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಕವರ್ ಆಗುತ್ತೆ. ಸೊ ಟೋಟಲ್ ಆಗಿ ಯಾರೇ ವುಮೆನ್ ಎಂಟರ್ಪ್ರೈನರ್ಸ್ ಇದ್ರೂ ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಇವೆರಡಲ್ಲಿ ಫುಲ್ ಕವರ್ ಆಗುತ್ತೆ. ಸೊ ಈವನ್ ಯು ಆರ್ ಸ್ಟಾರ್ಟಿಂಗ್ 50,000 ಪ್ರಾಜೆಕ್ಟ್, ಏನೋ ಒಂದು ಸ್ಟಾಲ್ ಹಾಕಿ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತಿದ್ರ ಅಥವಾ ಅಗರಬತ್ತಿ ಮಾಡಬೇಕು ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೆರಡು ಸೆಂಟ್ರಲ್ ಗೌರ್ಮೆಂಟ್ ಚೆನ್ನಾಗಿದೆ ಸರ್. ಆಕ್ಚುಲಿ ಇದು ಮುದ್ರಾ ಕೇಳ್ಪಟ್ಟಿದ್ದೆ. ಸ್ಟಾರ್ಟ್ಅಪ್ ಇಂಡಿಯಾನು ಆಕ್ಚುಲಿ ಒಂಥರ ಒಳ್ಳೆ ಸ್ಕೀಮ್ಸ್ ತಂದಿದ್ದಾರೆ ಮತ್ತು ಇನ್ನು ಎನ್ಹಾನ್ಸೇ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅದು ತುಂಬ ಅವರಿಗೆ ಅದೇ ನಾ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದೆ, ಸಿಚುವೇಶನ್ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಅದು ಅವರು ಪೊಟೆನ್ಷಿಯಲ್ ಕಾಣ್ತಾ ಇದ್ರು ಅದರಲ್ಲಿ. ಸೊ ಅದು ಹೆಲ್ಪ್ ಮಾಡೋದ್ರಿಂದ ಅವರಿಗೂ ಅಟ್ ದ ಎಂಡ್ ಆಫ್ ಬೆನಿಫಿಟ್ ಸಿಗ್ತಾ ಇದೆ. ಮೇ ಬಿ ನೆಕ್ಸ್ಟ್ ಟೈಮು ಈ ಥರ ನಾವು ವುಮೆನ್ ಆಂಟರ್ಪ್ರಿನರ್ ಅಂತ ಮಾತಾಡ್ಬೇಕಾದ್ರೆ ಇವತ್ತೇನು ಹೇಳಿದ್ವಲ್ಲ 14% ಸ್ಟೇಕು, 20% ಇದು ಜಾಸ್ತಿ ಆಗಬೇಕು. ಇನ್ನು ನಾವು ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ 14 ಮಾತಾಡೋ ಜಾಗದಲ್ಲಿ 24, 34 ಅಂತ ನಾವು ಹೇಳಂಗೆ ಆಗಲಿ ಈ ಸ್ಕೀಮ್ಸ್ಗಳಿಂದ. ನೋಡೋಣ, ಸಾಧ್ಯ ಆದ ನೆಕ್ಸ್ಟ್ ಇಯರ್ ವುಮೆನ್ ಎಂಟರ್ಪ್ರೈನರ್ ಯಾವುದು ವುಮೆನ್ ಎಂಟರ್ಪ್ರೈನರ್ ಕರೆದು ಅವರಿಂದ ನಾವು ಕೇಳೋಣ, ಮಾತಾಡೋಣ. ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಪ್ಲಾನ್ ಮಾಡಿ ಅವ್ರನ್ನೇ ಕರೆಸಿ ನೀವೇನ್ ಮಾಡಿದ್ರಿ, ಹೆಂಗ್ ಬಂತು. ಯಾಕೆಂದ್ರೆ ಅವರೆಲ್ಲ ಬರೋದು ಆಲ್ಮೋಸ್ಟ್ ಏನೋ ಒಂದು ನೀಡಿಂದ ಬಂದಿರ್ತಾರೆ, ಫೈನಾನ್ಷಿಯಲ್ಲು ಅಥವಾ ಫ್ಯಾಮಿಲಿ ರಿಕ್ವೈರ್ಮೆಂಟು, ಏನೋ ಒಂದು ಯಾರೋ ಒಬ್ಬರು ಗಂಡ ತೀರೋಗಿರೋದು ಅಥವಾ ಫೈನಾನ್ಷಿಯಲ್ ತುಂಬ ವೀಕ್ ಆಗಿರೋದು, ಏನೋ ಒಂದು ಇನ್ಸಿಡೆಂಟ್ ಬಂದಿರ್ತಾರೆ.
ಉದ್ಯೋಗ ಪುರುಷ ಲಕ್ಷಣ ಅಂತ ನಾವು ಯಾವಾಗಲೂ ಹೋಗ್ಬಿಡ್ತೀವಿ. ಬಟ್ ವುಮೆನ್ ಎಂಟರ್ಪ್ರಿನರಿ ಬರಬೇಕಂದ್ರೆ ದೇರ್ ಇಸ್ ಸಮ್ ನೀಡ್. ಅಂದರೆ ಇಟ್ ಇಸ್ ಲೈಕ್ ಚಾಲೆಂಜಿಂಗ್ ಟಾಸ್ಕ್ ಸರ್ ಅವ್ರಿಗೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಬಂದು ನಾನು ನಿಂತು ಮಾಡ್ತೀನಿ ಅನ್ನೋದು ಫಸ್ಟ್ ಆ ಮೈಂಡ್ ಸೆಟ್ ಇದೆಯಲ್ಲ, ಅದೇನೇ ಒಂದು ದೊಡ್ಡ ಚಾಲೆಂಜ್ ಅದು. ಕರೆಕ್ಟ್. ಸೊ ಅದಲ್ಲದೆ ಕೆಲವೊಂದು ಬ್ಯಾಂಕು ಫಾರ್ವರ್ಡ್ ಬಂದಿದ್ದಾರೆ, ಮುಂದೆ ಬಂದು ವುಮೆನ್ ಎಂಟರ್ಪ್ರಿನರ್ಸ್ಗೆ ಅಂತಲೇ ಅವರೇ ಒಂದು ಲೋನ್ ಕೊಡ್ತಾ ಇದ್ದಾರೆ. ಬ್ಯಾಂಕ್ ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಬಿಟ್ಟು ಅವೆಲ್ಲ ಬಿಟ್ಟು ಗೌರ್ಮೆಂಟೇನೆ SBIದು ಇದೆ, ಆಮೇಲೆ ಇನ್ನೂ ಸುಮಾರು ಬ್ಯಾಂಕ್ಸ್ಗಳಲ್ಲಿದೆ. ನೀವು ಆ ಬ್ಯಾಂಕ್ ಪೋರ್ಟಲಿಗೆ ಅಥವಾ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. SBIದಿಂದ ಒಂದು ಶ್ರೀ ಶಕ್ತಿ ಪ್ಯಾಕೇಜ್ ಅಂತಲೇ ಇದೆ. ಅವ್ರೇನು ಮಾಡಿದ್ದಾರೆ ಅಂದರೆ ವುಮೆನ್ ಎಂಟರ್ಪ್ರಿನರ್ಗೆ ಅಂತ ಲೋನ್ ಕೊಟ್ಟಿದ್ದಾರೆ. ರಿಟೇಲ್ ಟೇಲರು ಅಥವಾ ಬಿಸ್ನೆಸ್ ಎಂಟರ್ಪ್ರಿನರು ಅಥವಾ ಪ್ರೊಫೆಷನ್ನು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆಲ್ಲ ಲೋನ್ ಕೊಡ್ತಾರೆ. ಸೊ ಕೆಲವೊಂದೆಲ್ಲ ಲೋ ಫ್ಲೋಟ್ ರೇಟಿಂಗ್ ಏನು ನಾರ್ಮಲ್ ಆಗಿ ಅವ್ರು ಏನು ಲೆಂಡ್ ಮಾಡ್ತಾ ಇದ್ದಲ್ಲ ಅದರಲ್ಲಿ ಪರ್ಸೆಂಟೇಜ್ ಕಮ್ಮಿ, ಕೊಲ್ಯಾಟ್ರಲ್ ಇದ್ದರೆ ಅಪ್ ಟು ಏನು 10 ಲ್ಯಾಕ್ವರೆಗಿದ್ರೆ ಕೊಲ್ಯಾಟ್ರಲ್ ತೊಗೊಳ್ಳಲ್ಲ, ಅದ್ರ ಮೇಲಿದ್ದರೆ ಕೊಲ್ಯಾಟ್ರಲ್ ತೊಗೋತಾರೆ. ಸೊ ಹಾಗಿದ್ದೆಲ್ಲ ಎಕ್ಸಂಪ್ಷನ್ ವುಮೆನ್ ಎಂಟರ್ಪ್ರಿನರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಕಮ್ಮಿ, ಅವರಿಗೆ ನಾರ್ಮಲಿ 9% ಕೊಡ್ತಾ ಇದೀವಿ, ವುಮೆನಿಗೆ ಅಂತ 8 ಅಥವಾ 7 ಡಿಪೆಂಡ್ಸ್. ಅದೆಲ್ಲ ಕೆಲವೊಂದು ಅಪ್ಲಿಕೇಶನ್ ಮೇಲೆ ಅವ್ರದ್ದು ಸಿಬಿಲ್ ಸ್ಕೋರ್, ಅವ್ರದ್ದು ಬಿಸ್ನೆಸ್ಸು ಸೇಫ್ ಗಾರ್ಡ್ ಮಾಡಬೇಕು, ಪ್ಲಸ್ ವುಮೆನಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಏನು ವಿನ್ ಸಿಚುವೇಷನಲ್ಲಿ ಅಪ್ಲಿಕೇಶನ್ ನೋಡ್ತಾರೆ. ಈಗ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ತೊಗೋತಾರೆ, ಎಲಿಜಿಬಲ್ ಇದು ಕೊಡ್ತಾರೆ, ಅದು ಬೇರೆ ಕ್ಯಾಟಗರಿ. ಬ್ಯಾಂಕಲ್ಲಿ ಹಾಗಾಗಲ್ಲ, ನೀವು ಫೈನಾನ್ಷಿಯಲಿ ಅದನ್ನ ಹೇಗೆ ಫುಲ್ಫಿಲ್ ಮಾಡ್ತೀರಾ ಅನ್ನೋ ಪಾಯಿಂಟನ್ನು ನೋಡ್ತಾರೆ. ಯಾಕೆಂದ್ರೆ ಅವ್ರೂ ಬೇರೆ ಕಡೆ ಅಮೌಂಟ್ ತೊಗೊಂಡೆ ನಿಮ್ಗೆ ಕೊಡ್ತಿರೋದಕ್ಕೆ. ಸೊ ದೇ ಹ್ಯಾವ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ, ಬಟ್ ದೇ ಗಿವನ್ ದೇರ್ ಎಕ್ಸ್ಟೆಂಡೆಡ್ ಸಪೋರ್ಟ್. ಓಕೆ, ಇಂಟ್ರೆಸ್ಟ್ 1% ಕಮ್ಮಿ ಮಾಡೋದು ಅಥವಾ 2% ಕಮ್ಮಿ ಮಾಡೋದು, ಕೊಲ್ಯಾಟ್ರಲ್ ಬೇಡ, 10 ಲಕ್ಷದವರೆಗೆ ನೀವು ಲೋನ್ ತೊಗೋತೀರ ಅಂದರೆ ನಿಮ್ಮ ಹತ್ರ ಏನು ಕೊಲ್ಯಾಟ್ರಲ್ ತೊಗೊಳ್ಳಲ್ಲ, 10 ಲಕ್ಷದ ಮೇಲಿದ್ರೆ ಮಾತ್ರ ಕೊಲ್ಯಾಟ್ರಲ್ ತೊಗೋತಿ. ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವರಿಗೆ ಫ್ಲೆಕ್ಸಿಬಲ್ ಮಾಡಿದ್ದಾರೆ. ಸೊ ಇದೇ ಥರದ್ದು ಸುಮಾರು ಬ್ಯಾಂಕ್ಗಳು, ಬ್ಯಾಂಕ್ ಆಫ್ ಬರೋಡಾ ಮತ್ತು ಅದು ಬ್ಯಾಂಕ್ ತುಂಬ ಬ್ಯಾಂಕ್ಗಳಲ್ಲಿ ಈ ಥರದ್ದು ಆಪ್ಷನ್ಸ್ ಇದೆ. ಅವ್ರದ್ದು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇದೆ. ಇಂಟ್ರೆಸ್ಟ್ ಕಮ್ಮಿನೋ ಅಥವಾ ಪ್ರೊಸೆಸಿಂಗ್ ಫೀಸ್ ವೇ ಆಫ್ ಅಥವಾ ಮಾನಿಟರಿ ಪೀರಿಯಡ್ ಜಾಸ್ತಿ ಅಥವಾ ಲೋನ್ ಪೀರಿಯಡ್ ಜಾಸ್ತಿ 6 years 5 years ಆ ಥರದ್ದು. ಅದು ಡಿಫ್ರೆಂಟ್ ಬ್ಯಾಂಕಲ್ಲಿ ಡಿಫ್ರೆಂಟ್ ಇದೆ. ಟು ಬಿ ಫ್ರಾಂಕ್ ಇದೆಲ್ಲ ನಿಜ ಗೊತ್ತಿರಲಿಲ್ಲ. SBI ಇಂದನೂ ಸ್ಪೆಸಿಫಿಕ್ ಆಗಿ ಒಂದು ಸ್ಕೀಮ್ ಇದೆ. ಎಲ್ಲ ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ ಅಲ್ಲೂ ವಿಮೆನ್ ಆಂಟರ್ಪ್ರಿನರ್ಸ್ಗೆ ಅಂತಾನೆ ಸ್ಕೀಮ್ಸ್ ಇದೆ. ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಬಿಟ್ಟು ಹೇಳಿ ಸರ್, ಸ್ಟೇಟ್ ಗೌರ್ಮೆಂಟ್ ಇಂದನೂ ಬೆನಿಫಿಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಬೆನಿಫಿಟ್ ಇದೆ, ಅದು ಬಿಟ್ಟು ಬ್ಯಾಂಕ್ ಇಂದನೂ ಬೆನಿಫಿಟ್ಸ್ ಇದೆ. ಕರೆಕ್ಟ್. ಇದು ಬಿಟ್ಟು ಯಾವ್ದಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ಇಂದನೇ ಯಾವ್ದಾದ್ರು ಬೆನಿಫಿಟ್ಸ್ ಇದೆಯಾ? ಇದೆ. ಅದ್ರ ಬಗ್ಗೆ ನಾನು ಮುಂಚೆ ಹೇಳಿದ್ದೆ, ನಾನು ಸೀಕ್ರೆಟ್ ಹೇಳ್ತೀನಿ ಅಂತ. ಸೊ ನೀವು ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಎಲ್ಲೋ ಹುಡುಕ್ತೀರಾ, ಏನಾದ್ರು ಈಗ ಎಮರ್ಜೆನ್ಸಿಯಾಗಿ ನನಗೊಂದು ಇನ್ಫಾರ್ಮೇಶನ್ ಬೇಕು ಅಂತ ನೀವೆಲ್ಲೋ ಮುಂಚೆ ಗೂಗಲ್, ಈಗ ಜನ ChatGPT ಅಪ್ಗ್ರೇಡ್ ಆಗಿದ್ದಾರೆ, ಬಟ್ ಸ್ಟಿಲ್ ಗೂಗಲ್ಲೇ ಅದೇ ಒಂಥರ ಗೂಗಲ್ ನಿಮಗೆ ವೆರೈಟೀಸ್ ಬರುತ್ತೆ ನೀಟಾಗಿ, ಕರೆಕ್ಟ್, ಸಪರೇಟ್ ಆಗಿ. ಗೂಗಲ್ ಅವರು ಒಂದು ಇಂಡಿಯನ್ ವುಮೆನ್ಸ್ಗೆ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗೂಗಲ್ ಅವರು. ಸೊ ಗೂಗಲ್ ಅವ್ರದ್ದು ಏನು ಅಂತಂದ್ರೆ ವುಮೆನ್ ಫೌಂಡರ್ಸ್ ಅಂತ ಇಂಡಿಯನ್ ಸೆಗ್ಮೆಂಟಿಗೆ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಥವಾ ಟೆಕ್ನಾಲಜಿ ಕಡೆ ಆಗಿರಬೇಕು, ಯಾಕೆಂದ್ರೆ ದೇ ಆರ್ ಇಂಟು ಟೆಕ್ನಾಲಜಿ, ದೇ ವಿಲ್ ಸಪೋರ್ಟ್ ಫಾರ್ ದ ಟೆಕ್ನಾಲಜಿ. ಸೊ ಆ ಥರದಲ್ಲಿ ಯಾರು ಬಿಸ್ನೆಸ್ ಮಾಡಬೇಕು ಅಥವಾ ಅವ್ರದ್ದು ಯಾವುದೋ ಐಡಿಯೇಷನ್ ಇದೆ ಅಥವಾ ಅದು ಟೆಕ್ನಾಲಜಿ ನಾಲೆಜ್ ಇದೆ, ಅದನ್ನ ಬಿಸ್ನೆಸ್ ಮಾಡಬೇಕು ಅಂದಿದ್ರೆ ಅವ್ರದ್ದು ಸಪ್ರೇಟ್ ಪ್ರೋಗ್ರಾಮ್ ಇದೆ. ನಾವ್ ಹೇಗೆ ಇನ್ಕ್ಯುಬೇಷನ್ ಮತ್ತೆ ಅರ್ಲಿ ಸ್ಟೇಜ್ ಎಲ್ಲ ಏನ್ ಡಿಸ್ಕಸ್ ಮಾಡೋದಲ್ಲ, ಸೇಮ್ ಇವ್ರದ್ದು ಇಂಟ್ರೆಸ್ಟಿಂಗ್ ಇದೆ. ಗೂಗಲ್ ಅವರು ಅದು ಇಂಡಿಯಾದಲ್ಲಿ ವಿಮೆನ್ ಆಂಟರ್ಪ್ರಿನರ್ಸ್ಗೋಸ್ಕರ ಮಾಡ್ತಿರೋ ಸ್ಕೀಮ್ ನಾನು ನಿಜ ಕೇಳ್ಪಟ್ಟಿಲ್ಲ ಇದು. ಸೊ ಇದರಲ್ಲಿ ಎಲಿಜಿಬಿಲಿಟಿ ಅಂದ್ರೆ ಫೌಂಡರ್ಸ್ ಮತ್ತೆ ಕೋ ಫೌಂಡರ್ ವುಮೆನ್ ಆಗಿರ್ಬೇಕು. ಶುಡ್ ಬಿ ಮೇನ್ಲಿ ಫೌಂಡರ್ಸ್ ಆರ್ ಕೋ ಫೌಂಡರ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರಬೇಕು, ಮತ್ತೆ ಟೆಕ್ನಾಲಜಿ ಡ್ರಿವನ್ ಆಗಿರಬೇಕು. ಆ ಬಿಸ್ನೆಸ್ ಟೆಕ್ನಾಲಜಿ ಓರಿಯೆಂಟೆಡ್ ಅಥವಾ ಫೋಕಸ್ಡ್ ಇನ್ ಟೆಕ್ನಾಲಜಿ ಸೆಗ್ಮೆಂಟ್ ಅಲ್ಲಿ ಇರಬೇಕು. ಸೊ ಬೇರೆ ಸೆಗ್ಮೆಂಟ್ ಅಲ್ಲಿ ಅವರು ಎಂಟರ್ಟೈನ್ ಮಾಡಲ್ಲ, ಬಿಕಾಸ್ ಅವ್ರ ಫೀಲ್ಡ್ ಅದಾಗಿರೋದಕ್ಕೆ ಅವ್ರ ನಾಲೆಜ್ ಇರುತ್ತೆ, ಅವ್ರು ಎಜುಕೇಟ್ ಮಾಡೋಕ್ಕೂ ಆಗುತ್ತೆ. ಈಗ ನಿಮ್ಗೆ ಗೊತ್ತಿರೋ ಮ್ಯಾಟ್ರಿಗೆ ನಾನು ಬಂದು ನೀವು ನನಗೆ ಹೇಳ್ಕೊಡ್ತೀರಾ, ನಿಮ್ಗೆ ಗೊತ್ತಿಲ್ಲ ನಾನು ಡಾಕ್ಟರ್ ಆಗಬೇಕು ಹೇಳ್ಕೊಡಿ ಅಂದರೆ ನೀನು ಇಲ್ಲ. ಹಾಗೆ ಅವರು ಏನು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದಕ್ಕೆ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಸೊ ಹೆಲ್ತ್ ಕೇರು ಮತ್ತು ಎಜುಕೇಷನ್ ಅದಕ್ಕೆ ಕವರ್ ಮಾಡಿದರೆ ಟು ದ ಸಮ್ ಎಕ್ಸ್ಟೆಂಟ್, ನಾಟ್ ಇನ್ ಕಂಪ್ಲೀಟ್ಲಿ, ಬಟ್ ಟೆಕ್ನಾಲಜಿ ದೇ ಆರ್ ಡೂಯಿಂಗ್ 100%. ಸೊ ಅವ್ರ ಹತ್ರ ಒಂದು ಸ್ಕೇಲೇಬಲ್ ಮಾಡೆಲ್ ಇರಬೇಕು, ಯಾವುದೇ ಬಿಸ್ನೆಸ್ ಸ್ಕೇಲೇಬಲ್ ಮಾಡೆಲ್ ಇರಬೇಕು, ವಯಬಿಲಿಟಿ ಮಾಡೆಲ್ ಇರಬೇಕು. ಸೊ ಬೆನಿಫಿಟ್ ಏನು ಕೊಡ್ತಾರೆ ಅಂದರೆ ಅಪ್ ಟು $350 ಅದು ಗೂಗಲ್ ಕ್ಲೌಡ್ ಕ್ರೆಡಿಟ್ ಕೊಡ್ತಾರೆ. ಆ ಕ್ರೆಡಿಟ್ ಇಟ್ಕೊಂಡು ದೇ ಕ್ಯಾನ್ ಯೂಸ್. ಸೊ ಅವ್ರಿಗೆ ಏನೇನು ಸಾಫ್ಟ್ವೇರ್ ಅಥವಾ ಏನೇನು ಬೇಕೋ ಅದನ್ನೆಲ್ಲ ಯುಟಿಲೈಸ್ ಮಾಡ್ಬೋದು. 30 days ಫ್ರೀ ಕ್ಲೌಡ್ ಕೊಡ್ತಾರೆ, ಅದನ್ನ ಯುಟಿಲೈಸ್ ಮಾಡ್ಬೋದು. ಮತ್ತು ಈಕ್ವಿಟಿ ಫ್ರೀ, ಏನು ಬೆನಿಫಿಟ್ ಕೊಟ್ಟಿನೂ ಅದರಲ್ಲಿ ಏನೋ ಈಕ್ವಿಟಿ ಕೇಳೋದು ಆ ಥರದ್ದು ಏನೂ ಮಾಡಲ್ಲ, ಸ್ಟೇಕ್ಸ್ ಏನು ತಗೊಳ್ಳಲ್ಲ. ಅದರಲ್ಲೇ ಡೆಡಿಕೇಟೆಡ್ ಒಂದು ಫೋಕಸ್ ಪರ್ಸನ್ ಕೊಡ್ತಾರೆ. ಸೊ ನೀವು ಹೇಗೆ ಎನ್ಹಾನ್ಸ್ ಮಾಡಬೇಕು, ಯಾವ ಥರ ವರ್ಕ್ ಮಾಡಬೇಕು ಅನ್ನೋದ್ರ ಮೇಲೆ. ಬಟ್ ಅದಾದಮೇಲೆ ಮೆಂಟರ್ಶಿಪ್ ಮಾಡ್ತಾರೆ, ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ಸೊ ಮೆಂಟರ್ಶಿಪ್ ಮಾಡಬೇಕಾದ್ರೆ ದೇ ವಿಲ್ ಗಿವ್ ದೇರ್ ಆಲ್ ಕನೆಕ್ಟ್ಸ್, ಹೇಗೆ ಮಾಡಬೇಕು, ಒಂದು ಗೂಗಲಿಂದ ಹೇಗೆ ರೀಚೌಟ್ ಮಾಡ್ಬೋದು, ಒಂದು ಈ ಪ್ಲ್ಯಾಟ್ಫಾರ್ಮಿಂದ ನೀವು ಎಲ್ಲೆಲ್ಲಿ ರೀಚೌಟ್ ಮಾಡ್ಬೋದು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ದಟ್ ಈಸ್ ಅ ಗುಡ್ ಅಡ್ವಾಂಟೇಜ್ ಫಾರ್ ದೆಮ್.
ನಿಜವಾಗೂ ಖಂಡಿತ ನಾನು ನಿಜ ಕೇಳಿರಲಿಲ್ಲ. IAMದು ಒಂದು ಮಟ್ಟಿಗೆ ತಿಳಿದ್ಬಿಟ್ಟೆ, ಅದು ಏನಕ್ಕೆ ಗೋಲ್ಡ್ಮನ್ ಸ್ಯಾಕ್ಸ್ ಇನ್ವಾಲ್ವ್ ಆಗಿದ್ರು ಅನ್ನೋ ಕಾರಣಕ್ಕೆ ಗೊತ್ತಿತ್ತು ನನಗೆ. ಬಟ್ ಇದು ರಿಯಲಿ ಇಂಟ್ರೆಸ್ಟಿಂಗ್ ಇದು. ಗೂಗಲ್ಲು ಸಹ ಆಸಕ್ತಿ ತೋರಿಸಿ ಇಂಡಿಯಾದಲ್ಲಿ ಮಾಡ್ತಿದ್ದಾರೆ. ಇದು ಹೆಂಗೆ CSR ಫಂಡಿಂಗ್ ಇಂದ ಮಾಡ್ತಿದ್ದಾರಾ? ಇಲ್ಲ, ಅವರೇ ವಾಲಂಟಿಯರ್ ಮಾಡ್ತಾ ಇದ್ದಾರೆ ಆಸ್ ಆಫ್ ನಾವು. ಅದು ಬಿಟ್ಟು CSR ಫಂಡು ಆಸ್ ಆಫ್ ನನಗೆ ಗೊತ್ತಿಲ್ಲ, ನಾನು ಅಂದರೆ ಇನ್ ಡೀಟೇಲ್ ಆಗಿ ಚೆಕ್ ಮಾಡಿಲ್ಲ ಆ ಫಂಡ್ ಏನಾಗುತ್ತೆ ಅಂದರೆ. ಅಲ್ಲದೆ ಇವರು ಜಾಸ್ತಿ ಫಂಡ್ ಕೊಡ್ತಾ ಇಲ್ಲ, ಅವ್ರದ್ದು ಪ್ಲ್ಯಾಟ್ಫಾರ್ಮ್ನ ಅವರಿಗೆ ಫ್ರೀಯಾಗಿ ಆಕ್ಸೆಸ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ದಟ್ ಈಸ್ ಅ ಬೇಸಿಕ್ ಥಿಂಗ್. ಅವರು ಫಂಡ್ ಮಾಡ್ತಾರೆ, ಇಟ್ಸ್ ವಯಬಲ್. ಯಾಕೆಂದರೆ ನಾನು ಹೇಳಿದ್ನಲ್ಲ ಡೆಮೋ ಡೇ ಅಂದರೆ, ಇದರಲ್ಲೂ ಹಾಗೆ ಮಾಡ್ತಾರೆ. ನಿಮ್ಮದೆಲ್ಲ ಬಿಸ್ನೆಸ್ ಸ್ಕಿಲ್ ಆದರೆ ಡೆಮೋ ಡೇ ಕೊಡ್ತಾರೆ. ಆವಾಗ ಗೂಗಲ್ ಟೀಮ್ ಅವರು ಮತ್ತು ಗೂಗಲ್ PR ಟೀಮು ಬಾಕಿ ಎಲ್ಲ ಟೀಮವರು ಪ್ರೆಸೆನ್ಸ್ ಇರುತ್ತೆ. ಅಲ್ಲದೆ ಆವತ್ತು ಇವೆಂಟ್ ಹೋಸ್ಟು ಮಾಡ್ತಾರೆ. ಸೊ ಆವಾಗ ಅವತ್ತಿರೋರು ಎಲ್ಲರಿಗೂ ನಿಮ್ಮ ಬಿಸ್ನೆಸ್ ಪ್ಲ್ಯಾನು ಅಥವಾ ನಿಮ್ಮ ಮಾಡಲು ಎಲ್ಲರಿಗೂ ಆ್ಯಕ್ಸಸ್ ಸಿಗುತ್ತೆ. ಸೊ ಇಫ್ ದೇರ್ ಇಸ್ ಎನಿ ಒನ್ ಇಂಟ್ರೆಸ್ಟೆಡ್, ದೇ ವಿಲ್ ಕಮ್ ಆ್ಯಂಡ್ ಸೇ ಇಲ್ಲ ನಾನು ಐ ವಿಲ್ ಬಿ ಪಾರ್ಟ್, ಐ ವಿಲ್ ಇನ್ವೆಸ್ಟ್. ನನಗೆ ಇಂಟ್ರೆಸ್ಟ್ ಆ್ಯಕ್ಚುಲಿ ಇದೆ, ಇದು ಯಾವಾಗ ಆಗುತ್ತೆ ಅಂತ ತಿಳಿಸ್ಕೊಡಿ ಸರ್, ಗೊತ್ತಾದರೆ ನಿಮಗೆ. ಸೊ ಅವ್ರದ್ದೇ ಪೇಜಲ್ಲಿ ಅದು ಪಬ್ಲಿಷ್ ಮಾಡ್ತಾ ಇರ್ತಾರೆ. ಎವ್ರಿ ಇಯರ್ ಒನ್ ಟೈಮ್ ದೇ ವಿಲ್ ಕಮ್ ಅಪ್, 1 ಇಯರ್ ಈವೆಂಟು. ಇದು ಹಾಗೇ ನಾವು IAMದು ಪ್ರಾಜೆಕ್ಟ್ ನೋಡಿದ್ರೆ ಅದು 1 ಇಯರ್ ಒನ್ಸ್ ಮಾತ್ರ. ಸೊ 1 ಇಯರ್ ಅವ್ರು ಕಾಲ್ ಫಾರ್ ಮಾಡ್ತಾರೆ ಅವ್ರವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಲಿ ಅಥವಾ ಅವ್ರವ್ರ ವೆಬ್ಸೈಟಲ್ಲಿ ದೇ ವಿಲ್ ಪೋಸ್ಟ್. ಸೊ ಅದು ನೀವು ಅಪ್ಲೈ ಅಲ್ಲೇ ಅಪ್ಲಿಕೇಶನ್ ಅಷ್ಟು ಅಲ್ಲೇ ಇರುತ್ತೆ. ನೀವು ಅಪ್ಲೈ ಮಾಡಿದ್ರೆ ದೇ ವಿಲ್ ಕಾಲ್ ಫಾರ್ ದ ಮೀಟಿಂಗ್, ದೇ ವಿಲ್ ರಿವ್ಯೂ ಆಲ್ ಯುವರ್ ಅಪ್ಲಿಕೇಶನ್ಸ್, ದೆನ್ ದೇ ವಿಲ್ ಟೇಕ್ ಅಪ್. ಚೆನ್ನಾಗಿದೆ ಸರ್, ಇದು ಒಂಥರ ಗೂಗಲ್ದು ಇಂಟ್ರೆಸ್ಟಿಂಗ್ ಇತ್ತು. IAM ಬ್ಯಾಂಗ್ಳೂರ್ದು ಬಿಟ್ಟ ಮೇಲೆ ಇದೊಂಥರ ನೆಕ್ಸ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್. ಅದು ಗೂಗಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸ್ವಲ್ಪ ಕರೆಕ್ಟ್ ಆಸಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಹೇಗೆ ಅನಿಸ್ತು ಇವತ್ತಿನ ವುಮೆನ್ ಎಂಟರ್ಪ್ರೈನರ್ಸ್? ಖಂಡಿತ ದೇರ್ ಇಸ್ ಅ ಲಾಟ್ ಆಫ್ ಬೆನಿಫಿಟ್. ಇಷ್ಟೊಂದೆಲ್ಲ ಇದೆ, ಐ ಡಿಂಟ್ ಎಕ್ಸ್ಪೆಕ್ಟ್. ಬೆನಿಫಿಟ್ ಇದೆ ಅಂತ ಗೊತ್ತು, ಬಟ್ ಆದರೆ ನಿಮಗೆ ಸೆಂಟ್ರಲ್ಲು, ಸ್ಟೇಟು, ಬ್ಯಾಂಕು, ಇಂಟರ್ನ್ಯಾಷನಲ್ ಯಾವ ಮಟ್ಟಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ದೆನ್ ಐ ಥಿಂಕ್ ನಮ್ಮ ಜನಕ್ಕೆ ಇಟ್ಸ್ ಹೈ ಟೈಮ್ ನಾವು ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಸ್ವಲ್ಪ ಅತಿ ಹೆಚ್ಚು ಉಪಯೋಗಿಸ್ಕೊಳ್ಳಿ. ನೀವು ಹೇಳ್ದಂಗೆ ಎಷ್ಟೋ ಫಂಡ್ಸ್ಗಳು ಬೆನಿಫಿಟ್ ತಗೊಳ್ದೇನೆ ವಾಪಸ್ ಬಜೆಟ್ ಅಲೋಕೇಶನ್ ಆದಮೇಲೆ ಹೊಟ್ಟೋಗ್ತಿವೆ. ಕರೆಕ್ಟ್, ಅದು ಗೊತ್ತಿಲ್ಲ ಜನಕ್ಕೆ. ಅಟ್ಲೀಸ್ಟ್ ಇನ್ನು ಮುಂದೆನಾದ್ರು ತಿಳ್ಕೊಂಡು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಮಾಡಬೇಕು, ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ಅದನ್ನೊಂದು ನಾನು ಹೇಳ್ಬೋದು. ನಾನು ಎಲ್ಲ ಸ್ಟಡಿಯಲ್ಲೂ ಒಂದು ಇಂಟ್ರೆಸ್ಟಿಂಗ್ ಅಂದರೆ ವುಮೆನ್ ಹಾಸ್ಟೆಲ್ ಬಗ್ಗೆ ಮಾತ್ರ ಅದು ಕ್ರೇಜಿ ಇದೆ. ಆ ವುಮೆನ್ ಹಾಸ್ಟೆಲ್ದು ಮಾತ್ರ ಅದು ಹೇಗೆ ಅಂದರೆ ಆಲ್ರೆಡಿ ಅದೊಂಥರ ಟಾಪ್ ನಾಚ್ ಬಿಸ್ನೆಸ್. ಬೆಂಗಳೂರಲ್ಲಿ ಎಸ್ಪೆಷಲಿ ಬೆಂಗಳೂರು ಅದೊಂದು ಟಾಪ್ ನಾಚ್ ಬಿಸ್ನೆಸ್ ಅಲ್ಲಿ ಇದೆ. ಅದಕ್ಕೆ ಅವ್ರು 25 ಲಕ್ಷದವರೆಗೂ ಬೆನಿಫಿಟ್ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ. ಸೊ ತುಂಬ ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಕೆಲವೊಂದು ಬಿಸ್ನೆಸ್ ಅಥವಾ ಸೆಗ್ಮೆಂಟಿಗೆ ವಿಲ್ ಟ್ರೈ ಟು ಕವರ್. ಖಂಡಿತ, ಅಂದರೆ ಒಂದೊಂದೇ ತೊಗೊಂಡು ಹೋಗೋಣ ಇದೇ ಥರ. ಅದೇ ರೀತಿ ನೀವು ನೋಡ್ತಿರೋರಿಗೆ ನಿಮ್ದು ಯಾವ್ದಾದ್ರು ಸ್ಪೆಸಿಫಿಕ್ ಸೆಗ್ಮೆಂಟ್ ರಿಲೇಟೆಡ್ ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಸ್ಕೀಮ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ಬೇಕು, ಮಾಹಿತಿ ಬೇಕು ಅಂತ ಹೇಳಿದ್ರೆ ಯು ಆರ್ ಆಲ್ವೇಸ್ ಫ್ರೀ. ಅಪ್ರೋಚ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಹ ಬರುತ್ತೆ. ಅದನ್ನು ನೀವು ಅಪ್ರೋಚ್ ಮಾಡಿ ಮೇಲ್ ಕಳಿಸ್ಬೋದು. ಸೊ ಯು ಆರ್ ಆಲ್ಸೋ ಫ್ರೀ. ಬೇಕಾದ್ರೆ ನೀವು ಪರ್ಸ್ನಲ್ ಆಗಿ ಬಂದು ಮೀಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ತೀನಿ ಅತಿ ಹೆಚ್ಚಾಗಿ ಅಂತ ಹೇಳಿದ್ರು ನೀವು ಆಲ್ರೆಡಿ ಹೇಳಿದ್ರಿ 1-to-1 ಕೌನ್ಸಲಿಂಗು ಸಹ ಕೊಡ್ತೀನಿ, ಚಾರ್ಜಸ್ ಏನು ಮಾಡಲ್ಲ ನಾನು. ಬಟ್ ಏನಾದ್ರು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೇಂಟ್ಸ್ ಚಾರ್ಜಸ್ ಏನಿರುತ್ತೆ ದಟ್ ವಿಲ್ ಬಿ ಟೇಕನ್ ಅಷ್ಟೇ. ಸೊ ಇನ್ಫಾರ್ಮೇಷನ್ ಪಾಸ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಬಟ್ ಏನಂದ್ರೆ ಪ್ರಯರ್ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಅವರು ಅಷ್ಟೇ. ನಾವು ಆಲ್ರೆಡಿ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಸ್ಪೆಸಿಫಿಕ್ಕು ಕೇಸ್ ಟು ಕೇಸ್ ಬೇಸಿಸು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅದು ನಾವು ಡೆಫಿನೆಟ್ಲಿ ಫ್ರೀಯಾಗಿ ಮಾಡ್ಕೊಳ್ಳೋಣ. ಅದರಲ್ಲಿ ಇಲ್ಲೇ ಮುಂದೇನು ಟೇಕಪ್ ಮಾಡಬೇಕು ಅದಕ್ಕೇನು ಚಾರ್ಜಸ್ ಇದೆ ಅದು. ಬಟ್ ಸ್ಟಿಲ್ ಸರ್ ಬಿಫೋರ್ ಕ್ಲೋಸಿಂಗ್ ದಿಸ್ ವಾಸ್ ಅಮೇಝಿಂಗ್. ಇವತ್ತಿಂದು ಸೆಷನ್ ಏನಿತ್ತಲ್ಲ ಸರ್ಪ್ರೈಸು ಇತ್ತು, ಒಂಥರ ಇಂಟ್ರೆಸ್ಟಿಂಗ್ ಆಗೋ ಇತ್ತು. ನನಗೆ ಕೇಳಿಸ್ಕೊಂತಿರೋನಿಗೆ ಸಖತ್ ಇಂಟ್ರೆಸ್ಟಿಂಗ್ ಇತ್ತು. ಇಲ್ಲಿ ಪಕ್ಕದಲ್ಲಿ ಕೂತು ನೋಡ್ತಿರೋರ್ಗೆ ಇನ್ನೂ ಎಂಜಾಯ್ ಮಾಡಿರ್ತಾರೆ. ಸೊ ಈ ಥರ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಟ್ರ್ ನಾವು ತರ್ತಾ ಇರ್ತೀವಿ. ನೀವು ನೋಡಿ ನಿಮ್ಮ ಗೊತ್ತಿರೋರಿಗೆ, ನಿಮ್ಮ ಬಿಸ್ನೆಸ್ ಎಂಟರ್ಪ್ರೈನರಿಗೆ ಶೇರ್ ಮಾಡಿ, ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಿಮ್ಗೆ ಇನ್ನು ಈ ಥರದ್ದು ರಿಲೇಟೆಡ್ ಅಂದರೆ ಈ ಸ್ಕೀಮ್ಸ್ ರಿಲೇಟೆಡ್, ಬೆನಿಫಿಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ.